ಎಲ್ರಿಗೂ ನಮಸ್ಕಾರ. ಇವತ್ತಿಂದ ಆರಂಭವಾಗಿ 5 ದಿವಸ ನಡೀತಾ ಇರುವ ಈ ವಿಶೇಷ ಪ್ರವಚನಮಾಲೆಯನ್ನು ನಮ್ಮ ನಗರದ ಗಣ್ಯ ಪತ್ತಿ ಉದ್ಯಮ ಸಂಸ್ಥೆಯ ಶ್ರೀ ಪತ್ತಿ ಪಾಂಡುರಂಗ ಅವರು ದಿವಂಗತ ಶ್ರೀಮತಿ ಪ್ರೇಮಲೀಲಾ ಪಾಂಡುರಂಗ ಅವರ ಸ್ಮರಣೆಯಲ್ಲಿ ಹಿಂದಿನ ವರ್ಷಗಳಂತೆ ಪ್ರಾಯೋಜನೆ ಮಾಡಿದ್ದಾರೆ. ನಮ್ಮ ಸಂಸ್ಥೆಯ ನಿರಂತರ ಅಭಿಮಾನಿಗಳೂ ಆಗಿದ್ದಾರೆ. ಪತ್ತಿ ಕುಟುಂಬ ಅದರ ಸೇವಾ ಕಾರ್ಯಗಳಿಗೋಸ್ಕರ 10 ಸಮಾಜ ಪೋಷಕ ಕಾರ್ಯಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ಕುಟುಂಬದವರು ಶ್ರೀ ಪತ್ತಿ ಪಾಂಡುರಂಗ ಅವರ ಮಾತಾಪಿತೃಗಳಾದ ಪತ್ತಿ ಆದಿನಾರಾಯಣಯ್ಯ, ಪತ್ತಿ ರಾಮಲಕ್ಷ್ಮಮ್ಮ ಅವರ ಹೆಸರಲ್ಲಿ ಚಿಂತಾಮಣಿ ಸಮೀಪದ ಮುಂಗಾನಹಳ್ಳಿಯಲ್ಲಿ ಸ್ಥಾಪಿಸಿರುವ ಒಂದು ಪ್ರೌಢಶಾಲೆ ಆ ಗ್ರಾಮೀಣ ಭಾಗದ ಮಕ್ಕಳಿಗೆಲ್ಲ ದೊಡ್ಡ ವರದಾನ ಆಗಿದೆ. ಇಂತಹ ಹಲವಾರು ಸಮಾಜ ಸ್ವಾಸ್ಥ್ಯ ಪೋಷಕ ಕಾರ್ಯಗಳಿಗೆ ಪತ್ತಿ ಕುಟುಂಬದ ಉದಾರ ಪೋಷಣೆ ದೊರೆತಿದೆ. ಶ್ರೀ ಪತ್ತಿ ಪಾಂಡುರಂಗ ಪರಿವಾರದ ಮೇಲೆ ಪೂರ್ಣ ಭಗವದನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಇರ್ತೇನೆ. ಈ ಪ್ರವಚನ ಮಾಲೆಯಲ್ಲಿ ಆದರಣೀಯ ಡಾಕ್ಟರ್ ಗುರುರಾಜ ಕರ್ಜಗಿಯವರು ತಮ್ಮ ಮಂಕುತಿಮ್ಮನ ಕಗ್ಗ ಅವಲೋಕನವನ್ನು ಮುಂದುವರಿಸೋರಿದ್ದಾರೆ. ಸಂಸ್ಕೃತದಲ್ಲಿ ವಿಜ್ಜಾಕ ಅಂತ ಒಬ್ಬ ಕವಯಿತ್ರಿ, ಅವಳದೊಂದು ಮಾತಿದೆ, ಕವೇರಭಿಪ್ರಾಯಂ ಅಶಬ್ದಗೋಚರಂ ಸ್ಫುರಂತಂ ಆರ್ದ್ರೇಷು ಪದೇಶು ಕೇವಲಂ ಅಂತ. ಅಂದರೆ ಕವಿಯ ಅಭಿಪ್ರಾಯ ಬರೀ ಮಾತುಗಳಿಗೆ ಗೋಚರಿಸುವಂಥದ್ದಲ್ಲ, ಆರ್ದ್ರವಾದ ಭಾವನೆಗಳನ್ನು ಸ್ಫುರಿಸೋದಷ್ಟೇ ಮಾತುಗಳು ಮಾಡಬಹುದಾದ ಕೆಲಸ. ಕವಿಯ ಕೆಲಸ ಪೂರ್ಣಗೊಳ್ಳೋದು ಸಹೃದಯನ ಅಂತರಂಗದಲ್ಲಿ. ಇದು ಆ ಮಾತಿನ ತಾತ್ಪರ್ಯ. ಒಂದು ಮಹಾಕೃತಿಯ ಪ್ರಭಾವ ಮೇಲ್ನೋಟದ ಅರ್ಥಕ್ಕೆ ಸೀಮಿತವಾಗಿರೋದಿಲ್ಲ, ಅದು ದೇಶಕಾಲಾತೀತವಾಗಿರುತ್ತೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮೊದಲಾದ ಈ ಅಭಿಜಾತ ಕೃತಿಗಳು ಈಗಲೂ ಸಮಕಾಲೀನ ಅನಿಸೋದು ಈ ಅರ್ಥವಿಸ್ತಾರದ ಕಾರಣದಿಂದ. ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮ ಕಾಲದಲ್ಲಿ ದೊರೆತಿರುವ ಇಂತಹ ಒಂದು ಅಸಾಮಾನ್ಯ ಕೊಡುಗೆ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ಅದರ ಆವಿಷ್ಕಾರವಾಗಿ 7 ದಶಕಗಳು ಕಳೆದ ಮೇಲೂ ಅದರ ಲೋಕಪ್ರಿಯತೆ ಉಳಿದಿರೋದು ಮಾತ್ರವಲ್ಲ, ದಿನೇ ದಿನೇ ಹೆಚ್ಚುತ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಸ್ಪಷ್ಟವೇ ಆಗಿದೆ. ಕಗ್ಗ ಕೇವಲ ಭಾಷಾ ಪಾಂಡಿತ್ಯದಿಂದ ಹೊಮ್ಮಿರುವಂಥದ್ದಲ್ಲ, ಅದು ತಪಸ್ವಿಯೊಬ್ಬರು ಅಂತರ್ಮಥನ ಮಾಡಿ ನಮ್ಮ ಜನರ ಹಿತಕ್ಕಾಗಿ, ಉನ್ನತಿಗಾಗಿ ಶಬ್ದರೂಪದಲ್ಲಿ ವ್ಯಕ್ತ ಮಾಡಿರುವ ಚಿಂತನ ಪ್ರವಾಹ. ಮುಗಿದಷ್ಟು ಈ ಸಮುದ್ರದಲ್ಲಿ ರತ್ನಗಳು ಸಿಗುತ್ತವೆ. ಒಂದೇ ಪದ್ಯವನ್ನು 2ನೇ ಸಲವೋ 7ನೇ ಸಲವೋ ನೋಡಿದ್ರೆ ಹೊಸ ಅರ್ಥವೇ ಹೊಳೆಯುತ್ತೆ. ಹೀಗೆ ಈ ಮನನ ಕಾವ್ಯದ ವಿಶಾಲತೆಯನ್ನು ನಮ್ಮ ಜನ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಅನುವಾದ, ವ್ಯಾಖ್ಯಾನ, ಪ್ರವಚನ, ಗಾಯನ ಎಷ್ಟು ಮಾಧ್ಯಮಗಳಿವೋ ಅಷ್ಟೂ ಮಾಧ್ಯಮಗಳ ಮೂಲಕ ಕಗ್ಗ ಸದಾ ಸಂಚಾರ ಮಾಡ್ತಾನೇ ಇದೆ. ಇಂತಹ ಭಾಗ್ಯ ಪಡೆದ ಕೃತಿಗಳು ಕನ್ನಡದಲ್ಲಿ ಮಾತ್ರವಲ್ಲ, ಯಾವ ಭಾಷೆಯಲ್ಲೂ ವಿರಳ. ನಾವು ಕನ್ನಡಿಗರು ಭಾಗ್ಯಶಾಲಿಗಳು. ಈ ಅಮೂಲ್ಯ ನಿಧಿ ನಮ್ಮ ಭಾಷೆಯಲ್ಲಿ ಅವತಾರಗೊಂಡಿರೋದು ನಮ್ಮೆಲ್ಲರ ಪುಣ್ಯ. ಕನ್ನಡದ ಭಗವದ್ಗೀತೆ ಅನ್ನೋ ವರ್ಣನೆ ಈಗಾಗಲೇ ಕಗ್ಗಕ್ಕೆ ಅಂಟಿಕೊಂಡು ಬಿಟ್ಟಿದೆ. ವಾಸ್ತವ ಅಂದರೆ ಕಗ್ಗವನ್ನು ಬೇರೆ ಯಾವುದೇ ಕೃತಿಗೆ ಹೋಲಿಸಬೇಕಾದ ಅವಶ್ಯಕತೆಯೇ ಇಲ್ಲ. ಕಗ್ಗ ಅಷ್ಟೇ. ಆದರೂ ಕಗ್ಗ ದಟ್ಟವಾದ ತಾತ್ವಿಕ ಅಧಿಷ್ಠಾನದ ಮೇಲೆ ನಿರ್ಮಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಕಗ್ಗದಲ್ಲಿ ಭಗವದ್ಗೀತೆಯ ಸ್ಫುರಣ, ಸ್ಫೂರ್ತಿ, ಪ್ರೇರಣೆ, ಅನುರಣನ ಹೇಗೆ ತುಂಬಿದೆ ಅನ್ನುವ ಅಧ್ಯಯನ ನಮ್ಮ ಅರಿವಿನ ದೃಷ್ಟಿಯಿಂದ ಉಪಯುಕ್ತ ಅನ್ನೋದು ನಿಸ್ಸಂಶಯ. ಈ ಎಕ್ಸ್ಪ್ಲರೇಷನ್ ನಡೆಸಿ ಕಾವ್ಯಮರ್ಮಜ್ಞರು, ಸಹೃದಯರೂ ಆದ ಡಾಕ್ಟರ್ ಗುರುರಾಜ ಕರ್ಜಗಿಯವರು ನಮಗೆ ನೆರವಾಗಿದ್ದಾರೆ.
ಅವರಿಗೆ ನಮ್ಮೆಲ್ಲರ ಕೃತಜ್ಞತೆ ಸಲ್ಲುತ್ತೆ. ಈ ಹಿಂದೆ 3 ಸರಣಿಗಳಲ್ಲಿ ಅವರ ವ್ಯಾಖ್ಯಾನ ಆಗಲೇ ಆಗಿದೆ. ಇದು 4ನೇ ಸರಣಿ ಅಂತ ನೆನಪು. ಈ ಸರಣಿಯಲ್ಲಿ ಕಗ್ಗದೊಡನೆ ಪಯಣದಲ್ಲಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಭಗವದ್ಗೀತೆ ಪ್ರವಾಸ ಅದು ಒಂದೇ ಜನ್ಮದಲ್ಲಿ ಮುಗಿದೀತು ಅಂತ ನಂಬಿಕೆ ಇಲ್ಲ. ಆದರೆ ನಮ್ಮ ತಿಳಿವಿಗೆ ತಕ್ಕ ಹಾಗೆ ಕೆಲವೊಂದು ನೋಡ್ಕೊಂಡು ಹೋದಾಗ ಪೂಜ್ಯ ರಾಮಸ್ವಾಮಿಯವರು ಹೇಳಿದ ಹಾಗೆ ಕಗ್ಗ ಮತ್ತು ಭಗವದ್ಗೀತೆ ಹೋಲಿಸೋ ಕಾರಣ ಇಲ್ಲ. ಎರಡೂ ವಿಶೇಷವಾದಂಥ ಗ್ರಂಥಗಳು. ಆದರೆ ನಮ್ಮ ಕುತೂಹಲಕ್ಕೆ, ನಮ್ಮ ಪ್ರೀತಿಗೆ ಏನು ಅಂದರೆ, ಸಾಕಷ್ಟು ಸಲ ನಮ್ಮ ಚಿನ್ಮಯಾನಂದಜಿ, ಬ್ರಹ್ಮಾನಂದಜಿ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ, ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತ ಹೇಳಿದಾಗ ಒಂದು ಆಸೆ ಹುಟ್ಟಿತು. ಭಗವದ್ಗೀತೆಯೂ ಎಷ್ಟು ಮನಸ್ಸಿಗೆ ತೃಪ್ತಿ ಕೊಡುತ್ತೋ ಅಷ್ಟೇ ಕಗ್ಗ ತೃಪ್ತಿ ಕೊಡುತ್ತೆ. ಹಾಗಾದರೆ ಕಗ್ಗದಲ್ಲಿ ಆ ಭಗವದ್ಗೀತೆಗೆ ಪದ್ಯಕ್ಕೆ ಸಂವಾದಿಯಾದಂಥ ಏನಾದರೂ ಇದ್ದಾವೆ ನೋಡಬೇಕು ಅಂತ ಕುತೂಹಲದಿಂದ ಹೊರಟಿದ್ದು. ಆ ಯಾತ್ರೆ ಶುರುವಾಗಿ ಈಗ 3 ಹಂತಗಳಲ್ಲಾಗಿ 15 ಅಧ್ಯಾಯಗಳು ಮುಗಿದಿದೆ. 16, 17, 18 3 ಉಳಿದಿದೆ. ಅದನ್ನೀಗ ಬರೋ 5 ದಿವಸದಲ್ಲಿ ಮುಗಿಸ್ಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಈ 16ನೇ ಅಧ್ಯಾಯ ಬಹುಶಃ ನಾನೀಗ ಆರಿಸ್ಕೊಂಡ ಕಾಲ ಆಗಿದೆಯೋ ಅಥವಾ ನನ್ನ ಮನಸ್ಥಿತಿ ಆಗಿದೆಯೋ ಗೊತ್ತಿಲ್ಲ, ಭಾಳ ಮುಖ್ಯವಾದ ಅಧ್ಯಾಯ ಅಂತ ನನಗನ್ನಿಸ್ತಾ ಇದೆ. ಆ 16ನೇ ಅಧ್ಯಾಯವನ್ನು ದೇವಾಸುರ ಸಂಪದ್ವಿಭಾಗ ಯೋಗ ಅಂತ ಕರೆದ್ರು. ಅದನ್ನು DVG ತುಂಬ ಚೆನ್ನಾಗಿ ದೈವಾಸುರ ಭೇದ ವಿವೇಕ ಯೋಗ ಅಂತ ಕರೆದ್ರು. ಈ ದೈವ ಮತ್ತು ಅಸುರ ನಡುವಿರುವ ವಿವೇಕ ಭೇದ ಹೇಗಿದೆ ನೋಡಬೇಕು ಅಂತ ಹೇಳಿದರು. ಇವತ್ತಿಗೆ ಯಾಕೆ ತನ್ನ ಮುಖ್ಯ ಅನ್ನಿಸ್ತಾ ಇದೆ ಅಂದರೆ, ತಾವು ದಿನ ಪೇಪರ್ ನೋಡಿದ ತಕ್ಷಣ ಅನಾಹುತಗಳೇ ಕಾಣಿಸ್ತವೆ ಕಣ್ಮುಂದೆ. ಅದರಲ್ಲಿ 3ನೇ ಪುಟ ನೋಡಬೇಕಾದ್ರೆ ಧೈರ್ಯ ಬೇಕು. ಅದು ಯಾರೋ ಹೇಳ್ತಿದ್ರು, ಅದು ಕಟ್ಟಕತೆ ಅಂತಿರ್ಬೋದು. ಒಬ್ಬ ಹಡಗಿನಲ್ಲಿ ಹೋಗ್ತಿರ್ಬೇಕಾದ್ರೆ ಮನುಷ್ಯ ಹಡಗ ಒಡೆದು ಹೋಯ್ತಂತೆ, ಕೊಚ್ಚಿಕೊಂಡು ಹೋದ. ಯಾರೂ ಮನುಷ್ಯರೇ ಇಲ್ಲದಂಥ ಒಂದು ದ್ವೀಪಕ್ಕೆ ಹೋಗಿ ಬಿದ್ದ. ಎದೆ ಒಡೆದು ಹೋಯ್ತು, ಎಲ್ಲಿ ಬದುಕೋದು ನಾನಿನ್ನ ಅಂತ. ಯಾರ್ಯಾರೂ ಇಲ್ಲ ಅಲ್ಲಿ, ಮನುಷ್ಯ ಪ್ರಾಣಿ ಬಂದೇ ಇಲ್ಲ ದ್ವೀಪದ ಮೇಲೆ. ಕಂಗಾಲಾಗಿ ಹೋದ. 1 ವರ್ಷ ಆಯಿತು, 2 ವರ್ಷ ಆಯಿತು, 4 ವರ್ಷ, 10 ವರ್ಷ, ಕಾಲು ಹೋಗಿ ಗೊತ್ತಾಗಲಿಲ್ಲ ಎಷ್ಟಾಯಿತು ಅಂತ. ಅವನು ಆಸೆ ಬಿಟ್ಬಿಟ್ಟ ವಾಪಸ್ ಹೋಗ್ತೀನಿ ಅಂತ. ದೇವ್ರ ದಯ ಬದುಕೊಂಡ. ಆ ಹೊತ್ತಿಗೆ ಒಂದು ದಿವಸ ದೂರದಲ್ಲಿ ಹಡಗು ಬರೋದು ಕಾಣಿಸ್ತಂತೆ. ಏನಾದರೂ ಮಾಡಿ ಗಮನ ಸೆಳೀಬೇಕು ಅಂತ ಹೇಳಿ, ಏನು ಕೈಯಲ್ಲಿ ಏನಿಲ್ಲ ಮಾಡೋದಕ್ಕೆ, ಅವನಿಗೆ ಕೊಂಬೆ ತೋರಿಸಿದ್ರೆ ಕಾಣಿಸುತ್ತಾ, ತಕ್ಷಕ ಬೆಂಕಿ ಮಾಡಿದ, ಹೊಗೆ ಎಬ್ಬಿಸ್ಬಿಟ್ಟ. ಆ ಹಡಗಿನ ನಾಯಕ ನೋಡಿದ, ಹೊಗೆ ಬರ್ತಾ ಇದೆ, ಮನುಷ್ಯರಿರೋ ದ್ವೀಪನೇ ಅಲ್ಲ ಇದು ಅಂತ. ಒಂದು ಸಣ್ಣ ನಾವೆಯಲ್ಲಿ ತಾನೇ ಬಂದಂತೆ ದಂಡೆ, ಯಾರಿದ್ದಾರೆ ಪಾರು ಮಾಡ್ಕೊಂಡು ಹೋಗೋಣ ಅಂತ. ಸಾಮಾನ್ಯವಾಗಿ ಸಂಕೇತಗಳನ್ನು ಗುರುತಿಸ್ತಾರೆ ಅವರು. ಹೊಗೆ ಬಂದ ತಕ್ಷಣ ಯಾರು ಸಿಕ್ಕಾಕೊಂಡಿದ್ದಾರೆ, ಪಾರು ಮಾಡಬೇಕು ಅಂತ. ಹೋದ ನೋಡಿದ, ಇವನು ಓಡಿ ಬಂದ, ನಾನು ಪಾರು ಮಾಡಪ್ಪ, ಎಷ್ಟು ವರ್ಷ ಇದ್ದೋ ಗೊತ್ತಿಲ್ಲ ನನಗಿಲ್ಲಿ, ನಾನು ಮನುಷ್ಯರು ಕಂಡಿಲ್ಲ, ನೀನು ಕಂಡಿದ್ದೀನಿ, ಈಗ ಕರ್ಕೊಂಡು ಹೋಗು ವಾಪಸ್ಸು ಅಂದಂತೆ. ಅವನು ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಕೇಳಿದಂತೆ. ನಾನೆಲ್ಲಿ ಬಂದೋ ಮಾರಾಯ, ಹಡಗು ಹೊಡೆದು ಹೋಯ್ತು, ಕೊಚ್ಕೊಂಡು ಬಂದು ಬಿದ್ದಿದ್ದೀನಿ ಇಲ್ಲಿ, ಎಷ್ಟು ವರ್ಷ ಆಯಿತು, ಮರ್ತು ಹೋಗಿದೆ ನನಗೆ, ಮನುಷ್ಯರ ಮುಖ ನೋಡಿದ ನೆನಪಿಲ್ಲ ನನಗೀಗ ಅನ್ನಂತೆ. ನೀನು ಏನು ಮಾಡ್ಬೇಕಂತೀಯ ಅನ್ನಂತೆ. ಏನು ಮಾಡಬೇಕು, ಕರ್ಕೊಂಡು ಹೋಗಪ್ಪ ನನ್ನ ಭೂಮಿಗೆ, ನಾನು ಊರಿಗೆ ಹೋಗ್ತೀನಿ ಅನ್ನಂತೆ. ಅವನು ನಿಮಿಷ ಇರು ಅನ್ನಂತೆ. ಈ ಕಥೆಗಳು. ಅವನು ನಾವೆಯಲ್ಲಿ ಒಂದಿಷ್ಟು ಪೇಪರ್ ಇತ್ತಂತೆ, ವರ್ತಮಾನ ಪತ್ರ, ದಿನ ಪೇಪರು, ದಿನಪತ್ರಿಕೆ ತಂದು ಕೊಟ್ಟಂತೆ. ಒಂದು ಇಡೀ ತಿಂಗಳ ದಿನಪತ್ರಿಕೆ ಇದೆ, ಕೂತು ಓದು, ನಾನು ನಿನ್ನ ಜೊತೆಗೆ ಇರ್ತೀನಿ, ಏನು ಬೇಜಾರಿಲ್ಲ. ಇದು ಓದಿದ ಮೇಲೂ ನೀನು ಬರಬೇಕು ಅಂತ ಅನಿಸಿದರೆ ಬಾ ನನ್ನ ಜೊತೆಗೆ ಏನಂತ, ಇಲ್ಲೇ ಚೆನ್ನಾಗಿದೆಯಾ ನೀನು ಅಂತ. ಇವತ್ತಿನ ಪೇಪರಲ್ಲಿ ಬರೋ ಅನಾಹುತಗಳು ನೋಡಿದಾಗ ಹಾಗೆ ಅನಿಸುತ್ತೆ. ಅದಕ್ಕೆ ದೈವಾಸುರ ಅಂದಾಗ ನನಗೆ ಈ ದೇವತೆಗಳು ಇದ್ದಾರೆ, ಅಸುರರು ಇದ್ದಾರೆ. ಯಾವ ಹೊತ್ತಿನಲ್ಲಿ ದೇವತೆಗಳು ಅಸುರರಾಗ್ಬಿಡ್ತಾರೆ ಗೊತ್ತಾಗಲ್ಲ. ಪೊಲೀಸರು ಆಗಿಬಿಡ್ತಾರೆ, ಮೇಷ್ಟ್ರು ಅಸುರರಾಗ್ಬಿಡ್ತಾರೆ, ಅಧಿಕಾರಿಗಳು ಅಸುರರಾಗ್ಬಿಡ್ತಾರೆ. ಒಂದು ಕ್ಷಣದಲ್ಲಿದ್ದಂಥ ದೈವತ್ವ ಹೇಗೆ ಮರೆಯಾಗಿ ಅಸುರರಾಗ್ಬಿಡ್ತೀವಿ ನಾವು ಅಂತ. ಅದಕ್ಕೆ ಈ ಓದುವಾಗ ನನಗನ್ನಿಸ್ತು, ಬಹುಶಃ ಈ ಭಾಳ ಮುಖ್ಯವಾದ ಅಧ್ಯಾಯ ನಮಗೆ ಬೇಕಾದದ್ದು ಇವತ್ತು ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ದೀರ್ಘವಾಗಿ ನೋಡಬೇಕು ಅಂತ ಅನಿಸಿದ್ದು ನನಗಿದನ್ನು. ತಾವು ಗಮನಿಸಿದರೆ ಪ್ರತಿಯೊಂದು ಧರ್ಮಶಾಸ್ತ್ರದಲ್ಲೂ ಮನುಷ್ಯನಲ್ಲಿರುವಂಥ ಒಳ್ಳೆಯ ಗುಣಗಳನ್ನು, ಕೆಟ್ಟ ಗುಣಗಳನ್ನು ಪಟ್ಟಿ ಮಾಡಿದ್ದಾರೆ. ಬೇರೆ ಬೇರೆ ಕಾಲದಲ್ಲಿ ಬಂದಂಥ ಧರ್ಮಗ್ರಂಥಗಳು, ಬೇರೆ ಬೇರೆ ವ್ಯಕ್ತಿಗಳನ್ನು ಬರೆದಂಥ ಧರ್ಮಗ್ರಂಥಗಳು ಸೇರಿಸಿದರೂ ಕೂಡ ಯಾರು ಒಳ್ಳೆಯ ಗುಣಗಳು ಅಂದಿದ್ದಾರೆ ಆ ಗುಣಗಳು ಬಹುಶಃ ಎಲ್ಲ ಧರ್ಮಗ್ರಂಥಗಳಲ್ಲೂ ಇದ್ದಾವೆ.
ಯಾವುದು ಒಳ್ಳೆಯದು ಅಂತ ಒಂದು ಧರ್ಮದಲ್ಲಿ ಪ್ರತಿಪಾದನೆ ಆಗಿದೆಯೋ ಅದು ಎಲ್ಲ ಧರ್ಮಗಳಲ್ಲಿ ಒಳ್ಳೆಯದು ಅಂತ ಉಳ್ಕೊಂಡಿದೆ. ಯಾವುದು ಕೆಟ್ಟದು ಅಂತ ತೀರ್ಮಾನ ಮಾಡಿದ್ರು ಅದು ಕೆಟ್ಟದಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಶತಶತಮಾನಗಳಿಂದ. ತಮಾಷೆ ಅಂದರೆ 3000 ವರ್ಷ 4000 ವರ್ಷದ ಹಿಂದೆ ಯಾವುದು ಒಳ್ಳೆಯದು ಅಂತ ಕಂಡಿದ್ರು ಜನ, ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ, ಅವೆಲ್ಲ ದೊಡ್ಡ ದೊಡ್ಡ ಗುಣಗಳು ಅಂತ ಅಂದ್ಕೊಂಡಿದ್ರು, ಇವತ್ತಿಗೂ ದೊಡ್ಡ ಗುಣಗಳಾಗಿ ಉಳ್ಕೊಂಡಿದ್ದಾವೆ. ಯಾವುದನ್ನು ನೀಚ ಕೆಲಸ ಅಂತ ಅಂದ್ಕೊಂಡಿದ್ರು ಅದು ಇವತ್ತಿಗೂ ನೀಚ ಕೆಲಸ ಆಗಿ ಉಳ್ಕೊಂಡಿದ್ದಾವೆ. ಅಂದರೆ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಅಂತ ಪಟ್ಟಿ ಮಾಡಿದ್ದುಂಟು. ಅದನ್ನು ಈ ಅಧ್ಯಾಯದಲ್ಲಿ ಚೆನ್ನಾಗಿ ಹೇಳಬೇಕಾದ್ರೆ ಈ ಸದ್ಗುಣಗಳನ್ನೆಲ್ಲ ದೈವಿ ಸಂಪತ್ತು ಅಂತ ಕರೀತಾರೆ, ಈ ದುರ್ಗುಣಗಳನ್ನೆಲ್ಲ ಆಸುರಿ ಸಂಪತ್ತು ಅಂತ ಕರೆಯೋದೊಂದು ಭಾಗ. ಈ ವಿಂಗಡಣೆ ಮಾಡೋದು ಯಾಕೆ? ಹಾಗಾದರೆ ನಾವು ಭಾಗ ಮಾಡೋದು ಯಾಕೆ? ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳು ಪಟ್ಟಿ ಮಾಡಿ ಇಡೋದು ಯಾಕೆ? ಕಾರಣ ಇಷ್ಟೇ, ಆ ಪಟ್ಟಿ ನಮ್ಮ ಕಣ್ಣು ಮುಂದೆ ಇರಬೇಕು ಯಾವಾಗಾದರೂ ಒಂದು ಸಲ. ಯಾವತ್ತೋ ಒಂದು ಸಲ ಮನುಷ್ಯನಲ್ಲಿದ್ದಂಥ ಭಾವನೆ ಕೆರಳಿ ಆಸುರಿ ಗುಣಕ್ಕೆ ಹೋಗ್ತದೆ ಅಂತ ಅನ್ನಿಸಿದಾಗ ಆ ಪಟ್ಟಿ ನಮ್ಮನ್ನು ಎಚ್ಚರ ಮಾಡಬೇಕು. ಬೇಡಪ್ಪ ಅದು ಒಳ್ಳೆಯದಲ್ಲ, ಕೆಟ್ಟದದು, ಇವತ್ತಲ್ಲ ಅವತ್ತಿಂದ ಕೆಟ್ಟದು ಅಂತ ಹೇಳ್ಕೊಂಬಂದಿದ್ದಾರೆ, ಆ ಕಡೆ ಹೋಗೋದು ಬೇಡ ಅಂತ ಎಚ್ಚರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಬಹುಶಃ ಆ ಒಳ್ಳೆಯ ಗುಣಗಳ ಪಟ್ಟಿಗಳನ್ನು ನೋಡ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಸ್ವಲ್ಪ ಪ್ರಚೋದನೆ ಸಿಕ್ಕು ನಾವು ಉನ್ನತಿಗೆ ಹೋಗ್ಬೋದೇನೋ, ಅಥವಾ ಕೆಟ್ಟ ಗುಣಗಳ ಪಟ್ಟಿ ನೋಡಿದಾಗ ಅಲ್ಲಿ ಹೋಗಬಾರ್ದು ಅಂತ ಎಚ್ಚರಿಕೆ ಬರಬಹುದೇನೋ ಅನ್ನೋದೋಸ್ಕರ ಮಾಡಿದ್ದಾರೆ. ತಾವು ಗಮನಿಸಬೇಕು, ಈ ಶ್ರೇಷ್ಠ ಗುಣಗಳೆಲ್ಲ ನಮ್ಮನ್ನು ಉನ್ನತಿ ಕಡೆ ಕರ್ಕೊಂಡು ಹೋಗ್ತಾವೆ ಅಂತ ನಂಬಿದವರು, ನಾವು ಬಲವಾಗಿ ನಂಬಿದವರು. ತಾವು ನೋಡಿದ್ದೀರಿ ಇತಿಹಾಸದಲ್ಲಿ ಒಂದೊಂದು ಗುಣ ಒಬ್ಬ ಮನುಷ್ಯನನ್ನು ದೈವತ್ವಕ್ಕೆ ಏರಿಸಿಬಿಟ್ಟಿದ್ದಾರೆ. ಒಂದೊಂದು ಗುಣ. ಹರಿಶ್ಚಂದ್ರನ ಒಂದು ಗುಣ ಸತ್ಯ. ಅವನ ಹೆಸರೇ ಸತ್ಯ ಹರಿಶ್ಚಂದ್ರ ಆಗೋಯ್ತು. ಸತ್ಯ ಅವನು ಪಡ್ಕೊಂಡಂಥ ನಿಷ್ಠೆ, ಅದು ಸತ್ಯಕ್ಕಿದ್ದಂಥ ನಿಷ್ಠೆ ಅವನನ್ನು ಸತ್ಯ ಹರಿಶ್ಚಂದ್ರ ಅನ್ನೋಂಗೆ ಆಗ್ಬಿಡ್ತು. ಬರೀ ಹರಿಶ್ಚಂದ್ರ ಅಂತ ಯಾರೂ ಅನ್ನೋದಿಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಆಗ್ಬಿಡ್ತು ಅವನ ಹೆಸರು. ನೋಡಿ, ಆ ಒಂದು ಗುಣದಿಂದ ಎಷ್ಟು ದೊಡ್ಡವನಾದ ಹರಿಶ್ಚಂದ್ರ ಅಂದರೆ, ಹರಿಶ್ಚಂದ್ರನಿಗಿಂತ ಮೊದಲಿದ್ದ ರಾಜನ ಹೆಸರು ನಮಗೆ ನೆನಪಿಲ್ಲ, ಆಮೇಲೆ ಬಂದ ರಾಜನ ಹೆಸರು ನೆನಪಿಲ್ಲ, ಎಷ್ಟೋ ರಾಜರ ಹೆಸರೇ ನೆನಪಿಲ್ಲ, ಹರಿಶ್ಚಂದ್ರ ಮರ್ತಿಲ್ಲ. ಅಂದರೆ ಒಂದು ಗುಣ ಮನುಷ್ಯನನ್ನು ಹೇಗೆ ದೈವಿ ಮಟ್ಟಕ್ಕೆ ಏರಿಸ್ಬಿಡ್ತದೆ ಅಂತ. ಒಬ್ಬ ರಾಮ ಸಾಕು, ಕಣ್ಣು ಮುಂದೆ ರಾಮ. ಎಂಥ ರಾಮ! ರಾಮೋ ದ್ವಿರ್ನಾಭಿಭಾಷತೆ ಅಂತ ಒಂದೇ ಮಾತು, ಎರಡನೇ ಮಾತಿಲ್ಲ. ಒಂದು ಮಾತು ಹೇಳಿದರೆ ಮುಗಿತದೆ, ಹಾಗಾಗಬೇಕು ಅಂತ ಆ ಪ್ರತಿಜ್ಞೆ ಮಾಡಿದಂಥ ರಾಮ. ಒಂದು ಮಾತಿಗೋಸ್ಕರ ಇಡೀ ರಾಮ ನಮ್ಮ ಮುಂದೆ ಆರಾಧ್ಯ ದೈವ ಆಗಿ ನಿಂತ್ಕೊಳ್ಳಿಲ್ವಾ? ಹಾಗೆ ಒಬ್ಬ ಗುಣಗಳನ್ನು ಉನ್ನತಿಗೆ ಕರ್ಕೊಂಡು ಹೋಗ್ತದೆ ಅಂತ ಒಬ್ಬ ಲಕ್ಷ್ಮಣ ಸಾಕು ನಮ್ಮ ಮುಂದೆ. ಆ ಶ್ರದ್ಧೆ ಅನ್ನೋದು, ನನಗೆ ಯಾಕೋ ಲಕ್ಷ್ಮಣನ ಕಂಡ್ರೆ ಅದೊಂದೇ ಪದ ಬರೋದು, ಶ್ರದ್ಧೆ. ಆ ಅಣ್ಣನ ಮೇಲೆ ಇರುವಂಥ ಅತ್ಯಂತ ಆಳವಾದ ನಂಬಿಕೆ, ಶ್ರದ್ಧೆ ಇದೆಯಲ್ಲ, ಅದು ಬಹುಶಃ ಇನ್ನು ಯಾರಿಗೂ ಸಿಗಲಿಕ್ಕಿಲ್ಲ ಅನಿಸುತ್ತೆ. ಅದು ಏನು ಶ್ರದ್ಧೆ ರೀ ಆ ಮನುಷ್ಯಂದು, ಅದ್ಭುತ. ಯಾವತ್ತೂ ಅಣ್ಣನ ಬಗ್ಗೆ ಸಂಶಯ ಬಂದದ್ದಿಲ್ಲ. ಸೀತೆನ ಒಂದು ಸಲ ಬೈದದ್ದುಂಟು ರಾಮನಿಗೆ, ಆದರೆ ಲಕ್ಷ್ಮಣ ಬೈಲಿಲ್ಲ. ಲಕ್ಷ್ಮಣ ನಂಬ್ಕೊಂಡೇ ಇದ್ದವನು ಕೊನೆವರೆಗೂ ಹಾಗೇನೆ. ಅದ್ಯಾಕೆ ಈ ಯುದ್ಧ ಪ್ರಸಂಗ ಬಂದಾಗ, ಯುದ್ಧ ಮಾಡಬೇಕಾದ್ರೆ ಇಂದ್ರಜಿತ್ತು ಜೊತೆಗೆ ಹೋರಾಡ್ತಾ ಇದ್ದಾನೆ ಲಕ್ಷ್ಮಣ. ಏನು ಹಾಕಿದರೂ ಇಂದ್ರಜಿತ್ತು ಸಾಯ್ತಾ ಇಲ್ಲ, ಯಾವ ಬಾಣ ಬಿಟ್ಟರೂ ಸಾಯ್ತಾ ಇಲ್ಲ. ಕೊನೆಗೆ ಅವನು ಬಿಡುವಂಥ ಬಾಣ ಎಂಥದ್ದು ಅಂತ ವಾಲ್ಮೀಕಿಗಳು ಹೇಳುವಂಥ ಮಾತು ಭಾಳ ಚಂದ, ನನಗೆ ಭಾಳ ಇಷ್ಟವಾದಂಥ ಶ್ಲೋಕ ಅದು. ಲಕ್ಷ್ಮಣ ಹೇಳೋದು, ಒಂದು ಬಾಣ ತೆಗಿತಾನೆ, ಅದಕ್ಕೆ ಯಾವ ಮಂತ್ರ, ವಿಶೇಷ ಮಂತ್ರ, ವರುಣಾಸ್ತ್ರ, ಆಗ್ನೇಯಾಸ್ತ್ರ, ಯಾವುದು ಸರ್ಪಾಸ್ತ್ರ ಯಾವುದೂ ಇಲ್ಲ. ಅದನ್ನೊಂದು ಹಿಡ್ಕೊಂಡು ಅವನು ಹೇಳುವಂಥ ಮಾತು ಇದೆಯಲ್ಲ, ಭಾಳ ಚಂದದ ಮಾತು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ. ಏನದು? ಪೌರುಷೇ ಚ ಪ್ರತಿದ್ವಂದ್ವ ಶರೈನಂ ಜಹಿ ರಾವಣಿಂ ಅಂತ. ಏನು ಮಾತದು ಹೇಳೋದು? ಈ ಬಾಣಕ್ಕೆ ಅವ್ನು ಕೊಟ್ಟಂಥ ಮಂತ್ರ ಎಂಥದ್ದು ಗೊತ್ತಾ? ಮಂತ್ರ ಯಾವುದೂ ಇಲ್ಲ. ನನ್ನ ಅಣ್ಣ ಸತ್ಯಸಂಧ ಆಗಿದ್ದರೆ, ಧರ್ಮಾತ್ಮ ಆಗಿದ್ದರೆ, ನೋಡಿ ಪಣ ಇಡೋದು ಎದ್ರ ಮೇಲೆ? ಅಣ್ಣನ ಗುಣಗಳ ಮೇಲೆ ಪಣ ಇಡುವಂಥದ್ದು, ಮತ್ತು ಯಾವುದೂ ಅಲ್ಲ. ನನ್ನ ಅಣ್ಣ ಧರ್ಮಾತ್ಮ ಆಗಿದ್ದರೆ, ಸತ್ಯಸಂಧ ಆಗಿದ್ದರೆ, ದಶರಥನಿಗೆ ತಕ್ಕ ಮಗ ಆಗಿದ್ದರೆ, ಅವನು ಯುದ್ಧದಲ್ಲಿ ಅವನಿಗೆ ಪೌರುಷದಲ್ಲಿ ಅವನಿಗೆ ಪ್ರತಿದ್ವಂದ್ವಿನೇ ಇಲ್ಲ ಅಂತನ್ನುವಂಥ ಪರಾಕ್ರಮಿ ನನ್ನ ಅಣ್ಣ ಆಗಿದ್ದೆ ನಿಜವಾಗಿದ್ದರೆ, ಈ ಬಾಣ ಈ ರಾವಣಿ ಅಂದರೆ ರಾವಣನ ಮಗ ಇದ್ದಾನಲ್ಲ, ಅವನ ಪ್ರಾಣವನ್ನು ತಗೊಳ್ಳಿ ಅಂತ ಹೇಳಿದ. ಆ ಬಾಣ ಬಿಟ್ಟ, ಇಂದ್ರಜಿತ್ತು ಸತ್ತೋದ. ಇದು ಏನು ಹೇಳ್ತಾರೆ ವಾಲ್ಮೀಕಿಗಳು ಅಂತಂದರೆ, ಯಾವ ಮಹಾಮಹಾ ಅಸ್ತ್ರಗಳಿಂದ ಆಗಲಾರದ್ದು ಶ್ರದ್ಧೆಯ ಪ್ರತೀಕವಾದಂಥ ಬಾಣದಿಂದ ಆಯಿತು ಅಂತ. ಆ ಲಕ್ಷ್ಮಣನ ಶ್ರದ್ಧೆ ಹೇಗಿರ್ಬೇಕು ನೋಡ್ರಿ. ಅದ್ರ ಮೇಲೆ ಪಣ ತೊಡಬೇಕಾದ್ರೆ ಅವ್ನು ಹೇಳ್ತಾನೆ, ಈ ಬಾಣ ಕೊಲ್ಲಬೇಕಾದ್ರೆ ಆ ಶ್ರದ್ಧೆಯಿಂದನೇ ಆಗಬೇಕು. ಅಷ್ಟು ಅಣ್ಣನ ಮೇಲೆ ನಂಬಿಕೆ. ತಾನು ಯಾರ ಮೇಲೂ ಹೇಳಿಲ್ಲ, ಯಾವ ದೇವ್ರ ಮೇಲೂ ಇಲ್ಲ, ನನ್ನ ಅಣ್ಣನ ಬಗ್ಗೆ ಹೇಳ್ತಾನೆ ಅವನು. ನನ್ನ ಅಣ್ಣ ನಿಜವಾಗ್ಲೂ ಧರ್ಮಾತ್ಮ ಆಗಿದ್ದರೆ, ಸತ್ಯಸಂಧ ಆಗಿದ್ದರೆ ಇದಾಗಲಿ ಅಂತ. ಇದು ಲಕ್ಷ್ಮಣನ ಶ್ರದ್ಧೆ. ಆ ಒಂದು ಶ್ರದ್ಧೆಯಿಂದ ಅವನು ದೊಡ್ಡವನಾಗ್ಬಿಡ್ತಾನೆ. ಒಂದು ಕೆಟ್ಟ ಗುಣ ಕೂಡ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತಲ್ಲ, ಒಂದು ಕೆಟ್ಟ ಗುಣ. ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ ಅನಿಸುತ್ತೆ ಇದನ್ನು.
ಮಾಸ್ತಿಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ನಿಮ್ಮಲ್ಲಿ ಕೆಟ್ಟ ಪಾತ್ರ ಬರೋದೇ ಇಲ್ವಾ ಸರ್ ಯಾವುದು? ಅವ್ರು ಕೆಟ್ಟ ಪಾತ್ರ ಅಂತ ಬರೋಲ್ಲ ಅವರಲ್ಲಿ. ಕೆಟ್ಟ ಪಾತ್ರ ಇದಾವ ಮೇಷ್ಟ್ರೆ ಅಂದರು. ಇಲ್ವಾ ಸರ್, ಬೇಕಾದಷ್ಟು ಜನ ಕೆಟ್ಟ ಪಾತ್ರ, ಒಂದು ಹೇಳಿ ನೋಡೋಣ ಅಂದರು. ನನಗೇನು ತೋಚ್ತಾಗ ರಾವಣ ಅಲ್ವಾ ಅಂತ ಕೇಳಿದೆ. ತಕ್ಷಣ ಅವ್ರು ಕೇಳಿದ್ರು, ಮಂಡೋದ್ರಿ ಏನು ಕೇಳಿದ್ದೀರಾ ಅಂದರು. ಎಷ್ಟು ಚಂದದ ಮಾತದು, ಮಂಡೋದ್ರಿ ಏನು ಕೇಳಿದ್ದೀರಾ ಅಂತ. ಅಂದರೆ ರಾವಣ ಕೆಟ್ಟವನು ಯಾವ ಒಂದು ದೃಷ್ಟಿಯಿಂದ ನೋಡಿದಾಗ ಅವ್ರು ಹೇಳಿದರು, ರಾವಣ ಕೆಟ್ಟವನು ಅಂತ ಹೇಗೆ ಅನ್ನೋದು? ಕೆಟ್ಟ ಕೆಲಸ ಮಾಡಿದ ಒಪ್ಕೊಳ್ಳೋಣ, ಬೈಯೋಣವನ್ನ. ಆದರೆ ಕೆಟ್ಟವನು ಅಂತ ಹೆಂಗೆ ಹೇಳ್ತೀರಿ? ಈಶ್ವರ ಎಷ್ಟು ಜನಕ್ಕೆ ಕೊಟ್ಟಿದ್ದಾನೆ ಆತ್ಮಲಿಂಗ? ಒಬ್ಬನಿಗೆ ಅಲ್ವಾ? ಈಶ್ವರನಿಂದ ಆತ್ಮಲಿಂಗ ತರಬೇಕಾದ್ರೆ ಸಣ್ಣ ಮನುಷ್ಯ ಏನಲ್ಲ ಅವನು. ಮತ್ತು ಲಂಕೆಗೆ ಹೋದಂಥ ಆಂಜನೇಯ ಅವನು ಅರಮನೆಗೆ ಹೋಗ್ತಾನೆ, ರಾವಣನ ಅರಮನೆಗೆ ಹೋಗಿ ನೋಡ್ತಾನೆ, ಅಲ್ಲಿ ಮಲ್ಕೊಂಡಂಥ ರಾವಣ ನೋಡಿ ಹೇಳ್ತಾನೆ, ಇಂದ್ರನಿಗಿಂತ 100 ಪಟ್ಟು ಪ್ರಖರವಾದಂಥ ತೇಜಸ್ಸು ಇವನಲ್ಲಿದೆ ಅಂತ ಹೇಳ್ತಾನೆ. ಅವನು ಸಣ್ಣವನಾಗೋಕ್ಕೆ ಹೆಂಗೆ ಸಾಧ್ಯ? ಅವನು ಕೆಟ್ಟ ಕೆಲಸ ಮಾಡಿದ, ಕೆಟ್ಟವನಲ್ಲ ಅವನು. ಇಲ್ಲದೆ ಹೋದರೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ರಾವಣ ಭೂಮಿಯಲ್ಲಿ ಬಿದ್ದಾಗ, ಯುದ್ಧಕ್ಕೆ ಬಿದ್ದಾಗ, ಎದೆಗೆ ಬಾಣ ಚುಚ್ಚಿ ಬಿದ್ದಾಗ, ಪ್ರಾಣೋತ್ಕ್ರಮಣ ಆಗಿಲ್ಲ ಇನ್ನೂ. ಆ ಲಕ್ಷ್ಮಣನಿಗೆ ಹೇಳ್ತಾನೆ, ಹೋಗಿ ಕೇಳ್ಕೊ, ಅವನು ಮಹಾಚಕ್ರವರ್ತಿ, ಅವನು ರಾಜ್ಯ ಹೇಗೆ ನಡೆಸಬೇಕು ಅಂತ ಕೇಳ್ಕೊಂಬ ಅಂತ ಹೇಳ್ತಾನೆ. ರಾಮನಿಗೆ ಗೊತ್ತಿತ್ತು ರಾವಣ ದೊಡ್ಡವನು ಅಂತ. ಅಂದರೆ ಒಂದು ಕೆಟ್ಟ ಗುಣ, ಆ ಪರನಾರಿ ಮೋಹ ಬಂತಲ್ಲ ಆತನಿಗೆ, ಅದು ಒಂದರಿಂದ ಪೂರ್ತಿ ಬಿದ್ದು ಹೋದ. ತಾವು ಗಮನಿಸಬೇಕಾದ್ದು, ಇಡೀ ಶೇಕ್ಸ್ಪಿಯರ್ ನಾಟಕಗಳಲ್ಲಿ, ದುರಂತ ನಾಟಕಗಳಲ್ಲಿ ಅದು ಹೇಳ್ತಾರೆ, ಅದನ್ನು ಒಂದು ಟ್ರ್ಯಾಜಿಡಿ, ಒನ್ ಸಿಂಗಲ್ ಮಿಸ್ಟೇಕ್, ಅದನ್ನು ಟ್ರ್ಯಾಜಿಕ್ ಫ್ಲಾ ಅಂತ ಕರೀತಾರೆ. ಟ್ರ್ಯಾಜಿಕ್ ಫ್ಲಾ ಅಂದರೆ ದೋಷ. ಟ್ರ್ಯಾಜಿಕ್ ಫ್ಲಾ, ಒಂದು ದೋಷದಿಂದ ಹಾಳಾಗಿ ಹೋದರು. ಒಬ್ಬ ಹ್ಯಾಮ್ಲೆಟ್ ಎಂಥ ದೊಡ್ಡ ಮನುಷ್ಯ, ಅವನು ದಡ್ಡ ಅಲ್ಲ, ಅವನು ಬುದ್ಧಿವಂತ, ಜ್ಞಾನಿ, ಚೆನ್ನಾಗಿ ಓದ್ಕೊಂಡವನು. ಆದರೆ ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಟು ಬಿ ಆರ್ ನಾಟ್ ಟು ಬಿ ಇಸ್ ದ ಕ್ವೆಶ್ಚನ್. ಅವನು ತೀರ್ಮಾನ ಮಾಡೋಕ್ಕೆ ಸಂದಿಗ್ಧ ಯಾವಾಗಲೂ, ಅದರಿಂದ ಹಾಳಾಗಿ ಹೋದ. ಒಂದು ಮ್ಯಾಕ್ಬೆತ್ ತಗೊಳ್ಳಿ, ಮ್ಯಾಕ್ಬೆತ್ ಎಂಥವನು, ಅಸಾಧ್ಯ ಶೂರ, ಅವನು ಮಹಾವೀರ, ಪರಾಕ್ರಮಿ ಎಲ್ಲ ಆಯಿತು. ಒಂದು ಸಲ ಮಹತ್ವಾಕಾಂಕ್ಷೆ ಬಂದುಬಿಡ್ತು ನೋಡಿ, ಗೆಲ್ಲಬೇಕು ಅಂತ. ಅತಿಯಾದ ಮಹತ್ವಾಕಾಂಕ್ಷೆ ಬಂದರೆ ಅದರಿಂದ ಹಾಳಾಗಿ ಹೋದವನು. ಹಾಗೆ ಒಥೆಲೋನು ಮಹಾಶೂರ, ಧೀರ, ಎಲ್ಲ ಆಯಿತು. ಸಂಶಯ, ಡೆಸ್ಡೆಮೋನ ಮೇಲೆ ಸಂಶಯ, ಒಂದು ಸಂಶಯದಿಂದ ಹಾಳಾಗಿ ಹೋದ. ಅಂದರೆ ಒಂದೊಂದು ಕೆಟ್ಟ ಗುಣಗಳು ಮನುಷ್ಯನನ್ನು ಹೇಗೆ ಪ್ರಪಾತಕ್ಕೆ ಎಳೆದು ಬಿಡ್ತವೆ ಅಂತ. ಅದಕ್ಕೆ ಪಟ್ಟಿ ಮಾಡೋದು ಮುಖ್ಯ ಅಂತ ಹೇಳ್ತಾರೆ. ಹೀಗೆ ಮಾಡ್ಕೊಂಡು ಹೋದಾಗ ಒಂದು ನನಗೆ ನೆನಪಾಗುತ್ತೆ, ಬುದ್ಧನ ಕಥೆಗಳ, ಜಾತಕ ಕಥೆಗಳನ್ನು ತಾವು ಎಷ್ಟು ಓದಿದ್ರೆ ಗೊತ್ತಿಲ್ಲ, ತುಂಬ ಪ್ರೀತಿಯಿಂದ ಓದಬೇಕಾದಂಥ ಗ್ರಂಥಗಳು, ಸುಮಾರು ಕಥೆಗಳಿದ್ದ. ಅವನ ಹಿಂದಿನ ಜನ್ಮ, ಬುದ್ಧ ಹಿಂದಿನ ಜನ್ಮದಲ್ಲಿ ಬೋಧಿಸತ್ವ ಆಗಿದ್ದು, ಏನೇನು ಅವತಾರಗಳಲ್ಲಿದ್ದ ಅನ್ನೋದು ಜಾತಕ ಕಥೆಗಳ ಕಥೆ. ಅದು ಒಂದು ಕಥೆಯಲ್ಲಿ ಬ್ರಹ್ಮದತ್ತ ವಾರಣಾಸಿ ರಾಜ ಆದಾಗ ಬೋಧಿಸತ್ವ ಅಲ್ಲಿ ಹುಟ್ಟಿದ್ದ. ಒಂದು ಸಲ ರಾಜನಿಗೆ ಆಸೆ ಆಯ್ತಂತೆ, ಬೇಟೆ ಆಡ್ಕೊಂಬರಬೇಕು ಅಂತ ಹೋದ. ಅವನು ಅಸಾಧ್ಯ, ಗುರಿ ತಪ್ಪೋದೇ ಇಲ್ಲ, ಯಾವತ್ತೂ ಗುರಿ ತಪ್ಪಲ್ಲ, ಒಂದು ಅಸಾಧ್ಯ ಗುರಿ ಅವನು. ಕಾಡಿಗೆ ಹೋದ, ಅಪರೂಪದೊಂದು ಜಿಂಕೆ ಕಾಣಿಸ್ಬಿಡ್ತು ಅವನ ಕಣ್ಣಿಗೆ, ಕಪ್ಪು ಜಿಂಕೆ. ಅಷ್ಟು ಕಪ್ಪಾದ ಜಿಂಕೆನ ಅವನು ಕಂಡೇ ಇರಲಿಲ್ಲ ಯಾವತ್ತೂ. ಅದ್ರ ಮೇಲೆ ಬೆಳ್ಳಿ ಮಿನುಗು ಅಂತ ತಾರೆ ಇದ್ದಂಥ ಚಿಕ್ಕೆಗಳಿದ್ರ ಮೈ ಮೇಲೆ. ಆ ಕಪ್ಪು ಮೈ ಮೇಲೆ ಬೆಳ್ಳಿ ಚಿಕ್ಕೆ ಇದ್ರೆ ಚೆಂದ ಕಾಣಿಸುತ್ತೆ. ಅದ್ರ ಕಣ್ಣಲ್ಲಿ ಒಂದು ಮಿಂಚಿದ್ದಂಗೆ ಇರೋದು, ನಿಂತಲ್ಲಿ ನಿಲ್ಲೋಲ್ಲ, ಒಂದು ಸಮ ಓಡ್ತಾ ಇದೆ. ಇವನು ಬಾಣ ಬಿಟ್ಟ, ಇವತ್ತಿಗೂ ಅವ್ನು ಬಾಣ ಬಿಟ್ಟರೆ ತಪ್ಪಿಸ್ಕೊಂಡಂಥ ಪ್ರಾಣಿ ಇರಲಿಲ್ಲ ಅಂತ. ಆ ಪ್ರಾಣಿಗೆ ಬಡಿಲಿಲ್ಲ, ಬೆನ್ನು ಹತ್ತಿದ, 10 ಬಾಣ ಹೊಡೆದ, ಅದೇನು ಸಾಯಲಿಲ್ಲ. ಅವನೊಂದ, ಇಂಥ ಚಾಲಾಕಿ ಪ್ರಾಣಿನೆಲ್ಲೂ ನೋಡಿಲ್ಲ ನಾನು ಅಂದ. ಎಷ್ಟೋ ಸುಸ್ತಾದ, 3 ದಿವಸ ಕಾಡಲ್ಲೇ ಇದ್ದ, ಏನಾದರೂ ಸಿಗಲಿಲ್ಲ. ವಾಪಸ್ ಬಂದು ಬೇಜಾರಾಯಿತು. ಅಲ್ಲಿ ಬೇಟೆಗಾರರು ಇರ್ತಾರಲ್ಲ, ಅವ್ರಿಗೆ ಕೇಳಿದ, ನಿಮಗೇನಾದರೂ ಸಿಕ್ಕತ್ತಾ ಇದು ಅಂತ. ಅವ್ರು ಹೇಳಿದರು, ಸ್ವಾಮಿ ನಾವು ಹುಟ್ಟು ಬೇಟೆಗಾರರು, ನಮಗೆ ಸಿಗಲ್ಲ ಅದು, ನಿಮಗೆ ಸಿಗುತ್ತಾ ಅದು? ಅದು ಜಿಂಕೆ ಗುಣನೇ ಬೇರೆ, ಅದು ಯಾವ ಬಾಣಕ್ಕೂ ಸಿಗೋಲ್ಲ. ಯಾಕೆ ಗೊತ್ತಾ? ಅಷ್ಟು ದೂರಿಂದ ಮನುಷ್ಯರ ಮೈ ವಾಸನೆ ಹಿಡ್ಕೊಂಡ್ಬಿಡುತ್ತೆ ಅದು. ಅದಕ್ಕೊಂದು ವಿಶೇಷ ಗುಣ ಇದೆ. ಮನುಷ್ಯರ ಮೈ ವಾಸನೆ ಬಂದ ತಕ್ಷಣ ಹತ್ತಿರನೇ ಬರಲ್ಲ, ಅದಷ್ಟು ದೂರ ಓಡೋಗುತ್ತೆ. ನಾವು ಒಂದು ಜಿಂಕೆನೂ ಹೊಡೆಯೋಕ್ಕಾಗಿಲ್ಲ ಇದುವರೆಗೂ ಅಂದರು. ಇವನಿಗೆ ಸಮಾಧಾನ ಆಯ್ತೇನೋ, ನಾನು ಒಬ್ಬನೇ ಫೇಲ್ ಆಗಿಲ್ಲ ಅಂತ. ಮನೆಗೆ ಬಂದು ಅರಮನೆಗೆ ಬಂದು ತನ್ನ ಸಾಕಿದಂಥ ಒಬ್ಬ ಹಿರಿಯ ಇರ್ತಾನೆ ಮನೇಲಿ, ಇವ್ರು ಪುಟ್ಟ ಹುಡುಗ ಇದ್ದಾಗ ಸಾಕಿದಂಥ ಹಿರಿಯ. ಅವ್ನು ಹೇಳ್ತಾನೆ, ನನಗೊಂದು ತುಂಬ ಆಸೆ ಆಗಿಬಿಟ್ಟಿದೆ ಕೊಡೋ, ಅದು ಹೊಡ್ಕೊಂಬರ್ಬೇಕು ಅಂಥೇಳಿ, ಏನು ಮಾಡಬೇಕು ಅಂತ. ಆ ಮುದುಕ ಹೇಳ್ತಾನೆ, ನಿನಗೆ ಬೇಕೇನಪ್ಪ ಅದು ಜಿಂಕೆ? ಹೌದು ನನಗೆ ಬೇಕು. ನಿನಗೆ ಜೀವಂತ ಬೇಕಾ? ಜೀವಂತ ಇದ್ದರೆ ಭಾಳ ಒಳ್ಳೆಯದು, ಜೀವಂತಾನೇ ಕರ್ಕೊಂಬರ್ತೀನಿ, ಕಾಳಜಿ ಬಿಡು ಅಂತಾನೆ. ಇವರಂತ ನನಗೇ ಹಿಡಿಯೋಕ್ಕಾಗಲಿಲ್ಲ. ಈ ಮುದುಕ ಹೆಂಗೆ ಹಿಡ್ಕೊಂಬರ್ತಾನೆ? ಅವನೇನು ಮಾಡ್ತಾನೆ, ಹೋಗ್ತಾನೆ. ಹೋಗ್ಬೇಕಾದ್ರೆ ಏನು ಮಾಡ್ತಾನೆ ಅಂದರೆ, ಒಂದು ದೊಡ್ಡ ಮಡಿಕೆಯಲ್ಲಿ ಜೇನುತುಪ್ಪ ತೊಗೊಂಡು ಹೋಗ್ತಾನೆ. ಜೇನುತುಪ್ಪ ತೊಗೊಂಡು ಹೋಗಿ ಆ ಜಿಂಕೆ ಓಡಾಡೋ ಜಾಗದಲ್ಲಿ ಮರದ ಮೇಲೆ ಒಂದು ಗುಡಿಸ್ಲು ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ. 4-5 ದಿವಸ ಬರೀ ಅದು ನೋಡ್ತಾನೆ ಇರೋದು. ಒಂದು ದಿವಸ ಜಿಂಕೆ ಬರುತ್ತೆ, ಅಲ್ಲಿ ಹೂ ಮೇಯುತ್ತೆ, ಮತ್ತೆ ಹೋಗುತ್ತೆ, ಹುಲ್ಲು ಮೇಯ್ದು ಹೋಗುತ್ತೆ. ಒಂದು 3-4 ದಿವಸ ನೋಡಿ ಏನು ಮಾಡ್ತಾನೆ ಅಂದರೆ, ಅದು ಬರ್ತಿತ್ತಲ್ಲ ಜಾಗ, ಆ ಸುತ್ತಮುತ್ತಲ ಒಂದಿಷ್ಟು ಜಾಗದಲ್ಲಿ ಆ ಜೇನುತುಪ್ಪ ಹರಡ್ಬಿಡ್ತಾನೆ, ಇದ್ರ ಮೇಲೆಲ್ಲೇ ಹುಲ್ಲಿನ ಮೇಲೆ ಹಾಕಿ ಉಚ್ಚಿಬಿಡ್ತಾನೆ. ಮತ್ತೆ ಬಂದು ಕೂತ್ಕೋತಾನೆ. ಆ ಜಿಂಕೆ ಬರುತ್ತೆ,
ಅದಕ್ಕೊಂಥರ ವಿಶೇಷ ವಾಸನೆ ಬರುತ್ತೆ ಜೇನುತುಪ್ಪದ್ದು. ಬಂದ ಹುಲ್ಲಿಗೆ ಜೇನುತುಪ್ಪ ಹತ್ತಿರುತ್ತಲ್ಲ ಅಂತ ತಿನ್ನೋಕೆ ಶುರು ಮಾಡುತ್ತೆ, ರುಚಿ ಹತ್ತಿ ಬಿಡುತ್ತೆ ಅದು ಭಾಳ. ಮರುದಿವಸ ಮತ್ತೆ ಏನೇನು ಮಾಡ್ತಾನೆ, ಮತ್ತಷ್ಟು ಜೇನುತುಪ್ಪ ಹಾಕ್ತಾನೆ. ಒಂದು 4 ದಿವಸ ಬರೀ ಜೇನುತುಪ್ಪ ತಿಂದೋದಕ್ಕೆ ಅಷ್ಟು ಅಭ್ಯಾಸ ಆಗಿಬಿಡುತ್ತಂದರೆ ಬೇರೆ ಹುಲ್ಲು ತಿನ್ನೋಕೆ ಮನಸ್ಸೇ ಆಗಲ್ಲ, ಹುಡ್ಕಾಡ್ಕೊಂಡು ಇಲ್ಲೇ ಬರುತ್ತೆ ಅದು. ಅವನೇನು ಮಾಡ್ತಾನೆ, ಊರಿಂದ ಜೇನುತುಪ್ಪ ತರಿಸಿ ಇವತ್ತು ಇಲ್ಲಿ ಹಾಕಿದ್ದ, ಮರುದಿವ್ಸ ಸ್ವಲ್ಪ ಮುಂದೆ, ಅದ್ರ ಮುಂದೆ ಸ್ವಲ್ಪ ಮುಂದೆ ಹಾಕ್ಕೊಂಡು ಕೊನೆಗೆ ಅರಮನೆದೊಂದು ಮುಂದೆ ತೋಟ ಇದೆಯಲ್ಲ ಅಲ್ಲಿವರೆಗೂ ಬಂದುಬಿಡ್ತಾನೆ. ಅದು ಬೆನ್ನು ಹತ್ಕೊಂಡು ಅಲ್ಲಿಗೆ ಬಂದುಬಿಡುತ್ತೆ, ಅರಮನೆ ತೋಟಕ್ಕೆ ಬರುತ್ತೆ. ಬಂದಾಗ ಸುತ್ತು ಇರ್ತಾರಲ್ಲ ಅವ್ರ ಸೇವಕರು, ಬಲೆ ಹಾಕಿ ಅದನ್ನ ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದು ರಾಜನಿಗೆ ಒಪ್ಪಿಸ್ದಾಗ ಅವ್ನು ಕೇಳ್ತಾನೆ, ಅಲ್ಲಯ್ಯ ನಾನು ಬಾಣ ಬಿಲ್ಲು ತೊಗೊಂಡು ಹೋಗಿ ಆದರೂ ಹಿಡ್ಕೊಂಬರೋಕ್ಕಾಗಲಿಲ್ಲ, ನೀನು ಒಂದು ಬಾಣ ಬಿಡದೆ ಒಂದು ಚೂರು ಗಾಯ ಮಾಡದೆ ಅದನ್ನು ಹೆಂಗೆ ಹಿಡ್ಕೊಂಬಂದೆ ನೀನು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ನಾನು ಬಾಣ ಬಿಡಬೇಕಾಗಿಲ್ಲ. ಆ ಜಿಂಕೆಗೆ ದುರ್ಬಲತೆ ಅಂದರೆ ಜೇನುತುಪ್ಪ. ಯಾವಾಗಲೂ ವೈರಿನ ಹೊಡಿಬೇಕಾದ್ರೆ ಅವ್ರ ಶಕ್ತಿಯನ್ನು ಗಮನಿಸಬಾರ್ದು, ಅವ್ರ ದುರ್ಬಲತೆಯನ್ನು ಗಮನಿಸಬೇಕು, ಎದರಲ್ಲಿ ಅಶಕ್ತರಾಗಿದ್ದಾರೆ ಅಂತ. ಅದಕ್ಕೆ ನಾನು ಗೊತ್ತಾಯ್ತು ನನಗೆ, ಜಿಂಕೆಗೆ ಜೇನುತುಪ್ಪ ಹಚ್ಚಿದ ಹುಲ್ಲು ಇಷ್ಟ ಆಗುತ್ತೆ ಅಂತ. ನಾನೇನು ಮಾಡಿದೆ, ಜೇನುತುಪ್ಪ ಹಾಕ್ಕೊಂಡು ಅರಮನೆ ತನಕ ತೊಗೊಂಬಂದೆ. ಮನುಷ್ಯರು ವಾಸನೆ ಕಂಡ್ರೆ ಓಡಿ ಹೋಗುವಂಥ ಜಿಂಕೆ ಈ ಜೇನುತುಪ್ಪದ ಆಸೆಗೆ ಬಿದ್ದು ಆ ವಾಸನೆ ಕಳ್ಕೊಂಡು ನಿಮ್ಮ ಮನೆ ತನಕ ಬಂತದ್ದು. ಸುತ್ತಮುತ್ತಲು ಜನ ಇದ್ದಾರೆ ಅಂತೂ ಕಲ್ಪನೆ ಇಲ್ಲ, ಅದಕ್ಕೆ ಹಂಗಾಯ್ತು. ಅದರಿಂದ ಅದರ ನಾಲಿಗೆ ಚಪಲ ಇದೆಯಲ್ಲ, ಬಾಯಿ ಚಪಲ, ಅದರಿಂದ ಅದು ಹಿಡ್ಕೊಂಬಂದೆ ಅಂತ. ಅದಕ್ಕೆ ಅವ ರಾಜ ಹೇಳ್ದ, ನಾಲಿಗೆಗೆ ಬಾಯಿ ಚಪಲ ಒಂದೇ ಇದೆ, ನಮಗಿನ್ನೂ 3-4 ಇದ್ದಾವೆ ಪಂಚೇಂದ್ರಿಯಗಳು. ಒಂದು ನಾಲಿಗೆಗೆ ಇಷ್ಟು ಆಗಬೇಕಾದ್ರೆ 5 ಸೇರಿಕೊಂಡ್ರೆ ಏನು ಗತಿ ಅಂತ. ಅದಕ್ಕೆ ಹೇಳ್ತಾರೆ, ಒಂದು ಗುಣ, ಅದು ಬಾಯಿ ಚಪ್ಪಲದ ಒಂದು ಗುಣದಿಂದ ಜಿಂಕೆ ತನ್ನ ಜೀವ ಕಳ್ಕೋಬೇಕಾಯಿತು. ಹೀಗೆ ನಾವು ಕೂಡ ಬೇಕಾದಷ್ಟು ಆಗೋದ್ರಿಂದ ಏನಾಗ್ತದೆ ಅನ್ನೋದನ್ನು ಕೃಷ್ಣ ಈ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ. 7ನೇ ಅಧ್ಯಾಯದಲ್ಲೂ ಕೂಡ ಇದ್ರ ಬಗ್ಗೆ ಮಾತು ಬಂದಿದೆ. ಪರ ಮತ್ತು ಅಪರ ಪ್ರಕೃತಿ ಅಂತ ವಿಶೇಷ ಹೇಳಿದಾಗ ಅಲ್ಲಿ ಕೂಡ ವರ್ಣನೆ ಮಾಡ್ತಾನೆ ಯಾವ ಗುಣಗಳು ಬೇಕು ಅಂತ. ಅದೇ ಥರ 9ನೇ ಅಧ್ಯಾಯದಲ್ಲೂ ಕೂಡ ಈ ವಿವರಣೆ, ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳ ಬಗ್ಗೆ ಸಾಕಷ್ಟು ವಿವರಣೆ ಬಂದಿದೆ. ಈ 16ನೇ ಅಧ್ಯಾಯದಲ್ಲಿ ಈ ದೈವಿ ಗುಣಗಳು ಮತ್ತು ಆಸುರಿ ಗುಣಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾನೆ. ಎರಡು ನಮ್ಮಲ್ಲೇ ಇದೆ ಅಂತ. ಇದನ್ನು DVG ಹೇಳುವಂಥ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಗ್ಗದಲ್ಲಿ ಬರುವಂಥ ಮಾತು, ಪದ್ಯ 192, 192. ದೇವದಾನವರ ರಣರಂಗ ಮಾನವ ಹೃದಯ, ಭಾವರಾಗ ಹಠಂಗಳು ಅವರ ಸೇನೆಗಳು, ಭೂವಿಭವ ಜಯಗಳ ಭ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನವರು ಮಂಕುತಿಮ್ಮ. ಎಷ್ಟು ಸುಂದರವಾದ ಮಾತು. ಆ ರಣಾಂಗಣ ಎಲ್ಲಿ ಅಂತ ಮೊದಲನೇ ಸಾಲಲ್ಲೇ ಹೇಳಿಬಿಡ್ತಾರೆ ಅವರು. ದೇವದಾನವರ ರಣರಂಗ ಮಾನವ ಹೃದಯ. ಆ ಕುರುಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ಆ ದೇವರು ದಾನವರು ಎರಡೂ ನಮ್ಮಲ್ಲೇ ಇದ್ದಾರೆ ಅವರು. ಆ ರಣರಂಗ ಯುದ್ಧ ನಡೀತಾನೇ ಇದೆ, ನಮ್ಮ ಹೃದಯದಲ್ಲೇ ನಡೀತಾ ಇದೆ, ನಮ್ಮ ಮನಸ್ಸಲ್ಲೇ ಆಗುತ್ತೆ. ತಾವು ಗಮಿಟ್ ನೋಡಿದರೆ ನಮ್ಮ ಮನಸ್ಸಲ್ಲೇ ರಣರಂಗ ಬೇಕಾದಷ್ಟು ಕಡೆ ಆಗಿದೆ. ಯಾರ ಮೇಲೇನೋ ತುಂಬ ಕೋಪ ಬಂದುಬಿಟ್ಟಿರುತ್ತೆ, ಆ ಕ್ಷಣಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ಅಲ್ಲಿ ನಮ್ಮಲ್ಲಿ ಇದ್ದಾರೆ ದಾನವರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದ್ಸಲ ಹಾಳಾಗಿ ಹೋಗಿ ಬಿಟ್ಟು ಅವ್ರ ಮೇಲೆ ಕೋಪ ಯಾಕೆ, ಬೇಡ ಬಿಟ್ಬಿಡು ಅಂತ ಮನಸ್ಸಿಗೆ ಶಾಂತಿ ಆದಾಗ ಅಲ್ಲಿ ದೈವತ್ವ ಬರುತ್ತೆ. ಈ ಪ್ರವಾದಿ ಮೊಹಮ್ಮದರ ಬಗ್ಗೆ ಹೇಳ್ತಾರೆ. ಒಬ್ಬ ಸೈನಿಕ ಹೋದ, ಭಾರಿ ದೊಡ್ಡ ಪೈಲ್ವಾನ್, ಅವನು ರಾಜನ ಕ್ಷತ್ರಿಯ, ಅವನು ರಾಜನಿಗೆ ಬಾಡಿ ಗಾರ್ಡ್ ಆಗಿದ್ದವನು. ಹೋದ, ನೀವೇನೋ ಬಹಳ ಬುದ್ಧಿವಂತರಂತೆ, ಜ್ಞಾನಿಗಳಂತೆ, ಸ್ವರ್ಗ ನರಕ ಇದೆಯಾ ಅಂತ ಕೇಳ್ದ. ಇದೆಯಪ್ಪ ಅಂದರು ಅವರು. ಹೌದಾ, ಸ್ವರ್ಗ ತೋರಿಸಿ ನನಗೆ ಅಂದ. ನೀನು ಯಾರು ಅಂತ ಕೇಳಿದ್ರು ಅವರು. ನಾನು ಅಂಗರಕ್ಷಕ, ರಾಜನ ಅಂಗರಕ್ಷಕ ನಾನು. ಅವರಂದರು, ನೀನು ನೋಡಿದ್ರೆ ಏನು ಸೊಳ್ಳೆ ಕೂಡ ಹೊಡೆಯೋಕ್ಕಾಗಲ್ಲ ನಿನಗೆ, ನೀ ಅಂಗರಕ್ಷಕ ಹೆಂಗಾದಿ ಅಂದರು. ಯಾವಾಗಲೂ ಈ ಕ್ಷತ್ರಿಯರಿಗೆ ಅಥವಾ ಯುದ್ಧ ಮಾಡುವ ಸೈನಿಕರಿಗೆ ನೀವು ಅವ್ರು ಉಳ್ಕಿದ ಬೈದರೂ ನಡೀತದೆ, ಅವ್ರ ಶಕ್ತಿ ಬಗ್ಗೆ ಬೈದರೆ ಕೋಪ ಬರುತ್ತೆ. ಆತಂದ, ನಾನು ಏನಂತ ತಿಳ್ಕೊಂಡಿದ್ದೀರಿ, ನಾನು ರಾಜನ ರಕ್ಷಣೆ ಮಾಡ್ತೀನಿ ಅಂದ. ನಿನ್ನ ಕಡೆಯಿಂದ ಆಗಲ್ಲ ಬಿಡು, ರಾಜ ಪುಣ್ಯ ದೇವರು ಪಾರು ಮಾಡಿದ್ದ, ನೀನೇನು ಪಾರು ಮಾಡ್ತೀಯ ಅವನ್ನ ಅಂದ. ಅವ್ನಿಗಿನ್ನೂ ಸಿಟ್ಟು ಬಂತು. ನೀನಂತ ಅಯೋಗ್ಯ, ಅವ್ನು ರಾಜನ ಹೆಂಗೆ ರಕ್ಷಣೆ ಮಾಡ್ತೀಯ ಅಂದ ತಕ್ಷಣ ಅವ್ನಿಗೆ ಎಷ್ಟು ಕೋಪ ಬಂತು ಅಂದರೆ ಖಡ್ಗ ಹಿರಿದಂತೆ. ಹಿರಿದ ತಕ್ಷಣ ಆ ಪ್ರವಾದಿ ಮೊಹಮ್ಮದರನ್ನ ಕೇಳ್ತಾರೆ, ಈಗ ನೀನು ನರಕದ ಬಾಗಿಲಲ್ಲಿ ನಿಂತಿದ್ದೀಯಾ, ನರಕದ ಯಾವಾಗ ನಿನಗೆ ತಡ್ಕೊಳ್ಳಾರ್ದಷ್ಟು ಕೋಪ ಬಂದು ಖಡ್ಗ ಹಿರಿದ್ಯೋ ನೀನು ನರಕದ ಬಾಗಿಲಲ್ಲಿದ್ದೀಯಾ. ಅವ್ನು ಗೊತ್ತಾಯ್ತು ಏನೋ ಬುದ್ಧಿ ಹೇಳ್ತಾರೆ ಇವರು, ಮತ್ತು ಖಡ್ಗ ಹೊರಗೆ ಸೇರಿಸಿದ. ಈಗ ಸ್ವರ್ಗದ ಬಾಗಿಲಿಗೆ ಹೋಗಿದ್ದೀಯಾ ಅಂದರು. ಎಷ್ಟು ಸುಲಭ ನೋಡಿ, ಒಂದು ಕ್ಷಣದಲ್ಲಿ ನರಕದ ಬಾಗಿಲಿಗೆ ಹೋಗೋದು, ಒಂದು ಕ್ಷಣ ಸ್ವರ್ಗದ ಬಾಗಿಲಿಗೆ ಹೋಗೋದು. ಅದು ಹೇಳ್ತಾರೆ, ದೇವ ದಾನವರ ರಣರಂಗ ಮಾನವ ಹೃದಯ, ಭಾವ ರಾಗ ಹಠಂಗಳು ಅವರ ಸೇನೆಗಳು. ಅವೇ ಯುದ್ಧ ಮಾಡುವಂಥ ಸೈನಿಕರು. ಭೂ ವಿಭವ ಜಯಗಳ ಭ್ರಾಂತಿಯಲ್ಲಿ ಅದನ್ನು ಗೆದ್ದು ಬಿಡ್ತೇನೆ, ಇದನ್ನು ಗೆದ್ದು ಬಿಡ್ತೇನೆ, ಅದನ್ನು ಗೆದ್ದು ಬಿಡ್ತೇನೆ ಅಂತ ಅನ್ನೋ ಭ್ರಾಂತಿಯಲ್ಲಿ ಮರೆಯವರು ಯಾವುದನ್ನು, ಜೀವಾಮೃತವನವರು ಮಂಕುತಿಮ್ಮ. ಆ ಜೀವಾಮೃತನೇ ಮರ್ತು ಬಿಡ್ತಾರೆ ಆ ಹಠಗಳೊಳಗೆ. ಯಾವಾಗ ನಮ್ಮಲ್ಲಿ ಆ ಬುದ್ಧಿ ಎದ್ದು ಕೂತಾಗ,
ಹಠದ ಬುದ್ಧಿ, ಛಲದ ಬುದ್ಧಿ ಕೂತ್ಕೊಂಡಾಗ ಎಷ್ಟೋ ಸಲ ಸಣ್ಣ ಸಣ್ಣ ಹಠಕ್ಕೋಸ್ಕರ ಎಂಥ ಅನಾಹುತಗಳಾಗಲಿಲ್ವಾ? ಆ ಹಠ ಸಣ್ಣದು, ಸಣ್ಣ ಕಾರಣ ಅದು. ಆ ಸಣ್ಣ ಕಾರಣ ದೊಡ್ಡ ದೊಡ್ಡ ಅನಾಹುತ ಆದದ್ದು ಉಂಟು, ನೋಡಿದ್ದೇವೆ ನಾವು. ಇದನ್ನು ಕೃಷ್ಣ ಅಧ್ಯಾಯದಲ್ಲಿ ಅವನು ಮಾತು ಶುರು ಮಾಡೋದೇ ಬಹಳ ಚೆನ್ನಾಗಿದೆ. ಒಳ್ಳೆಯ ಗುಣಗಳ ಪಟ್ಟಿ ಮಾಡ್ತಾ ಹೋಗ್ತಾನೆ. ಎಷ್ಟು ಸುಲಭವಾದ್ದು. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಃ ಆರ್ಜವಂ. ಎಷ್ಟು ಸುಲಭದ ಮಾತು. 8 ಪದ ಗುಣಗಳನ್ನ ಹೇಳ್ತಾನೆ ಅವನು. ಮೊದಲನೇದು ಅಭಯಂ, ಭಯ ಇಲ್ಲದೆ ಇರುವಂಥದ್ದು. ಸತ್ವ ಸಂಶುದ್ಧಿ, ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು. ಜ್ಞಾನ ಯೋಗ ವ್ಯವಸ್ಥಿತಿ, ನಮ್ಮಲ್ಲಿ ಜ್ಞಾನ ಮತ್ತು ಯೋಗ ಅದರ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು, ಅದನ್ನು ಸರಿ ಸ್ಥಿರತೆ ಮಾಡಿಕೊಳ್ಳುವಂಥದ್ದು. ದಾನ, ದಮ, ಯಜ್ಞ, ಸ್ವಾಧ್ಯಾಯ, ತಪ, ಆರ್ಜವ. ಆರ್ಜವ ಅಂದರೆ ಸರಳತೆ. ಇವೆಲ್ಲವೂ ನಮ್ಮಲ್ಲಿ ಸ್ಥಿರವಾಗಿದ್ದಾಗ ಮನಸ್ಸು ಚೆನ್ನಾಗಿರ್ತದೆ ಅಂತ. ಈ ಗುಣಗಳ ಬಗ್ಗೆ ಎಷ್ಟು ಚೆನ್ನಾಗಿ ವಿವರಣೆ ಬರ್ತದೆ. ಅದಕ್ಕೆ DVG ಹೇಗೆ ಹೇಳ್ಕೊಂಡು ಹೋಗ್ತಾರೆ ನೋಡ್ಕೊಂಡು ಹೋಗೋಣ. ಅಭಯ ಅಂತ ಬರುತ್ತೆ ಪದ. ಈ ಸಾಮಾನ್ಯನ ಭಾಳ ಬೇರೆ ಬೇರೆ ರೀತಿ ಉಪಯೋಗಿಸ್ಬೋದು ಇದನ್ನು. ಅಭಯ ಅಂದರೆ ಭಯ ಇಲ್ಲದೆ ಇರೋದು ಅಂತಾಯಿತು. ಏನು ರೀ ಅವನು, ಯಾರ್ದು ಭಯ ಇಲ್ಲ ಅವನಿಗೆ, ಇದು ಅಭಯ ಅಲ್ಲ. ರಸ್ತೆ ಮಧ್ಯದಲ್ಲಿ ಮಚ್ಚಿಡ್ಕೊಂಡು ಹೋಗ್ತಾ ಇದ್ದಾನೆ, ಯಾರ್ದು ಭಯ ಇಲ್ಲ ಅವನಿಗೆ, ಅದು ಅಭಯ ಅನ್ನೋಲ್ಲ. ಅದನ್ನು ಅಭಯ ಅಂದರೆ ಯಾವುದು ಅಂದರೆ ಸತ್ಯ ಹೇಳೋದರಲ್ಲಿ, ಧರ್ಮವನ್ನು ಪಾಲಿಸೋದರಲ್ಲಿ ಎಂದೂ ಹಿಂದೆ ಮುಂದೆ ನೋಡದೇ ಇರುವಂಥವನು, ಎದುರು ಭಯ ಪಡದೇ ಇರುವಂಥವನು. ಒಳ್ಳೆ ಕೆಲಸ ಮಾಡೋದಕ್ಕೆ ಭಯ ಪಡದೇ ಇರೋವನು, ಒಳ್ಳೆ ಕೆಲಸ ಮಾಡೋದಕ್ಕೆ ಭಯ ಪಡದೇ ಇರೋವನು ಅವನು ಅಭಯ ಅಂತ ಹೇಳಬೇಕು. ಕೆಟ್ಟ ಕೆಲಸ ಮಾಡೋದಕ್ಕಲ್ಲ. ಕೆಲವು ಹೇಳ್ತಾರೆ, ಏನು ರೀ ಎಷ್ಟೊಂದು ರೊಕ್ಕ ತಿಂದಿದ್ದಾನೆ, ರಂಚ ಮಾಡಿ ತಿಂದಿದ್ದಾನೆ ಅವನು, ಏನು ನಾಚಿಕೆಯಲ್ಲಿ ನೋಡ್ರಿ ಹಂಗೆ ಅಡ್ಡಾಡ್ತಾನೆ, ಏನೂ ಭಯ ಇಲ್ಲ ಅವನಿಗೆ, ಅದು ಅಭಯ ಅಲ್ಲ. ಇಲ್ಲಿ ಅಭಯ ಅಂತ ಅನ್ನೋದನ್ನು ಹೇಳ್ತಾನೆ. ಅಭಯ ಅಂದರೆ ಯಾವುದು ಸತ್ಯ ಹೇಳೋದರಲ್ಲಿ, ಧರ್ಮ ನಡೆಸೋದ್ರೊಳಗೆ ಯಾವ ಭಯವೂ ಇಲ್ಲದೆ ಮನುಷ್ಯ ಬದುಕ್ತಾನೋ ಅದು ಅಭಯ ಅಂತ. ಕೆಲವೊಂದು ಸಲ ಈ ಭಯದ ನೆರಳಲ್ಲಿ ಯಾವ ಗುಣಮೌಲ್ಯದ ಗುಣಶೀಲ ಕೂಡ ಬೆಳೆಯೋಲ್ಲ ಭಯ ಇದ್ದಲ್ಲಿ. ತಾವು ಗಮನಿಸಿರ್ಬೇಕು. ನನಗೆ ಅದೊಂದು ಘಟನೆ ಹೇಳಿಬಿಡ್ಬೇಕು, ಭಾಳ ಚೆನ್ನಾಗಿರೋದು. ಅದು ಕೇಳಿದ್ದೀನಿಲ್ಲ ಗೊತ್ತಿಲ್ಲ. ಈ ಕಾರ್ಪೊರೇಟ್ ಟ್ರೈನಿಂಗ್ ಅಂತ ಮಾಡ್ತೀವಿ. ಒಂದು ಕಂಪ್ನಿಯವ್ರು ಹೇಳಿ ನನಗೆ, ಪ್ರತಿ ಒಂದು 15 ದಿವಸ ಮಾಡ್ತಿದ್ದೆ ಟ್ರೈನಿಂಗ್. ಅವರಿಗೆ 16 ಜನ ಜನರಲ್ ಮ್ಯಾನೇಜರ್ಸ್, ಅವ್ರಿಗೆ ಟ್ರೈನಿಂಗ್ ಮಾಡಬೇಕು. ಒಂದು ದಿವಸ ನನಗೆ ಅರ್ಧ ದಿವಸ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಒಂದು ಸೆಷನ್ ಮಾಡಬೇಕು ಅಂತಿತ್ತು. ಹಿಂದಿನ ದಿವಸ ಆ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ನನಗೆ ಫೋನ್ ಮಾಡಿ, ಸರ್ ನಾಳೆ ನಿಮ್ಮ ಸೆಷನ್ ಇದೆಯಾ ಅಂದರೆ, ಹೌದು ನಂದಿದೆ ಎಂದೆ. ಒಂದು ಕೆಲಸ ಮಾಡ್ತೀರಾ, ನಾನು ಸ್ವಲ್ಪ 10 ಗಂಟೆಗೆ ಬರ್ತೀನಿ, ಒಂದು 15 ನಿಮಿಷ ನಾನು ಮಾತಾಡ್ಬೋದಾ ಜನರಲ್ ಮ್ಯಾನೇಜರ್ಸ್ಗೆಲ್ಲ ಅಂದರು. ಮಾತಾಡಿಪ್ಪ, ನಿಮ್ಮ ಜನರಲ್ ಮ್ಯಾನೇಜರ್ಸು ಮಾತಾಡಿ ಎಂದೆ. ಯಾಕಂದರೆ ನಾನು ಮುಂದೆ ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ, 2.5 ತಿಂಗಳು ಇರಲ್ಲ. ಈ 16 ಜನ ಇದ್ದಾರೆ, ಅವ್ರಿಗೊಂದು ಒಳ್ಳೆ ಮಾತು ಹೇಳಿ ಹೋಗೋಣ ಅಂತ ಬನ್ನಿ ಅಂತಂದೆ. 10 ಗಂಟೆಗೆ ಸರಿಯಾಗಿ ಬಂದರು ಅವರು. ತಮ್ಮಂದು ಚಿತ್ರ ಬರಬೇಕು. ಈ ಯು ಶೇಪ್ ಅರೇಂಜ್ಮೆಂಟ್ ಇರುತ್ತಲ್ಲ, ಹೀಗೆ ಎಲ್ಲ ಕಡೆ 16 ಚೇರು. ಅವರೆಲ್ಲ ದೊಡ್ಡ ಸಣ್ಣವರೇನಲ್ಲ, ಎಲ್ಲರೂ ಜನರಲ್ ಮ್ಯಾನೇಜರ್ಸ್. ಅವರೆಲ್ಲ ಕೂತಿದ್ದಾರೆ, ಎಲ್ಲರಿಗೂ ಒಂದು ಟೇಬಲ್ಲು ಕುರ್ಚಿ ಎಲ್ಲ ಏರ್ ಕಂಡೀಷನ್ ರೂಮಲ್ಲಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದರು. ನಾನು ಕುರ್ಚಿ ಎಳ್ಕೊಂಡು ಮೂಲೆ ಕೂತ್ಕೊಂಡೆ, ಅವ್ರು ಮಾತಾಡ್ತಾರೆ ಅಂತ. ಏನು ಚೆನ್ನಾಗಿ ಮಾತಾಡಿದ್ರಿ ಮ್ಯಾನೇಜಿಂಗ್ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಮಾತಾಡಿದರು. ನೀವೇ ನಮ್ಮ ಕಂಪ್ನಿ ಆಧಾರ ಸ್ತಂಭಗಳು 16 ಜನ. ನಾನು ಸುಮ್ಮನೆ ಮುಂದೆ ಉತ್ಸವ ಮೂರ್ತಿ ಇದ್ದ ಹಾಗೆ ಕೆಲಸ ಮಾಡೋದು ನೀವು, ನಿಮ್ಮಿಂದ ಕಂಪ್ನಿ ಬೆಳೀತದೆ. ಎಷ್ಟು ಒಳ್ಳೊಳ್ಳೆ ಮಾತು ಹೇಳಿದರು ಅಂದರೆ ಎಲ್ಲರಿಗೂ ಸಂತೋಷ ಆಗಿರಬೇಕು. ಬಹುಶಃ ಇವರು ಮ್ಯಾನೇಜಿಂಗ್ ಡೈರೆಕ್ಟ್ರಾಗಿ ಒಂದು 6-7 ತಿಂಗಳಾಗಿದೆ. ಇದು ಮೊದಲನೇ ಸಲ ಅನಿಸುತ್ತೆ 16 ಜನನ ಭೇಟಿ ಆಗೋದವರು. ತುಂಬ ಒಳ್ಳೆ ಉತ್ತೇಜನಕಾರಿ ಮಾತಾಡಿದರು. ಸಂತೋಷ ಆಯಿತು ನನಗೂ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು ಅಂತ. ಆಮೇಲೆ ಇನ್ನೊಂದು ಮಾತು ಹೇಳಿದರು, ನೀವು ದಯವಿಟ್ಟು ಯಾರೂ ಸಂಕೋಚ ಮಾಡ್ಕೋಬಾರ್ದು. ಯಾವುದೇ ವಿಷಯದ ಬಗ್ಗೆ ಯಾವುದೇ ಪ್ರಶ್ನೆ ಇದ್ದರೂ ನನ್ನ ಸಂಕೋಚ ಮಾಡ್ಕೋಬೇಡಿ, ನೇರವಾಗಿ ನನ್ನ ಕಡೆ ಬಂದುಬಿಡಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಹೋಗೋದು ಹೇಗೆ, ಅವ್ರ ಕೆಲಸ ಇರ್ತದೆ, ಬ್ಯುಸಿ ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ, ಬನ್ನಿ, ನೀವು ಏನು ಕೇಳಿದ್ರು ಮಾಡಿಕೊಡ್ತೇನೆ ನಾನು, ನೇರವಾಗಿ ನನ್ನ ಕಡೆ ಬಂದುಬಿಡಿ ಅಂದರು. ಆಮೇಲೆ ಸ್ಟೈಲಿಶ್ ಆಗಿ ಪ್ಯಾಂಟಿನ 2 ಜೇಬಲ್ಲಿ ಕೈ ಹಾಕ್ಕೊಂಡು ಸೀದಾ ಮೊದಲೇದವ್ರು ಕೂತಿದ್ರಲ್ಲ ಜನರಲ್ ಮ್ಯಾನ್ ಅವ್ರ ಕಡೆ ಹೋದರು. ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮ್ಮದು ಅಂತ ಕೇಳಿದರು. ಎನಿ ಪ್ರಾಬ್ಲಮ್ ಅಂದರು. ಅವರು 16 ವರ್ಷದಿಂದ ಜನರಲ್ ಮ್ಯಾನೇಜರ್ ಆಗಿದ್ದವರು. ಎದ್ದು ನಿಂತ್ಕೊಂಡ್ರು. ನೋ ಪ್ರಾಬ್ಲಮ್ ಸರ್, ಏನೂ ಸಮಸ್ಯೆ ಇಲ್ಲ ಸರ್, ನೋ ಪ್ರಾಬ್ಲಮ್ ಸರ್ ಅಂದರು. ಎರಡನೇದು ಒಂದು ಕಡೆ ಹೋದರು. ಎನಿ ಪ್ರಾಬ್ಲಮ್, ನಿಮ್ಗೇನು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದರು. ಏನೂ ಇಲ್ಲ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಆ ಮೂರನೇದವನು ಈಗ ತಾನೇ ಜನರಲ್ ಮ್ಯಾನೇಜರ್ ಆಗಿದ್ದಾನೆ. ಒಂದು 3-4 ತಿಂಗಳಾಯಿತು. ಪ್ರಾಮಾಣಿಕ ಮನುಷ್ಯ, ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು. ಅವನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಅವನು. ಇವ್ರು ಹೋದ ತಕ್ಷಣ ಎದ್ದು ನಿಂತ್ಕೊಂಡ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಅವನು ಹುಡುಗ ಪಾಪ. ಸರ್, ನಿಮ್ಮಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ನೋಡಲೇ ಇಲ್ಲ ಸರ್ ನಾನು. ಇಷ್ಟು ಓಪನ್ ಆಗಿ ಏನು ಸಮಸ್ಯೆ ಇದ್ದರೆ ಕೇಳಿಬಿಡಿ ಅಂತ ಮುಂದೆ ನಿಂತ್ಕೊಂಡು ಕೇಳುವಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಇರಲಿಲ್ಲ ಸರ್. ತುಂಬ ಸಂತೋಷ ಆಗುತ್ತೆ ಕೆಲಸ ಮಾಡೋದಕ್ಕೆ. ನಾನೊಂದಿಷ್ಟು ವಿಷಯ ಹೇಳಬೇಕು ಸರ್. ನಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. 42 ಜನ ಇರಬೇಕು ಸರ್ ನನ್ನ ಡಿಪಾರ್ಟ್ಮೆಂಟಲ್ಲಿ, ಇರೋದೇ 16 ಜನ ಸರ್. ಇನ್ನೊಂದು 8 ಜನ, ನಾನು ಅಷ್ಟರು ಬೇಕು ಅನ್ನಲ್ಲ, 8 ಜನ ಕೊಡಿ ಸರ್, ಬೇಕಾದ್ರೆ ಮಾಡ್ತೀನಿ. ಆಮೇಲೆ ಆ ಡಿಸ್ಪೆನ್ಸಿಂಗ್ ಮಷಿನ್ ಒಂದು ಇದೆಯಲ್ಲ ಸರ್, ಅದು ವರ್ಕೇ ಮಾಡಲ್ಲ ಸರ್, ಅದು ಮುಖ್ಯ ನಮಗೆ.
ಅದು ಒಂದು ಚೂರು ರಿಪೇರ್ ಮಾಡಿಕೊಡಿ ಸರ್, ನಾನು 100% ಟಾರ್ಗೆಟ್ ಮಾಡಿ ತೋರಿಸ್ತೀನಿ. ಏನು ತಪ್ಪ ಹೇಳಿದ್ದವನು? ವಿನಯವಾಗಿ ಹೇಳಿದ್ದಾನೆ. ಏನು ತೊಂದರೆ ಇದೆ ಅಂತ ಹೇಳಿದ. ತಕ್ಷಣ ಇವರು ನಿಂತಿದ್ದಾರಲ್ಲ ಮ್ಯಾನೇಜಿಂಗ್ ಡೈರೆಕ್ಟ್ರು, ತಕ್ಷಣ ಮುಖಚರ್ಯನೇ ಬದಲಿ ಆಯಿತು. ಆ ಪ್ಯಾಂಟ್ ಜೇಬಲ್ಲಿ ಕೈ ಹಾಕ್ಕೊಂಡಿದ್ರಲ್ಲ, ಬಲಗೈ ತೆಗೆದ್ರು ಹೊರಗಡೆ, ಅವ್ನ ಮುಖ ತೀವ್ಯಾಂಗೆ ಮಾಡಿ, ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಏನು ಮಾತಾಡ್ತಿದ್ದೆ? ಬುದ್ಧಿ ಇದೆ ನಿನಗೆ? ಜನ ಇಲ್ಲ, ಮಷೀನ್ ಇಲ್ಲ, ನೀನೇನು ಮಾಡ್ತಿದ್ದೆ ದನ ಕಾಯೋದಕ್ಕಲ್ಲಿ? ಬಂದ ತಕ್ಷಣ ಹೇಳೋಕ್ಕೆ ಶುರು ಮಾಡಿದ, ಪಟ್ಟಿ ಇಟ್ಕೊಂಡು. ವಾಟ್ ನಾನ್ ಸೆನ್ಸ್ ಇಸ್ ದ್ಯಾಟ್ ಅಂದ್ರೆ ಮುಂದಿನ ಕಡೆ ಹೋದರು. ಎನಿ ಪ್ರಾಬ್ಲಮ್ ಅಂತ ಅವ್ನು ಕೇಳಿದ್ರು. ನೋ ಪ್ರಾಬ್ಲಮ್ ಸರ್. ಕೊನೆಗೆ ಈ ಕಡೆ ಬರುವತ್ತ ನೋಡ್ತಿದ್ದೆ, ಈ ಕಡೆ ಬಲಗಡೆ ಕೂತವನು ಮೂರನೇದವನು ಪಾಪ ಪಟ್ಟಿ ಮಾಡ್ತಿದ್ದ ಅವನು ಹೇಳಬೇಕು ಅಂತ. ಇವ್ನು ಹೇಳುವಾಗ ಯಾವಾಗ ಇವನ ಮೇಲೆ ಹಾರು ಬಿದ್ದು ಬೈದ್ನೋ, ಅವನು ಹಾಳು ಮುದ್ದೆ ಮಾಡಿ ಅಲ್ಲೇ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಎದ್ದಿಂತು. ನೋ ಪ್ರಾಬ್ಲಮ್ ಸರ್. ಪ್ರಾಬ್ಲಮ್ ಇತ್ತಾ ಇಲ್ವಾ? ಪ್ರಾಬ್ಲಮ್ ಇತ್ತು. ಅವ್ನು ಹೇಳ್ಕೋಬೇಕು ಅಂತಿದ್ದ. ಇವ್ರು ಮೊದಲು ಹೇಳಿದ್ದೇನು, ಏನು ಸಮಸ್ಯೆ ಇದ್ರು ನೇರವಾಗಿ ಕೇಳಿಬಿಡಿ, ನಾನು ಪರಿಹಾರ ಮಾಡ್ತೀನಿ ಅಂತಿದ್ರು. ಹೋಗಿ ನಿಂತ್ಕೊಂಡು ಆತ ಕೇಳಿದ ತಕ್ಷಣ ಅವೇ ಮೇಲೆ ಹಾರು ಬಿದ್ದರಲ್ಲ, ಅವನೇ ಮುಂದೆ ಅಂದ, ಇದು ಸುಮ್ಮನೆ ಹೇಳ್ತಾರೆ ಇವರು, ನಾವು ಪ್ರಾಬ್ಲಮ್ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಬಿಟ್ಬಿಟ್ಟ. ಅದೇ ಹೇಳಿದ್ನಲ್ಲ, ಭಯದ ನೆರಳಲ್ಲಿ ಯಾವುದೂ ಒಂದು ಗುಣಶೀಲದ ಮೌಲ್ಯ ಬೆಳೆಯೋದು ಕಷ್ಟ ಆಗುತ್ತೆ. ಆ ಭಯ ಇಲ್ಲದೆ ಆಗೋದಿಲ್ಲ. ನಾವು ಅದಕ್ಕೆ ಒಂದು ಒಳ್ಳೆ ಮಾತಿದೆ ನಮ್ಮಲ್ಲಿ, ಕಾಲೇ ವರ್ಷತ್ಯು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ಮುಂದಿನ ಸಾಲು ಬಹಳ ಮುಖ್ಯ ನನಗೆ, ಸಜ್ಜನ ಸಂತು ನಿರ್ಭಯ ಅಂತ. ನಮ್ಮಲ್ಲಿ ಸಜ್ಜನರು ನಿರ್ಭಯರಾಗಬೇಕು, ಅಭಯರಾಗಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ಸಜ್ಜನರು ನಿರ್ಭಯರಾಗೋದು ಭಾಳ ಹೆದರಿಕೆ, ಆಗೋಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಬಾಯಿ ಮುಚ್ಚಂಗೆ. ರೂಸ್ವೆಲ್ಟ್ ಕೇಳಿದರು, 2ನೇ ಮಹಾಯುದ್ಧ ಮುಗಿದ ಮೇಲೆ, 2ನೇ ಮಹಾಯುದ್ಧಕ್ಕೆ ಕಾರಣ ಯಾರು? ಎಲ್ಲರೂ ಎದುರು ಏನು ಇಂಥ ಪ್ರಶ್ನೆ ಕೇಳ್ತಾರೆ ಇವರು? ಹಿಟ್ಲರ್ ಅಲ್ವಾ? ಹಿಟ್ಲರು ಅಂದರು. ಅವನು ಹೇಳಿದ, ಹಿಟ್ಲರ್ ಅಲ್ಲ, ನಾವೆಲ್ಲ ಕಾರಣ. ಬಿಕಾಸ್ ವಿ ಸಾ ದ ಈವಿಲ್ ಗ್ರೋಯಿಂಗ್ ಆ್ಯಂಡ್ ಟಾಲರೇಟೆಡ್ ಇಟ್. ಅದು ಹುಳ ಸಾರ್ಜೆಂಟ್ ಆಗಿದ್ದ ಹಿಟ್ಲರ್ ಅಂದ ಸೈನ್ಯದಲ್ಲಿ, ಆವಾಗಲೇ ಕೆಟ್ಟ ಬುದ್ಧಿ ತೋರಿಸಿದ್ದ. ಆವಾಗಲೇ ಹೊಸಕ್ಕೆ ಹಾಕಿದರೆ 2ನೇ ಸಂಗ್ರಾಮ ಆಗ್ತಿರಲಿಲ್ಲ. ನಾವು ತಡ್ಕೊಂಡ್ವಲ್ಲ ಎಲ್ಲ ನೋಡಿಕೊಂಡು, ಅದಕ್ಕೆ ಹಿಂಗಾಯಿತು ಅಂತ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಚರ್ಚೆ ಆಗುತ್ತೆ, ಬೇಕಾದಷ್ಟು ಕಡೆ ಆಗುತ್ತೆ. ದ್ರೌಪದಿಗೆ ಅಪಮಾನ ಆಗುವ ಪ್ರಸಂಗ ಬಂದಾಗ ಇದು ಭಾಳ ಚರ್ಚೆ ಆದಂಥ ವಿಷಯ. ನಾರಾಯಣಾಚಾರ್ಯ ತುಂಬ ಚೆನ್ನಾಗಿ ಬರೀತಾರೆ ಅದ್ರ ಬಗ್ಗೆ. ದ್ರೌಪದಿ ಎಳ್ಕೊಂಬಂದ ದುಶ್ಯಾಸನ, ಮೈದುನ ಅಂದರೆ ನಮ್ಮ ಪರಂಪರೆಯಲ್ಲಿ ಮಗ ಇದ್ದ ಹಾಗೆ ಎಳ್ಕೊಂಬಂದಾಗ ಆಕೆ ಎಲ್ಲರೂ ಬೇಡ್ಕೋತಾಳೆ, ಪಾಪ ಎಲ್ರಿಗೂ ಬೇಡ್ಕೋತಾಳೆ. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮ ಎಲ್ಲರೂ ಕೇಳ್ಕೊತಾಳೆ. ಗಾಂಧಾರಿ ಕೇಳ್ತಾಳೆ, ಅತ್ತೆ ನೀನು. ಮಾವ ಧೃತರಾಷ್ಟ್ರ ಕೇಳ್ತಾಳೆ, ಯಾರೂ ಸಹಾಯ ಮಾಡಲ್ಲ, ಗಂಡಂದರೂ ಮಾಡೋಕ್ಕಾಗಲ್ಲ. ಆ ಕೃಷ್ಣನ ಮೊರೆ ಹೋಗ್ತಾಳೆ ಅಂತ. ಅದು ಬರೋದಕ್ಕಿಂತ ಮೊದಲೊಂದು ಭಾಳ ಚೆನ್ನಾಗಿರೋ ಪ್ರಶ್ನೆ. ವಿದುರ ಹೇಳ್ತಾನೆ, ಧರ್ಮರಾಜ ಸೋತು ತಪ್ಪು, ಮೊದಲು ತನ್ನ ಸೋತಿದ್ದಾನೆ, ಆದ್ದರಿಂದ ಅವನ ದ್ರೌಪದಿನ ಸೋಲೋ ಅಧಿಕಾರ ಇರಲಿಲ್ಲ ಅಂತ ವಿದುರ ತೀರ್ಮಾನ ಕೊಡ್ತಾನೆ. ಅವನು ಬೃಹಸ್ಪತಿ ಕಡೆಯಿಂದ ತರಬೇತಿ ಆದವನು. ಆದರೆ ಅವನ ಮಾತು ಕೇಳಲ್ಲ. ಪ್ರತಿಕಾಮಿ ಹೋಗಿ ಕರೆಯೋಕ್ಕೆ ಹೋದಾಗ ದ್ರೌಪದಿ ಅದೇ ಕೇಳ್ತಾಳೆ, ಮೊದಲು ಯಾರು ಸೋತರು? ಮೊದಲು ಧರ್ಮರಾಜ ತನ್ನ ಸೋತ್ನೆ ಅಥವಾ ನನ್ನ ಸೋತ್ನೆ ಅಂತ. ಮೊದಲು ತಾನು ಸೋತ. ಹಾಗಾದ್ರೆ ಕೇಳು, ದೊಡ್ಡವರಿಗೆ ಅಭಿಪ್ರಾಯ ಕೇಳು. ತನ್ನ ಸೋತ ಮೇಲೆ ನನ್ನ ಸೋಲೋಕ್ಕೆ ಅಧಿಕಾರ ಇದೆಯಾ ಅವನಿಗೆ, ಕೇಳ್ಕೊಂಬ, ದೊಡ್ಡವ್ರು ಹೆಂಗೆ ಹೇಳ್ತಾರೋ ಹಾಗೆ ಅಂತ. ಆಮೇಲೆ ಕೌರವನಿಗೆ ಪೇಷನ್ಸ್ ಇಲ್ಲ, ದುಶ್ಯಾಸನ ಎಳ್ಕೊಂಬ ಅಂತ ಎಳ್ಕೊಂಬರ್ತಾರೆ, ಮುಡಿ ಹಿಡಿದು ಎಳ್ಕೊಂಬರ್ತಾರೆ. ಆಕೆ ಕೇಳಿದಾಗ ಇದು ಭಾಳ ವಿಚಿತ್ರ ಪ್ರಸಂಗ, ಇದು ವಿಚಿತ್ರ ಪ್ರಸಂಗ. ಭೀಷ್ಮಾಚಾರ್ಯರದು ಯಾವಾಗಲೂ ಇದು ಪ್ರಾಬ್ಲಮೇ ನನ್ನ ಮಟ್ಟಿಗೆ ಹೇಳೋದಾದರೆ. ಆ ಕ್ಷಣದಲ್ಲಿ ಭಾಳ ದೊಡ್ಡವರು, ಭೀಷ್ಮಾಚಾರ್ಯರು ಬಹು ದೊಡ್ಡವರು, ಆದರೆ ಆ ಕ್ಷಣದಲ್ಲಿ ಯಾಕೋ ಕಳ್ಕೊಂಬಿಟ್ರು. ಬಾಯಿ ಬಿಟ್ಟು ಹೇಳೋಕ್ಕಾಗಲಿಲ್ಲ. ಹೇಳೋದಷ್ಟೇ ಅಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ? ನೋಡಪ್ಪ, ಇದು ಭಾಳ ವಿಚಿತ್ರವಾದಂಥ ಧರ್ಮ ಸೂಕ್ಷ್ಮದ ಕೆಲಸ ಇದು, ನಾನು ಅದನ್ನು ವಿವರಿಸಿ ಹೇಳಲಾರೆ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ರೆ ಆಗ್ತಿತ್ತ? ಇನ್ನೂ ಕೌರವನಿಗೆ ಸಹಾಯ ಆಗುವಂಥ ಮಾತು ಹೇಳಿಬಿಡ್ತಾರೆ ಅದರೊಳಗೆ. ವ್ಯಾಸಭಾರತ ಇಟ್ಕೊಂಡು ಮೊನ್ನೆ ಕೂತು ನೋಡ್ಬೇಕಾದ್ರೆ ನನಗೆ ಸಿಟ್ಟು ಬಂದುಬಿಡ್ತು. ಒಂದು ಬರದೇ ಬಿಟ್ಟೆ ಲೇಖನ ಅದ್ರ ಮೇಲೆ ನಾನು. ಎಲ್ಲಿ ಹೇಳ್ಬಿಡ್ತಾರಂದರೆ, ತಪ್ಪು ಅನ್ನೋದಾದರೆ ಧರ್ಮರಾಜ ಯಾಕೆ ಪಣ ಇಡ್ತಿದ್ದ? ನಿನ್ನ ಧರ್ಮದ ಪ್ರತಿಮೂರ್ತಿ ಆದಂಥ ಧರ್ಮರಾಜ, ಅವನಿಗೆ ಧರ್ಮ ಗೊತ್ತಿಲ್ವೇ? ಅವನು ಇಟ್ಟಿದ್ದಾನೆ ಅಂದರೆ ಬಹುಶಃ ಸರಿಯಾಗಿ ಇಟ್ಟಿದ್ದಾನೆ ಅಂತ. ಇನ್ನೊಂದು ಹೇಳಿಬಿಡ್ತಾರೆ ಅವರು, ಇನ್ನೊಂದು ಮಾತನ್ನು ಹೇಳಿಬಿಡ್ತಾರೆ. ವೇದಗಳ ಪ್ರಕಾರ ಏನಾಗುತ್ತೆ ಅಂದರೆ, ಗಂಡ ಯಾವುದೇ ಸ್ಥಿತಿಯಲ್ಲಿರಲಿ ಹೆಂಡತಿ ಅವನ ಅರ್ಧಾಂಗಿ, ಆದ್ದರಿಂದ ಗಂಡನಿಗೆ ಯಾವಾಗಲೂ ಹೆಂಡತಿ ಮೇಲೆ ಅಧಿಕಾರ ಉಂಟು ಅಂತ ಹೇಳ್ಬಿಡ್ತಾರೆ. ಅಂದರೆ ದುರ್ಯೋಧನ ಇನ್ನೂ ಕುಮ್ಮಕ್ಕೆ ಕೊಟ್ಟಂಗೆ ಆಗಲಿಲ್ವಾ? ಇದು ಮಾತು ಕುಟುಕತೆ ಯಾವಾಗಲೂ ಕೊನೆವರೆಗೂ. ಅವ್ರನ್ನ ಶರಪಂಜರದಲ್ಲಿ ಮಲ್ಕೊಂಡಾಗ ದ್ರೌಪದಿ ಹೋದಾಗ ನಗ್ತಾಳೆ ದ್ರೌಪದಿ. ನಕ್ಕಾಗ ಧರ್ಮರಾಜ ಇವರು ಭೀಷ್ಮಾಚಾರ್ಯ ಹೇಳ್ತಾರೆ, ನನಗೆ ಗೊತ್ತಮ್ಮ, ಅವತ್ತು ನಾನು ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ, ತಪ್ಪಾಯಿತು. ಎಲ್ಲಿವರೆಗೂ ಸಜ್ಜನರು ಗಟ್ಟಿಯಾಗಿ ಬಾಯಿ ಬಿಟ್ಟು ಹೇಳೋದಿಲ್ಲ ಅಲ್ಲಿವರೆಗೂ ಕಷ್ಟ ಆಗುತ್ತೆ. ಅದಕ್ಕೆ ಸಜ್ಜನಾ ಸಂತು ನಿರ್ಭಯ. ಕ್ರೂರಿಗಳು ನಿರ್ಭಯರಾಗಿ ಅಡ್ಡಾಡ್ತಿರ್ತಾರೆ, ಸಜ್ಜನರು ಗಟ್ಟಿಯಾಗಿ ಹೇಳೋಲ್ಲ. ಗಟ್ಟಿಯಾಗಿ ಹೇಳಬೇಕು ಅಂತ ಅದಕ್ಕೆ ಹೇಳ್ತಾರಲ್ಲ, ಆ ಮಾತು ಹೇಳಬೇಕು. ಸತ್ಯಕ್ಕೂ ನ್ಯಾಯಕ್ಕೂ ಮೊದಲು ಬೇಕಾದದ್ದು ನಿರ್ಭೀತಿ. ಆ ನಿರ್ಭೀತಿಯಲ್ಲಿ ಹೋದರೆ ಸತ್ಯ ನ್ಯಾಯ ಕೊಡೋದು ಕಷ್ಟ ಆಗುತ್ತೆ. ಇದು ಬರೋದು ಶ್ರದ್ಧೆಯಿಂದ.
ಇದು ಬೇಕಾದಷ್ಟು ಘಟನೆ. ನನಗೆ ಕಣ್ಣು ಮುಂದೆ ಒಂದು ಘಟನೆ ಬರೋದಂದರೆ, ಒಬ್ಬ ಹುಡುಗ, ಪಂಜಾಬಿ ಹುಡುಗ, ತಾವೆಲ್ಲ ಓದಿದ್ದೀರಿ ಅವನ ಬಗ್ಗೆ ಅಂದ್ಕೊಂಡಿದ್ದೀನಿ, ಮದನ್ ಲಾಲ್ ಧಿಂಗ್ರಾ ಅಂತ. ಭಾರಿ ಬುದ್ಧಿವಂತ ಹುಡುಗ, ಅಸಾಮಾನ್ಯ ಪ್ರತಿಭೆ, ಅದು ಧೈರ್ಯ, ಚಂದದ ಹುಡುಗ. ಲಂಡನ್ನಲ್ಲಿ ಓದ್ತಾ ಇದ್ದ. ಓದುವಾಗ ಸ್ವಲ್ಪ ಸೊಗಸುಗಾರ. ಅಲ್ಲಿ ಪರಿಚಯ ಆಯಿತು. ವೀರ್ ಸಾವರ್ಕರ್ ಮಾತು ಕೇಳಿದ, ಅವ್ರನ್ನ ಹಿಂಬಾಲಕಾದ. ಅವ್ರು ಹೇಳಿದರು, ಬಿದಾನಪ್ಪ ಮನುಷ್ಯ ಸರ್ ವಿಲಿಯಂ ಕರ್ಜನ್ ವೈಲಿ ಅಂತ ತಿಳ್ಕೊಂಡಿದ್ದಾನೆ, ಇಲ್ಲಿ ತಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟಗಾರರಿಗೆ ಬಹಳ ತೊಂದರೆ ಕೊಟ್ಟು ವಾಪಸ್ ಲಂಡನ್ಗೆ ಬಂದಿದ್ದಾನೆ, ಅವ್ನು ಸ್ವಲ್ಪ ವಿಚಾರಿಸ್ಕೊ ಅಂದಿದ್ದಾರೆ. ಅವನೇನು ಮಾಡ್ಬೇಕು ಹೇಳಿ ಅಂದ. ಮಾಡು ಅಂದರು. ಆ ಕಡೆ ಹೋದ, ಒಂದು ಪಿಸ್ತೂಲ್ ತೊಗೊಂಡ, ಟ್ರೈನಿಂಗ್ ಮಾಡ್ದ 3 ತಿಂಗಳು, ಗುರಿ ಇಟ್ಟು ಹೆಂಗೆ ಹೊಡಿಬೇಕು ಅಂತ. ಮೊದಲು ಗೊತ್ತಿಲ್ಲ ಅವನಿಗೆ, ಪ್ರಾಕ್ಟೀಸ್ ಮಾಡ್ದ, ರೆಡಿ ಮಾಡ್ಕೊಂಡ. ಒಂದು ದಿವಸ ಹೊಡಿಬೇಕು ಅಂತ ತೀರ್ಮಾನ ಆಯಿತು. ತೀರ್ಮಾನ ಆದಾಗ ಇವನು ರೆಡಿ ಆಗಬೇಕಲ್ಲ, ಸ್ವಲ್ಪ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಒಂದು ಅರ್ಧ ತಾಸು ಟೈಮ್ ಹೋಗೋದು ಅವನು. ಹಿಂಗೆ ರೆಡಿ ಆಗೋ ಹೊತ್ತಿಗೆ ಅವ್ನು ಬಂದು ಹೋಗ್ಬಿಟ್ಟಿದ್ದ ವೈಲಿ. ಛೇ ತಪ್ಸ್ಕೊಂಡ್ಬಿಟ್ಟೆ, ಇನ್ನೊಂದು ಸಲ ಕಾಯಬೇಕು ಅಂತ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಮೀಟಿಂಗ್ ಇತ್ತು ಲಂಡನ್ನಲ್ಲಿ. ಮೊದಲೇ ಹೋದ, ಕಡೆ ಸಾಲಲ್ಲಿ ಕೂತ್ಕೊಂಡ. ಅವನು ವೈಲಿ ಬಂದ, ಗಂಡ ಹೆಂಡತಿ ಇಬ್ಬರು ಬಂದರು, ಮುಂದೆ ಕೂತ್ಕೊಂಡ್ರು. ಇವನು ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ, ಏನು ಮಾಡೋದು? ಅವ್ನಿಗೇನು ಸಂಕೋಚ ಇಲ್ಲ, ರೆಡಿಯಾಗಿದ್ದ. ನೋಡಿ, ಧೈರ್ಯ, ನಿರ್ಭೀತಿ ಬರೋದು ಯಾವಾಗ ಗೊತ್ತಾ? ತಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ, ಅಪೂರ್ವವಾದ ಶ್ರದ್ಧೆ ಇರಬೇಕು. ಸೀದಾ ಎದ್ದ, ಅವನು ಮುಂದೆ ಹೋದ, ಮುಂದೆ ನಿಂತ್ಕೊಂಡ್ಬಿಟ್ಟು, ನೀನು ನಮ್ಮವ್ರಿಗೆ ಭಾಳ ತೊಂದರೆ ಕೊಟ್ಟಿದ್ದೀಯ, ನೀನು ಇದು ಸರಿಯಲ್ಲ ನೀನು ಮಾಡೋದು, ಅದಕ್ಕೆ ನಿನಗೆ ಪ್ರಯೋಜನ ಇಲ್ಲ ಅಂತ ಗನ್ ತೊಗೊಂಡ, ಮುಖದ ಹತ್ರ ಹಿಡ್ದ, 5 ಗುಂಡು ಹೊಡೆದ. ಸರಿಯಾಗಿ 4 ಅವನ ಮುಖಕ್ಕೆ ಬಿದ್ದು ಸತ್ತೋದ. ಅವನು ಹಿಡ್ಕೊಂಡು ಹೋದ್ರು. ಅವನೇನು ಓಡಿ ಹೋಗೋಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಕೋರ್ಟಲ್ಲಿ ಶಿಕ್ಷೆ ಆದವಲ್ಲ ಅದು ಹೇಳ್ತಾರೆ, ನನ್ನ ದೇಶಕ್ಕೋಸ್ಕರ ನಾನು ದೇಹ ಒಪ್ಸೋದು ನನಗೇನೂ ನಷ್ಟ ಇಲ್ಲ, ದುಃಖ ಇಲ್ಲ, ಕೊಡ್ತೀನಿ, ನಾನು ದೇಹ ಕೊಡ್ತೀನಿ, ಏನು ತೊಂದರೆ ಇಲ್ಲ ಅಂತ ಕೊಟ್ಬಿಟ್ಟ. ಅವ್ನು ಹೇಳಿದಂತೆ, ಒಂದೇ ಒಂದು ದುಃಖ ಅಂದರೆ 3 ತಿಂಗಳು ಸುಳ್ಳೇ ವೇಸ್ಟ್ ಮಾಡಿದೆ. ಮುಂದೆ ನಿಂತು ಹೊಡೆಯೋದಾದರೆ 3 ತಿಂಗಳು ಟ್ರೈನಿಂಗ್ ಯಾಕೆ ಮಾಡಬೇಕಾಗಿತ್ತು? ಇಲ್ಲೇ ಮುಂದೆ ಕೂತಿದ್ದ ಅವ್ನು ಹೊಡಿಬೇಕಾದ್ರೆ. ನೋಡಿ, ಈವನ್ ಸೆನ್ಸ್ ಆಫ್ ಹ್ಯೂಮರ್ ಅಟ್ ದ್ಯಾಟ್ ಟೈಮ್. ಅವ್ನು ಎಷ್ಟು ಸೆನ್ಸ್ ಆಫ್ ಹ್ಯೂಮರ್ ಅಂದರೆ, ಇಷ್ಟು ಮುಂದೆ ನಿಂತು ಹೊಡೆಯೋದಾದರೆ 3 ತಿಂಗಳು ಪ್ರಾಕ್ಟೀಸ್ ಯಾಕೆ ಮಾಡಬೇಕಾಗಿತ್ತು ನಾನು ಅಂತ. ಅಂದರೆ ಆಗ ಕೂಡ ಅವ್ನು ಬರೆದಂಥ ರಿಪೋರ್ಟ್ ಇದೆ, ಅವನು ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಾಗ ಕೂಡ ಅವ್ನು ಹೇಳ್ತಾನೆ, ಬಿಡ್ರಿ ನಮ್ಮ ಮೇಲೆ ದಂಡೆತ್ತಿ ಬಂದವ್ರು ನೀವು ಬಿಡ್ತಿದ್ರ, ಜರ್ಮನ್ ಬಂದಿದ್ರೆ, ಜರ್ಮನ್ ನಿಮ್ಮ ಮೇಲೆ ದಾಳಿ ಮಾಡಿದ್ರೆ ಬಿಡ್ತಿದ್ರೆ, ಹಿಡಿದು ಹೊಡೆದಾಗ್ತಿರ್ಲಿಲ್ಲ ಅವ್ರನ್ನ, ನಾನು ಅದೇ ಮಾಡಿದ್ದೀನಿ ಇಲ್ಲಿ ಅಂತ. ಇದು ಇದೆಲ್ಲ ನಿರ್ಭೀತಿ ಅಂತ ಹೇಳೋದು. ನಾನು ಮಾಡೋದು ಮಾಡಿಬಿಟ್ಟು ತಪ್ಪಾತ್ರಿ ಅಂತ ಕಾಲು ಹಿಡ್ಕೊಳ್ಳೋದಲ್ಲ. ಆ ಶ್ರದ್ಧೆ ಇದೆ, ನಾ ಮಾಡೋದು ಸರಿ ಇದೆ ಕೆಲಸ, ಇದು ಶಿಕ್ಷೆ ಆಗಬೇಕಾದದ್ದು ಅಂತ ತೀರ್ಮಾನ ಮಾಡಿ ಹೊಡೆದಂಥದ್ದು, ಇದು ನಿರ್ಭೀತಿ ಅಂತ ಹೇಳುವಂಥದ್ದು. ಈ ನಿರ್ಭೀತಿಯನ್ನು ತೋರಿಸ್ಬೇಕಾದ್ರೆ ಇದು ಬಹಳ ಅಪರೂಪದ ಗುಣ. ಇದು ಅಧಿಕ ಪ್ರಸಂಗ ಅಲ್ಲ, ಉದ್ದಟತನ ಅಲ್ಲ, ಇದು ನಿರ್ಭಯ ಅಂತಿದೆಯಲ್ಲ, ಭಯ. ಈ ಭಯ ಹೋಗಬೇಕು. ಈ ಧೀರರ ಬದುಕು ಬಹಳ ಸುಂದರ ಅಂತ DVG ಹೇಳ್ತಾರೆ. ಎಷ್ಟು ಚಂದದ ಮಾತದು. ಈ ಧೀರರಾಗಿದ್ದಂಥವ್ರ ಬದುಕು ಎಷ್ಟು ಚಂದ ಇರ್ತದೆ ಅಂತ. 269 269. ಸುಂದರವನೆಸಗು ಜೀವನದ ಸಾಹಸದಿಂದೆ, ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದೆ, ಮುಂದಕದು ಸಾಗುವುದು ಮರಳಿ ಸಾಹಸದಿಂದೆ, ಚಂದ ಧೀರೋದ್ಯಮವೇ ಮಂಕುತಿಮ್ಮ. ಎಷ್ಟು ಚಂದದ ಮಾತು ನೋಡಿ. ಸುಂದರವನೆಸಗು ಜೀವನದ ಸಾಹಸದಿಂದೆ. ಜೀವನ ಸುಂದರ ಆಗೋದೇ ಸಾಹಸದಿಂದ. ಎಲ್ಲಿ ತೊಂದರೆ ಆಗ್ತದೋ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಏನು ಹಣೆಬಾರ ನಮ್ಮದು. ಸಾಹಸ ಮಾಡಬೇಕು. ಕೆಲವರು ಹೆದರ್ತಾರೆ, ಮಾಡಿಕೊಂಡ್ರೆ ರಿಸ್ಕ್ ತೊಗೋಬೇಡಿ. ನಮ್ಮಲ್ಲೊಂದು ರಿಸ್ಕ್ ಟೇಕಿಂಗ್ ಅಂತ ಒಂದಿದೆ. ನಿಜವಾಗಲೂ ಸಾಹಸಿಗಳು ರಿಸ್ಕ್ ಟೇಕಿಂಗೇ ಅವರು. ರಿಸ್ಕ್ ಬೇಡ ಅಂದರೆ ಎಲ್ಲಿ ರಿಸ್ಕ್ ಇಲ್ಲ. ನಾನು ಕಡೆ ಹೇಳಿದ್ದೆ ಅದನ್ನೆಲ್ಲೋ. ನಾನು ಅಪರೂಪದ ಘಟನೆ ನೋಡೋದು ಸಾಕ್ಷಿ ಆದದ್ದು. ವಿಚಿತ್ರ ಘಟನೆಗಳು ನನ್ನ ಕಣ್ಮುಂದೆ ಬಂದ ಒಂದೊಂದು ಸಲ ವಿಚಿತ್ರ ಅದು. ಯಾರೊಬ್ರು ಕೇಳಿಬಿಟ್ಟು ಇಷ್ಟೆಲ್ಲ ಆಗಿದ್ದಾವೇನ್ರಿ ಅಂತ. ನಾನು ನೋಡಿದ್ದೇನು ಮಾಡಲಿ ಅದನ್ನು. ಗದಗಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ, ನಮ್ಮ ಕಡೆ ರೋಡ್ಗಳು ಚೆನ್ನಾಗಿಲ್ಲ. ಬೆಂಗಳೂರಲ್ಲೇ ಹೆಂಗಿರ್ಬೇಕಾದ್ರೆ ಗದಗಲ್ಲಿ ಹೆಂಗಿರ್ಬೇಕು ಲೆಕ್ಕ ಹಾಕಿ. ರಸ್ತೆ ಚೆನ್ನಾಗಿಲ್ಲ, ಬಸ್ ಸ್ಟ್ಯಾಂಡ್ ಮುಂದೆ ಭಾಳ ಕೆಟ್ಟ ರಸ್ತೆ, ಕಲ್ಲು ಗಿಲ್ಲೆಲ್ಲ ಹಾಗೆ ಇರ್ತಿತ್ತು. ಅಲ್ಲಿ ಪೆಟ್ಟಿಗೆ ಅಂಗಡಿಗಳಿರ್ತಾವೆ, ಸಾಲು ಹಿಡಿದು ಪೆಟ್ಟಿಗೆ ಅಂಗಡಿ ಮಾಡಿ ಅಲ್ಲಿ ಸಾಮಾನು ಮಾರೋದು. ಒಬ್ಬ ಕ್ಷೌರಿಕನ ಅಂಗಡಿ ಇತ್ತಲ್ಲಿ. ಒಬ್ಬ ಕ್ಷೌರ ಮಾಡಿಸ್ಕೊಳ್ಳೋಕೆ ಬಂದು ಕೂತಿದ್ದಾನೆ ಕುರ್ಚಿ ಮೇಲೆ. ಹೇಗಿತ್ತು ನೋಡಿ. ರಸ್ತೆ ಮೇಲೆ ಒಂದು ಲಾರಿ ಭರ್ರಂತ ಹೋಯಿತು. ಈ ಒಳಗಡೆ ಕುರ್ಚಿ ಮೇಲೆ ಕೂತವ ಸತ್ತೋದ. ಯಾಕೆ? ಏನಿಲ್ಲ, ರಸ್ತೆ ಧ್ವರ್ರಂತ ಹೋಯ್ತಾ, ಒಂದು ಕಲ್ಲಿತ್ತಲ್ಲಿ. ಆ ಕಲ್ಲು ಲಾರಿ ಗಾಲಿಗೆ ಸಿಕ್ಕು ಟಪ್ ಅಂತ ಹಾರಿತು. ಬಂದು ಇವನು ಮೆಲಕಿಗೆ ಬಡಿತು, ಇಲ್ಲಿ ಸತ್ತೋದ. ರಿಸ್ಕ್ ತೊಗೊಂಡಿದ್ದವನು. ರಿಸ್ಕ್ ತೊಗೊಳ್ಳಾರ್ದೇ ಸಾಯ್ತೀವಲ್ಲ. ಅದಕ್ಕೆ ಹೇಳ್ತಾರೆ, ಧೀರರು ಯಾವಾಗಲೂ ರಿಸ್ಕ್ ತೊಗೋತಾರೆ ಅಂತ. ಸಾಹಸ ಮಾಡಬೇಕು. ಸಾಹಸದಲ್ಲೇ ಸಂತೋಷ ಇರುವಂಥದ್ದು. ಬದುಕು ಚೆಂದ ಆಗಿದ್ದೇ ಸಾಹಸದಿಂದ. ಇವತ್ತು ನಮಗೇನಾದರೂ ಅದ್ಭುತವಾದ ಕಟ್ಟಡಗಳು ಕಾಣಿಸ್ತಾ ಇದ್ದರೆ, ದೊಡ್ಡ ಸರೋವರ ಕಾಣಿಸ್ತಾ ಇದ್ದರೆ, ಯಾರೋ ಒಬ್ಬರು ಸಾಹಸ ಮಾಡಿ ಕಟ್ಟಿದ್ದಾರೆ. ವಿಧಾನಸೌಧ ಚಂದ ಅನ್ನೋ ಸುಲಭ ನಮಗೆ ಹೇಳೋದಕ್ಕೆ. ವಿಧಾನಸೌಧ ಆಗಬೇಕಾದ್ರೆ ದೊಡ್ಡ ಸಾಹಸ ಅಲ್ವಾ ಅದು. ಹಾಗೆ ಒಂದು ಸುಂದರವನೆಸಗು ಜೀವನದ ಸಾಹಸದಿಂದೆ.
ಜೀವನ ಸಾಹಸ ಇಲ್ಲದೆ ಸುಂದರ ಆಗೋದಿಲ್ಲ. ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದೆ. ಕೆಲವೊಂದು ಸಲ ಸಾಹಸ ಭಂಗ ಆಗ್ಬೋದು, ಸಾಹಸ ಮಾಡೋಕ್ಕೆ ಹೋದಾಗ ಸೋಲ್ಬಹುದು ನಾನು, ಆದರೆ ಅದಕ್ಕೇನು ಕುಂದಿಲ್ಲ. ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದೆ, ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ. ಕೆಲವೊಂದು ಸಲ ಪೆಟ್ಟು ಬಿದ್ದಾಗ ನಾವು ಮತ್ತೊಮ್ಮೆ ಹೋಗೋದು ಬೇಡಪ್ಪ, ಒಂದು ಸಲ ಪೆಟ್ಟು ಬಿದ್ದಿದೆಯಲ್ಲ ಅಂತೀವಿ. ಕೆಲವ್ರು ಹಾಗೆ ಉಳ್ಕೊಂಡ್ಬಿಡ್ತಾರೆ ಹಿಂದೆ. ಕೆಲವ್ರು ಮಾತ್ರ ಹೋದ ಸಲ ತಪ್ಪಿತ್ತಲ್ಲ ಈ ಸಲ ಮಾಡ್ತೀನಿ. ಎಡ್ಮಂಡ್ ಹಿಲರಿ ಅವನು 59ನೇ ಇಸ್ವಿಗೆ ಇದ್ರ ಹತ್ತಿದ, ಎವರೆಸ್ಟ್ ಹತ್ತಿದ ತೇನ್ಸಿಂಗ್ ಜೊತೆಗೆ. ಹಿಲರಿ 1 ವರ್ಷ ಮೊದಲು ಕೂಡ ಪ್ರಯತ್ನ ಮಾಡಿದ್ದ ಅವನು. ಇನ್ನೇನು 100 ಮೀಟ್ರ್ ಇದೆ ಎವರೆಸ್ಟ್ ಪರ್ವತ, ಅಷ್ಟರೊಳಗೆ ಜಾರಿ ಬಿದ್ದ, ಬಲಗಡೆ ತೊಡೆ ಮುರಿದು ಹೋಯ್ತು. ಆಪರೇಷನ್ ಮಾಡಿದರು. 1 ವರ್ಷ ಮನೆಯಲ್ಲಿದ್ದ. ಅವನು ಲಂಡನ್ನಲ್ಲಿ ಒಂದು ಸಲ ಈ ಪರ್ವತಾರೋಹಿಗಳದೊಂದು ಶಿಬಿರ ನಡೀತಾ ಇತ್ತು, ಅಲ್ಲಿ ಹೋದ. ಅಲ್ಲಿ ಮಾತಾಡೋಕೆ ಕರೆದ್ರು. ಇವನು ಹತ್ತಿರ ಹೋದವನಲ್ಲ, ಅದಕ್ಕಿಂತ ಹತ್ತಿರ ಆದವ್ರಿಗೆ ಯಾರೂ ಹೋಗಿರಲಿಲ್ಲ ಎವರೆಸ್ಟಿಗೆ. ಮಾತಾಡೋನು ಕರೆದ್ರು. ಅವನು ಸ್ಟೇಜ್ ಮೇಲೆ ಹೋಗಿ ಕೂತ, ಅವನು ಎದ್ದ, ಮೈಕ್ ಹತ್ರ ಹೋದ ಮಾತಾಡಬೇಕು ಅಂತ. ಆ ಹಿಂದೆ ಇಡೀ ಗೋಡೆ ಗುಂಟ ಎವರೆಸ್ಟ್ ಚಿತ್ರ ಹಾಕಿದ್ರಂತೆ. ಕೆಲವು ಹಾಕೋತಾರಲ್ಲ ವಾಲ್ ಪೇಪರ್ ಅಂತ ಹಾಕ್ತಾರಲ್ಲ, ಇಡೀ ಗೋಡೆ ಗುಂಟ ಪೂರ್ತಿ ಆ ಮೌಂಟ್ ಎವರೆಸ್ಟ್ ಚಿತ್ರ ಹಾಕಿದ್ದಾರೆ, ದೊಡ್ಡದೊಂದು ಚಿತ್ರ ಹಾಕಿದ್ದಾರೆ. ಹಿಲರಿ ಏನು ಮಾಡಿದ ಅನ್ನೋದನ್ನು ಬರೀತಾರೆ. ಹೇಗೆ ತನ್ಮಯನಾದಾಗ ಹೆಂಗೆ ಆಗಿಬಿಡುತ್ತದೆ ಅಂತ. ಅವನು ಹೋದವನು ಭಾಷಣ ಮಾಡೋಕೆ ನಿಂತವನು ಮೈಕ್ ಮುಂದೆ ಆ ಚಿತ್ರ ನೋಡ್ಬಿಟ್ಟ. ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ, ಮೈಕ್ ಬಿಟ್ಟ, ಸ್ಟೇಜಿನ ತುದಿಗೆ ಹೋದ. ಮೌಂಟ್ ಎವರೆಸ್ಟ್, ಈ ವರ್ಷ ನಾನು ಹತ್ತೋಗ್ಬಿಡಲಿಲ್ಲ, ನೀನು ಮುಂದಿನ ವರ್ಷ ನೀನು ಬಿಡಲ್ಲ. ಅವನು ಹೇಳ್ತಾನೆ, ನೆಕ್ಸ್ಟ್ ಇಯರ್ ಐ ವಿಲ್ ಕಾಂಕರ್ ಯು ಬಿಕಾಸ್ ಯು ಆರ್ ನಾಟ್ ಗ್ರೋಯಿಂಗ್ ಬಟ್ ಐ ಆಮ್ ಗ್ರೋಯಿಂಗ್. ನೋಡಿ ಹೆಂಗೆ ಹೇಳ್ತಾನೆ ಅವನು, ನೀನು ಬೆಳೀತಾ ಇಲ್ಲ, ನಾನು ಬೆಳೀತಾ ಇದ್ದೀನಿ ಅಂತ ಹೇಳ್ದ. ಮರು ವರ್ಷ ಹತ್ತಿದ. ಇದೇ ಒಂದು ಸಾಹಸ ಭಂಗದಿಂದ ಮುಗೀತು ಅಂತಲ್ಲ ಜೀವನ. ಅದಕ್ಕೆ ಹೇಳ್ತಾರೆ, ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದೆ, ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ. ಇವತ್ತು ನೋಡಿ, ಪ್ರತಿ ವರ್ಷ ಒಂದು 25-30 ಜನ 40 ಜನ ಎವರೆಸ್ಟ್ ಹತ್ತಾ ಇದ್ದಾರೆ. ಆದರೆ ಮೊದಲನೇ ಸಲ ಹತ್ತಿದವ್ರದ್ದು ಯಾವಾಗಲೂ ಹೆಚ್ಚು. ಅವನು ಹತ್ತೋಕೆ ಆಯಿತು ಅಂತ ತಮ್ಮ ಗಮನ ಇರಬೇಕು. ಮೊದಲು ಹೇಳ್ತಿದ್ರು 100 ಮೀಟ್ರ್ ಓಟವನ್ನು 10 ಸೆಕೆಂಡ್ ಕೆಳಗೆ ಓಡೋಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಆಗಿಬಿಟ್ಟಿತ್ತು. 10 ಸೆಕೆಂಡ್ಗಿಂತ ಕೆಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನೋಬಡಿ ಕ್ಯಾನ್ ಬ್ರಿಡ್ಜ್ ದ ಬ್ಯಾರಿಯರ್ ಆಫ್ 10 ಸೆಕೆಂಡ್ಸ್ ಅಂತ ಒಬ್ಬನು ಓಡ್ದ. ಇವತ್ತು ಎಲ್ಲರೂ ಓಡ್ತಾರೆ. ಈಗ ಆ ಬೋಲ್ಟ್ ಅಂತ ಹೇಳ್ತಾನೆ 9.2 ಸೆಕೆಂಡ್ಸ್ ಅಂತಾನೆ. ಇನ್ನು ಬರ್ತಾ 8 ಸೆಕೆಂಡ್ಗೆ ಬಂದುಬಿಡ್ತಾರೇನೋ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ಒಂದು ಸಲ ನಾನು ಗುರಿ ದಾಟಬಹುದು ಅಂತಂದಾಗ ಹಿಂದೆ 1000 ಹೃದಯದಲ್ಲಿ ಕಿಚ್ಚು ಹಚ್ಚಿಬಿಡ್ತೀವಿ, ಮಾಡ್ಬೋದು ಇದನ್ನು ಅಂತೇಳಿ. ಅದಕ್ಕೆ ಜೀವನ ಸಾಹಸಮಯ ಆಗೋದು. ಒಂದು ಸಾಹಸದಿಂದ 100 ಸಾಹಸ ಪ್ರೇರೇಪಣೆ ಆಗ್ತದೆ. ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ, ಚಂದ ಧೀರೋದ್ಯಮವೇ ಮಂಕುತಿಮ್ಮ. ಈ ಧೀರರ ಉದ್ಯಮ ಇದೆಲ್ಲ, ಕೆಲಸ ಇದೆಯಲ್ಲ, ಧೀರರ ಕೆಲಸ ಅದೇ ಚಂದ ಅಂತ. ಅದಕ್ಕೆ ಹೇಳ್ತಾರೆ, ಆ ಭಯ ಅಭಯ ಇರಬೇಕು. ಇನ್ನೊಂದು ಅರ್ಥವೂ ಇದೆ ಅಭಯಕ್ಕೆ. ನಾನು ಭೀತಿ ರಹಿತನಾಗಿರೋದು ಅಂತ ಒಂದಾದರೆ, ನನ್ನ ಜೊತೆಯವರಿಗಿರೋದಕ್ಕೂ ಅಭಯ ಕೊಡ್ತೇನೆ ಅಂತ. ನೀ ಚಿಂತೆ ಮಾಡಬೇಡ, ರಕ್ಷಣೆ ಕೊಡ್ತೀನಿ ನಿನಗೆ. ಅಭಯ ಅಂದರೆ ರಕ್ಷಣೆ ಕೂಡ ಕೊಡುವಂಥದ್ದು. ಈ ಅಭಯಂ ಸತ್ಯ ಸಂಶುದ್ಧಿ, ಸತ್ವ ಸಂಶುದ್ಧಿ. ನನ್ನ ಮನಸ್ಸನ್ನು ಆದಷ್ಟು ನಿರ್ಮಲವಾಗಿ, ಪ್ರಕಾಶವಾಗಿ, ಜಾಗರೂಕವಾಗಿ ಇಟ್ಕೊಳ್ಳುವಂಥದ್ದು ಸತ್ವ ಸಂಶುದ್ಧಿ. ನನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು, ಆದಷ್ಟು ಸರಿಯಾಗಿ ಇಟ್ಕೋಬೇಕು. ಅದನ್ನು ಇಟ್ಕೊಳ್ಳೋ ವಿಧಾನ ಯಾವುದು ಹಾಗಾದರೆ? ಯಾವ ವಿಧಾನದಿಂದ ಇಟ್ಕೋಬೇಕು? ಈ ಪದ್ಯ ಅಂತೂ ನನಗೆ ಅದ್ಭುತ ಅನಿಸ್ಬಿಡುತ್ತೆ. ಡಿ ವಿ ಜಿದು ಪದ್ಯ 331, 331. ಎಷ್ಟು ಅರ್ಥ ಇಟ್ಟಿದ್ದಾರೆ ಪದೊಳಗೆ. ನನ್ನ ಮಿತಿಗೆ ತಿಳಿದಿದ್ದೆ ಅಷ್ಟು, ಇನ್ನಿಷ್ಟಿದೆ ಒಳಗಡೆ. ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ಎಷ್ಟು ರೈಮಿಂಗ್ ಇದೆ. ನಿತ್ಯ ನೀನದ ನೆನೆದು ಚಿತ್ರದಲ್ಲಿ ಮನವಿರಿಸೆ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ಕಣ್ಮುಂದೆ ಚಿತ್ರ ಬರಬೇಕು. ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ಭಾವಚಿತ್ರ ಅಲ್ಲ, ಜೀವಚಿತ್ರ. ಒಂದು ದೊಡ್ಡ ಗೋಡೆ ಇದೆ, ಭಿತ್ತಿ ಇದೆ. ಕಲ್ಪನೆ ಮಾಡ್ಕೊಂಡು ಒಂದು ಬೋರ್ಡ್ ಇದೆ ಅಂತ ಇಟ್ಕೊಳ್ಳಿ. ಆ ಬೋರ್ಡ್ ಮೇಲೆ 1000 ಚಿತ್ರ ಬಿಡಿಸ್ಬೋದಪ್ಪ ನಾನು, 1,00,000 ಚಿತ್ರ ಬಿಡಿಸ್ಬೋದು, ಅಳಿಸ್ಬೋದು, ಮತ್ತು ಚಿತ್ರ ಬರಿಬೋದು, ಮತ್ತು ಬಿಡಿಸ್ಬೋದು. ಆದರೆ ಭಿತ್ತಿ ಹಾಗೇ ಇರ್ತದೆ. ಅದಕ್ಕೆ ಹೇಳ್ತಾರೆ, ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ, ಇದು ಭಿತ್ತಿ. ಆ ಭಿತ್ತಿ ಶಾಶ್ವತವಾಗಿರುವಂಥದ್ದು. ಆ ಭಿತ್ತಿ ಮೇಲೆ ಬಣ್ಣ ಬಣ್ಣದ ಜೀವಚಿತ್ರ. ನಾವೆಲ್ಲ ಜೀವಗಳು ಬರ್ತೇವೆ ಹೋಗ್ತೇವೆ. ಇಂಥ ಜೀವಚಿತ್ರಗಳು ಲಕ್ಷಾಂತರ ಕೋಟ್ಯಾಂತರ ಬಂದು ಹೋಗ್ತಾವೆ ಭಿತ್ತಿ ಮೇಲೆ. ಆ ಭಿತ್ತಿ ಮೇಲೆ, ಭಿತ್ತಿ ಶಾಶ್ವತವಾಗಿರುವಂಥದ್ದು. ಆ ಭಿತ್ತಿ ಮೇಲೆ ಭಾವಚಿತ್ರ ಅನ್ನಲಿಲ್ಲ, ಅದನ್ನು ಜೀವಚಿತ್ರ ಅಂದರು. ನಾವೆಲ್ಲ ಜೀವಚಿತ್ರಗಳೇ, ಒಂದೊಂದು ಜೀವಚಿತ್ರ. ಅಷ್ಟೊಂದು ಜೀವಚಿತ್ರ ಭಾವಭಿತ್ತಿ ಮೇಲೆ ಬಂದು ಹೋಗ್ತಾವಲ್ಲ. ಅದೇನು ಮಾಡಬೇಕು ನಾವು? ನಿತ್ಯ ನೀನು ಅದನೆನೆದು, ಅದ ಅನ್ನೋದು ಭಾಳ ಮುಖ್ಯ ಅನ್ನಿಸ್ತದೆ ನನಗೆ. ಆ ಭಿತ್ತಿ ಮರಿಬೇಡ ನೀನು. ನಿತ್ಯ ನೀನು ಅದನೆನೆದು ಆ ಭಿತ್ತಿಯನ್ನು ನೆನ್ಕೋಬೇಕು. ಅದಿರುವಂಥ ದೊಡ್ಡ ಶಕ್ತಿ ಅದು, ಮಹಾಶಕ್ತಿ. ಭಗವಂತ ಅಂತ ಕರೀರಿ, ದೈವ ಅಂತ ಕರೀರಿ, ಭಗವಂತ ಅಂತ ಏನಾದರೂ ಕರೀರಿ ಅದನ್ನು.
ಆ ಭಿತ್ತಿ ಇದೆಯಲ್ಲ, ದೊಡ್ಡ ಭಿತ್ತಿ ಮೇಲೆ ಜೀವಚಿತ್ರಗಳು ಬಂದು ಹೋಗ್ತಾವಲ್ಲ, ಅದು ಶಾಶ್ವತ. ಇವು ಬಂದು ಹೋಗೋ ಶಾಶ್ವತ ಅಲ್ಲ. ಈ ಬಣ್ಣ ಬಣ್ಣದ ನೂರಾರು ಲಕ್ಷಾಂತರ ಕೋಟ್ಯಾಂತರ ಜೀವಚಿತ್ರಗಳು ಬಂದು ಹೋಗ್ತಾವಲ್ಲ, ಬರೆಯುವಾಗ ಜೀವಚಿತ್ರ ನೋಡುವಾಗ ಭಿತ್ತಿ ಮರಿಬೇಡ. ಅದಕ್ಕೆ ಹೇಳ್ತಾರೆ, ನಿತ್ಯ ನೀನು ಅದನೆನೆದು ಚಿತ್ರದಲ್ಲಿ ಮನವಿರಿಸೆ. ಎರಡೂ ಇರಬೇಕು. ಆ ಭಿತ್ತಿನೂ ಮರಿಬಾರ್ದು, ಚಿತ್ರನೂ ಮರಿಬಾರ್ದು. ಬರೀ ಭಿತ್ತಿ ನೋಡ್ತಾ ಕೂತ್ಕೊಂಡ್ರೆ ನಿಮ್ಮ ಜೀವನ ಮುಂಸಾಗಲ್ಲ. ಬರೀ ಚಿತ್ರ ನೋಡ್ತಿದ್ರೆ ಭಿತ್ತಿ ಮರೆತು ಹೋಗ್ತದೆ. ಆದ್ದರಿಂದ ಆ ಮೂಲ ಸಾಮಗ್ರಿ ಇದ್ದಂಥದ್ದು ಏನಿದೆಯೋ, ಆ ದೈವ ಅನ್ನುವಂಥದ್ದನ್ನು ಭಿತ್ತಿಯಲ್ಲಿ ನೆನಪಿಟ್ಟುಕೊಂಡು ಅದನ್ನು ನೆನೀತಾ ನೆನೀತಾ ನನ್ನ ಕೆಲಸನೂ ಮಾಡ್ಕೊಂಡು ಹೋಗಬೇಕು. ಈ ಜೀವಚಿತ್ರದಲ್ಲಿ ಮನವಿರಿಸಿ ನಿತ್ಯ ನಾನು ಅದನ್ನೆನೆದು ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ಹಾಗೆ ಮಾಡಿದಾಗ ನೀವು ಮಾಡುವಂಥ ಕೆಲಸ ಸರ್ವ ಸುಂದರ ಆಗ್ತದೆ, ತನ್ಮಯ ಆಗ್ತದೆ ಅಂತನೂ ಮಾತನ್ನು ಹೇಳ್ತಾರೆ. ಎಷ್ಟು ಸುಂದರವಾದ ಚಿತ್ರ ಅಲ್ಲ, ಎಷ್ಟು ದೊಡ್ಡ ಸತ್ಯವನ್ನು ಸುಲಭವಾಗಿ ಹೇಳಿಬಿಡ್ತಾರೆ. ಆ ಪದ ಮೊದಲಿನ 2 ಸಾಲಂತೂ ನನಗೆ ಭಾಳ ಇಷ್ಟ, ಗುನ್ಕೋತಾ ಇರ್ತೀನಿ ನಾನು. ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ಬಣ್ಣ ಬಣ್ಣ ರಿಯಲ್ ಪೋಯಿಟ್, ವಂಡರ್ಫುಲ್ ಪೋಯಮ್ ಅದು. ಬಣ್ಣ ಬಣ್ಣದ ಜೀವಚಿತ್ರಗಳು ಎಷ್ಟು ಮೆರವಣಿಗೆ ಅಲ್ವಾ ನೋಡಿದ ಹಾಗೆ. ಈಗ ನಾನೇ ನೆನೆಸ್ಕೋತಾ ಇದ್ದೆ, ಒಂದು ದಿವಸ ಕೂತ್ಕೊಂಡು ನನ್ನ ಜೊತೆಗಿದ್ದಂಥವ್ರು ಹಿರಿಯರು ಎಷ್ಟೊಂದು ಜನ ಮಾಯ ಆಗಿ ಹೋಗ್ಬಿಟ್ರಲ್ಲ ಇದ್ದವ್ರು. ಬಣ್ಣ ಚಿತ್ರಗಳ ಮರೆ ಆಯಿತು. ಆವಾಗ ಅನಿಸಿದ್ದು ನನಗೆ ಗೊತ್ತಾ, ನಾನು ಮೇಷ್ಟ್ರಿದ್ದವನು. ಬೋರ್ಡ್ ಮೇಲೆ ಚಿತ್ರ ಬಿಡಿಸ್ತೇನೆ, ಅಳಿಸ್ತೇನೆ, ಮತ್ತೊಂದು ಚಿತ್ರ ಬರಿತೇನೆ, ಮತ್ತೆ ಅಳಿಸ್ತೇನೆ. ಆ ಬೋರ್ಡ್ ಹಾಗೇ ಇದೆ, ಆ ಚಿತ್ರಗಳ ಬದಲಿ ಆಗ್ತಾ ಇರ್ತವೆ. ಆದರೆ ಚಿತ್ರ ಬಿಡಿಸುವಾಗ ನಾನು ಭಿತ್ತಿನೂ ನೆನೆಸ್ತೇನೆ, ಚಿತ್ರದ ಬಗ್ಗೆನೂ ಗಮನ ಕೊಟ್ಟಿರ್ತೇನೆ. ಆ ಚಿತ್ರ ಚೆಂದ ಬಿಡಿಸ್ಬೇಕು ನಾನು ಬಿಡಿಸಿದವನು. ಅದಕ್ಕೆ ಹೇಳ್ತಾರೆ, ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ ನಿತ್ಯ ನೀನು ಅದನೆನೆದು, ಆ ಭಿತ್ತಿಯನ್ನು ನೆನೆದು ಚಿತ್ರದಲ್ಲಿ ಮನವಿರಿಸೆ. ಎರಡೂ ನೆನ್ಕೊಂಡಾಗ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ಇದಿನ್ನೂ ಸಾಧನೆ ಆಗ್ಬೇಕಾದ್ರೆ ಹೇಗಾಗಬೇಕು? ಇನ್ನೊಂದು ಪದ್ಯ ಭಾಳ ಚೆನ್ನಾಗಿದೆ, 705, 705. ಸಂತದದ ಶಿಕ್ಷೆಯಂ ದೀರ್ಘದಭ್ಯಾಸದಿಂ ಅಂತರಂಗದ ಕಡಲು ಶಾಂತಿಗೊಳ್ಳಲಹುದು. ಸಂತೃಪ್ತ ವೃತ್ತಿಯಿಂದ ಏಕಾಂತ ಸೇವೆಯಂ ಸಂತೈಸು ಚಿತ್ತವನು ಮಂಕುತಿಮ್ಮ. ಈ ಮನಸ್ಸನ್ನು ಸತ್ವ ಸಂಶುದ್ಧಿ ಆಗಬೇಕಾದ್ರೆ ಎರಡನ್ನು ಹೇಳ್ತಾರೆ. ಸಂತತದ ಶಿಕ್ಷೆಯಂ ದೀರ್ಘದ ಅಭ್ಯಾಸದಿಂ, ಎರಡೂ ಬೇಕು ಅಂತ. ಸಂತತದ ಶಿಕ್ಷೆ, ಶಿಕ್ಷೆ ಅಂದರೆ ಪನಿಷ್ಮೆಂಟ್ ಅಲ್ಲ, ಶಿಕ್ಷಣ. ಮನಸ್ಸಿಗೆ ಸದಾ ಶಿಕ್ಷಣ ಆಗ್ತಾ ಇರಬೇಕು, ಹೀಗಲ್ಲ ಹೀಗಲ್ಲ ಹೀಗಲ್ಲ. ಅದು ಮನಸ್ಸು ಬಿಡಲ್ಲ, ಅದು ಒಂದು ಹಾದಿಗೆ ಚೌಕಟ್ಟು ಹಾಕಿ ಕೂಡಿಸ್ಬೇಕು, ಅದು ಹೀಗೆ ಇರುವಂಥ ಸತತವಾದಂಥ ಶಿಕ್ಷಣ ಮನಸ್ಸಿಗೆ ಆಗ್ತಾ ಬರೀ ಇದ್ರಲ್ಲ, ಅಭ್ಯಾಸವೂ ಆಗಬೇಕು. ದೀರ್ಘದ ಅಭ್ಯಾಸದಿಂ, ಇದು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎನಿಥಿಂಗ್ ದ್ಯಾಟ್ ಯು ಡೂ ಕಂಟಿನ್ಯೂಸ್ಲಿ ಬಿಕಮ್ಸ್ ಎ ಹ್ಯಾಬಿಟ್. ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆ್ಯಟಿಟ್ಯೂಡ್. ದಿನ ಕೆಲಸ ಮಾಡ್ತಾ ಇದ್ದರೆ ಅದು ಅಭ್ಯಾಸ ಆಗಿ ಹೋಗುತ್ತೆ. ಅಭ್ಯಾಸ ಹಾಗೆ ಹೋದರೆ ಮನೋವೃತ್ತಿ ಆಗುತ್ತೆ. ನಮಗೂ ಆಗಲ್ವಾ? ಕೆಲವು ನೋಡಿ ಅಭ್ಯಾಸ ಇರುತ್ತೆ, ಬೆಳಗ್ಗೆ 4:15 ಹೇಳೋದು ಅಭ್ಯಾಸ. ಕೆಲವರಿಗೆ ಏನೂ ಕೆಲಸ ಇಲ್ಲದರೂ 4:15 ಎದ್ದು ಕೂತ್ಕೋತಾರೆ. ಈಗೇನು ಒಂದು ಕಾರಣ ಇತ್ತು. ನಾನು ಎಷ್ಟೋ ಸಲ ನಮ್ಮ ಹೇಳ್ತಿದ್ದೆ, ನಮ್ಮ ಸೋದರ ಮಾವರು ಬೆಳಗ್ಗೆ 4:15 ಎದ್ದು ಓಡೋಗಿ ಟ್ರೈನ್ ಹಿಡ್ಕೋಬೇಕು, ಬೇರೆ ಊರಿಗೆ ಹೋಗೋದಕ್ಕೆ. ಈಗ ಟ್ರೈನಿಗೆ ಹೋಗೋ ಪ್ರಸಂಗನೇ ಇಲ್ಲ, ರಿಟೈರ್ ಆಗಿ ಮನೇಲಿದ್ದಾರೆ, ಆದರೂ 4:15 ಎದ್ದಿರ್ತಾರೆ. ಮಕ್ಕಳು ಯಾಕೆ ಹೇಳ್ತೀಯಪ್ಪ, ಏನು ಹೋಗೋ ಕಾರಣ ಇಲ್ಲಲ್ಲ ನೀನು ಟ್ರೈನ್? ಇಲ್ಲಪ್ಪ, ಎಚ್ಚರ ಆಗಿಬಿಡ್ತದೆ ನನಗೆ. ನಿಮಗೂ ಅಭ್ಯಾಸ ಆಗಿದೆ. ಒಂದು ಯಾವುದೋ ಟೈಮಿಗೆ ಏನೋ ಕೆಲಸ ಮಾಡಿ 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 ಅಭ್ಯಾಸ ಆಗಿದೆ. ಯಾವುದೋ ಪೂಜೆ ಅಂತ ಇಟ್ಕೊಳ್ಳಿ, ಯಾವುದೋ ದೇವಸ್ಥಾನಕ್ಕೆ ಹೋಗೋದಂತ ಇಟ್ಕೊಳ್ಳಿ, ಅಭ್ಯಾಸ ಆಗಿ ಹೋಗ್ಬಿಡುತ್ತೆ. ವೆಂಕಣ್ಣಯ್ಯನವ್ರ ಬಗ್ಗೆ ಹೇಳ್ತಾರೆ. ವೆಂಕಣ್ಣಯ್ಯನವರು DVG ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಒಬ್ಬ ಭಿಕ್ಷುಕ ಬರ್ತಿದ್ದಂತೆ. ದಿನ ಬಂದು ಕೇಳೋನು, ಇವ್ರು ಅರ್ಧ ಹಣೆನೋ ಕಾಲು ಹಣೆನೋ ಕೊಡ್ತಿದ್ರಂತ. ಒಂದು ದಿವಸ ಹೋದರೂ ಇವ್ರ ಕಡೆ ಇಲ್ಲ. ನಿಮ್ಮ ಕಡೆ ಇದೆಯಾ ಅಂತ ಇವ್ರು DVG ಕೇಳಿದ್ರು, ನನ್ನ ಕಡೆ ಇಲ್ಲ ಅಂದರು. ಆಯ್ತು ಬಿಡಿ ಪರವಾಗಿಲ್ಲ ಅಂತ ಅವನೇ ಅಂದ. ಇವ್ರು ಮುಂದೆ ಹೋದರು, ಯಾರೋ ಸಿಕ್ಕರು, ಅವ್ರ ಕಡೆ ಇಸ್ಕೊಂಡ್ರು, ಒಂದು ಕಾಲು ಹಣೆ ಕೊಡಿ ಅಂತ ಇಸ್ಕೊಂಬಂದು ಕೊಟ್ಟು ಹೋದರು. ಅವನು ಯಾಕೆ ಸ್ವಾಮಿ ದಿನ ಕೊಡ್ತಿರಲ್ಲ, ಒಂದು ದಿವಸ ತಪ್ಪಿದರೆ ಏನಾಯಿತು ಅಂತ ಅವನು ಕೇಳಿದ. ವೆಂಕಣ್ಣ ಹೇಳೋದು, ನನಗೆ ಅಭ್ಯಾಸ ತಪ್ಪಬಾರ್ದಲ್ಲ. ನೋಡಿ ಹೇಗಿದೆ ಇದು, ನನಗೆ ಅಭ್ಯಾಸ ತಪ್ಪಬಾರ್ದಲ್ಲ. ನೋಡಿ ಕೊಡೋದು ಕೂಡ ಅಭ್ಯಾಸ, ಅದು ನಿಮಗೂ ಹಾಗಾಗಿದೆ. ಕೆಲವರು ಮನೇಲಿ ಅಭ್ಯಾಸ ಇರುತ್ತೆ. ನಾನು ಸಣ್ಣವರದ ನೆನಪಿದೆ, ನಮ್ಮ ಮನೆಗೆ ಬಿಳಿಗಿ ಅಂತ ಊರಲ್ಲಿ ಈ ದನ ಹಿಡ್ಕೊಂಬರ್ತಾರೆ. ಅಲ್ಲಿ ಬೆಳಗ್ಗೆ ಅಲಂಕಾರ ಮಾಡ್ಕೊಂಬಂದು ಡಬಡು ಬುಡಕೆ ಮರೆಸ್ತಾರೆ. ಅವ್ರಿಗೊಂದಿಷ್ಟು ಜೋಳ ಹಾಕಬೇಕು. ಅದು ದಿನ ಬರ್ತಿದ್ದ ಅವನು. ಬರದೇ ಹೋದ್ರೆ ಮಜ್ಜಿಗೆ ಬಣಬಣ ಆಗೋದು. ಬರಲಿಲ್ಲ ಇವತ್ತು ಅವ್ನು ಬರಲಿಲ್ಲ. ಅವ್ನು ಯಾಕೆ ಬರಲಿಲ್ಲ, ಅವ್ನು ಪಾದು ಅಂದರೆ ಅವನು. ಇವ್ರಿಗೆ ಮನೇಲಿ ಕೊಡೋಕ್ಕಾಗಲ್ಲ, ಅದು ಅಭ್ಯಾಸ ಆಗಿ ಹೋಗಿದೆ. ಯಾವುದು ಒಳ್ಳೆಯದು ಅಭ್ಯಾಸ ಆಗುತ್ತೆ, ಕೆಟ್ಟದ್ದು ಅಭ್ಯಾಸ ಆಗುತ್ತೆ. ಇವತ್ತು ಕೆಲವರು ಕಂಪ್ಯೂಟರ್ ಹಿಡ್ಕೊಂಡು ಕೂಡೋದಂಥ ಅಭ್ಯಾಸ ಆಗಿದೆ ಗೊತ್ತಾ. ಬೇಕೋ ಬೇಡವೋ ಅದಿಲ್ಲದೆ ಉಸಿರಾಡ್ಸೋಕ್ಕೆ ಆಗಲ್ಲ. ಅದು ಹೇಗೆ, ಅದು ಸತತವಾದ ಅಭ್ಯಾಸ ಇದೆಯಲ್ಲ, ಅದು ಪ್ರವೃತ್ತಿ ಆಗಿಬಿಡ್ತದೆ ಅಂತ ಅದನ್ನು ಹೇಳ್ತಾರೆ ಅವರು. ಸಂತತದ ಶಿಕ್ಷೆಯಂ ದೀರ್ಘದ ಅಭ್ಯಾಸದಿಂ ಅಂತರಂಗದ ಕಡಲು ಶಾಂತಿಗೊಳ್ಳಲಹುದು. ಅಂತರಂಗದ ಕಡಲಿದೆಯಲ್ಲ, ಅದು ಶಾಂತಿ ಆಗ್ಬೇಕಾದ್ರೆ ಎರಡೇ ಇರಬೇಕು. ಸಂತತದ ಶಿಕ್ಷೆ, ದೀರ್ಘ ಅಭ್ಯಾಸ ಎರಡಿರಬೇಕು. ಇದು ನನಗೊಂದು ಘಟನೆ ಇತ್ತೀಚೆಗೆ ಆದದ್ದು ತಾವು ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸಿಗೆ ಭಾಳ ಹಿಡಿದ್ಬಿಡ್ತು, ಅದ್ರ ಬಗ್ಗೆ ಬರೆದಿದ್ದೆ ನಾನು.
ಈ ಫುಟ್ಬಾಲ್ ಟೂರ್ನಮೆಂಟ್ ಆಯ್ತು ಮ್ಯಾಚ್ ಇತ್ತೀಚೆಗೆ, ವರ್ಲ್ಡ್ ಕಪ್. ಅವಾಗೆಲ್ಲ ನಿಶಾಚರರಾಗ್ಬಿಟ್ಟಿದ್ದು ಹುಡುಗರೆಲ್ಲ, ರಾತ್ರಿ ಎದ್ದು ಕೂಡಿ ಕೈಲಿ ಮಲ್ಕೊಳ್ಳೋ ಅಂಥದ್ದು, ಎಲ್ಲ ಫುಟ್ಬಾಲ್ ಮ್ಯಾಚ್ ನೋಡೋದು ಅಂತ. ಅದು ಪೇಪರಲ್ಲಿ ಸಣ್ಣದೊಂದು ಇವೆಂಟ್ ಬಂದಿತ್ತು ಅದ್ರ ಬಗ್ಗೆ, ನನಗೆ ಯಾಕೋ ಮನಸ್ಸು ಹಿಡ್ಕೊಂಡ್ಬಿಡ್ತು. ಈ ಜಪಾನ್ದವರು ಗ್ರೀಸ್ ಜೊತೆಗೆ ಫುಟ್ಬಾಲ್ ಮ್ಯಾಚ್, ಲೀಗ್ ಮ್ಯಾಚ್, ಅದು ಮೇಜರ್ ಮ್ಯಾಚ್ ಅಲ್ಲ, ಲೀಗ್ ಮ್ಯಾಚೇ. ಜಪಾನ್ ಅಂತ ಫುಟ್ಬಾಲ್ ದೊಡ್ಡ ಪವರ್ಫುಲ್ ಟೀಮ್ ಏನಲ್ಲ, ಅದು ಗ್ರೀಸ್ ಒಳ್ಳೆ ಟೀಮ್. ಅದು ಜಪಾನ್ದವ್ರು ಬಂದರೆ ಆಡೋದಕ್ಕೆ, ಬ್ರಾಝಿಲಲ್ಲಿ ಮ್ಯಾಚ್ ಆಗ್ತಿರೋದು, ಅದನ್ನು ಆಟ ನೋಡೋದಕ್ಕೆ 15,000 ಜನ ಜಪಾನಿಯರು ಬಂದಿದ್ದಾರೆ ಆಟ ನೋಡೋದಕ್ಕೆ. ಇದು ಅದೇನು ದೊಡ್ಡದಲ್ಲ, ಯಾಕಂದರೆ ಅರ್ಜೆಂಟೀನಾದವ್ರು 1.5 ಲಕ್ಷ ಜನ ಬಂದಿದ್ದರು. ಇವರು ಅಷ್ಟು ದೂರಿಂದ 15,000 ಜನ ಬಂದಿದ್ದಾರೆ, ಶಾಂತವಾಗಿ ಮ್ಯಾಚ್ ನೋಡಿದರು. ಮ್ಯಾಚ್ ಆಯಿತು, ಜಪಾನಿಯರು ಸೋತರು, ಗ್ರೀಸ್ನವ್ರು ಗೆದ್ದರು. ಮ್ಯಾಚ್ ಮುಗಿಯೋ ಹೊತ್ತಿಗೆ ಮಳೆ ಬಂತು, ಹನಿ 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 ಮಳೆ ಬರ್ತಾಯಿತ್ತು. ಇವರೇನು ಮಾಡಿದರು, ಜಪಾನ್ನವರು ಸೋತಿದ್ರಲ್ಲ, ಎಲ್ಲರೂ ಸಾಲಾಗಿ ನಿಂತ್ಕೊಂಡ್ರು, ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದರು ಪ್ರೇಕ್ಷಕರಿಗೆಲ್ಲ. ಈ ದಿಕ್ಕಿಗೆ ತಿರ್ಕೊಂಡ್ರು ಮತ್ತು ನಮಸ್ಕಾರ ಮಾಡಿದರು. 4 ದಿಕ್ಕಿಗೆ ತಿರುಗಿ ನಮಸ್ಕಾರ ಮಾಡಿ ತಮ್ಮ ಗೌರವ ಸೂಚನೆ ಮಾಡಿದರು. ಆಮೇಲೆ ಏನು ಮಾಡಿದರು ಅನ್ನೋ ತಮಾಷೆ ಇದು. ಓಡಿ ಹೋಗಿ ತಮ್ಮ ಕಿಟ್ ಇತ್ತಲ್ಲ, ಕಿಟ್ಟೊಳಗೆ ರೇನ್ಕೋಟ್ ಇತ್ತು. ಎಲ್ಲರೂ 11 ಜನನೂ ರೇನ್ಕೋಟು, ಮತ್ತು ಅವ್ರು ಕೋಚು, ಇನ್ನೊಂದು 4 ಜನ ಎಕ್ಸ್ಟ್ರಾ ಪ್ಲೇಯರ್ಸು, ಎಲ್ಲರೂ ತಮ್ಮ ರೇನ್ಕೋಟ್ ಹಾಕ್ಕೊಂಡ್ರು, ಜಿಪ್ ಎಳ್ಕೊಂಡ್ರು. ಕಸ ತುಂಬುವಂಥ ಕರಿ ಚೀಲ ಇರ್ತದಲ್ಲ, ಪ್ಲಾಸ್ಟಿಕ್ ಚೀಲ, ಅದು ತೊಗೊಂಡು ಹೋಗಿ ಈ ಉತ್ಸಾಹದಿಂದ ಮ್ಯಾಚ್ ನೋಡೋರು ಇರ್ತಾರಲ್ಲ, ಅವ್ರ ಕಪ್ಪು ಅದೆಲ್ಲ ಬಿಸಾಕಿದ್ದಾರೆ ಗ್ರೌಂಡ್ ಒಳಗಡೆ. ಅದು ಎಲ್ಲವನ್ನು ಆರಿಸೋಕೆ ಶುರು ಮಾಡಿದರು. ಇಡೀ ಮೈದಾನ ಕ್ಲೀನ್ ಮಾಡಿದರು. ಈ ಆಗೋ ಹೊತ್ತಿಗೆ ಇನ್ನೊಂದು ಏನಾಗಿತ್ತು, 15,000 ಜನ ಜಪಾನಿಯರು ಬಂದಿದ್ದಾರೆ ನೋಡೋದಕ್ಕೆ. ಅವರು ಎಲ್ಲರೂ ತಾವು ರೇನ್ಕೋಟ್ ಹಾಕ್ಕೊಂಡು ಸ್ಟೇಡಿಯಂ ಪೂರ್ತಿ ಕ್ಲೀನ್ ಮಾಡಿದರು, ಇಡೀ ಸ್ಟೇಡಿಯಂ ಕ್ಲೀನ್ ಮಾಡಿದ್ರಂತೆ. ಆವಾಗ ಟಿ ವಿ ಕ್ಯಾಮ್ರಾದವ್ರು ಯಾರೋ ಹೋಗಿ ಅವ್ರು ಹಿಡ್ಕೊಂಡು ಕೇಳಿದ್ರಂತೆ, ಅಲ್ಲ ನೀವು ಯಾಕೆ ಮಾಡ್ತಿದ್ದೀರಿ, ನಿಮ್ಮ ಕೆಲಸ ಅಲ್ಲ, ಅದು ಮಾಡೋಕ್ಕೆ ಬೇಕಾಷ್ಟು ಜನ ಇದ್ದಾರೆ, ನೀವು ನೋಡೋಕ್ಕೆ ಬಂದವ್ರು ನಮ್ಮ ಅತಿಥಿಗಳು, ನೀವ್ಯಾಕೆ ಕ್ಲೀನ್ ಮಾಡ್ತೀರಿ ಅಂತ. ಒಬ್ಬ ಹುಡುಗ ಹೇಳ್ದ, ಜಪಾನಿ ಹಿರಿ ಮನುಷ್ಯ ಹೇಳಿದಂಥ ಮಾತು ರೆಕಾರ್ಡ್ ಆಗಿದೆ, ಅದು ಸಣ್ಣದಾಗಿ ತೋರಿಸಿದ್ರು ಕೂಡ ಅದನ್ನು. ಆತ ಹೇಳ್ತಾನೆ, ನಮ್ಮ ಕೊಳಕ್ಕೆ ನೋಡೋಕೆ ಆಗೋದಿಲ್ಲ, ಏನು ಮಾಡಲಿ, ನಮ್ಮ ದೇಶದಲ್ಲಿ ಯಾವತ್ತೂ ಹಿಂಗೆ ಹಾಕಿ ಅಭ್ಯಾಸ ಇಲ್ಲ ನಮಗೆ. ನಮ್ಮ ದೇಶದಲ್ಲಿ ಯಾರಾದರೂ ಕಸ ಹಾಕಿದರೂ ನಮಗೆ ಚುಚ್ಚಿದಂಗೆ ಆಗುತ್ತೆ. ನನ್ನ ದೇಶ ಅದು, ನನ್ನ ಬಗ್ಗೆ ತುಂಬ ಗೌರವ ಇರುವಂಥದ್ದು, ಕೊಳಕ್ಕೆ ಮಾಡಬಾರ್ದು ನಾವು ಅದನ್ನೆಲ್ಲ. ಅದು ಅಲ್ಲದೆ ನಾವು ಊಟಕ್ಕೆ ಹೋದ, ತಾವು ಗಮನಿಸಿದ್ದೀರಿ, ಜಪಾನಲ್ಲಿ ಊಟಕ್ಕೆ ಹೋದಾಗ ನಾವು ನಾವು ಹೋಟೆಲ್ ಹೋಗಿ ಊಟಕ್ಕೆ ಮಾಡಿದಾಗ ಅಕಸ್ಮಾತ್ ತಟ್ಟೆಯಿಂದ ಹೊರಗೆ ಬಿದ್ದರೆ ನಾವು ಎತ್ತು ಬಳಸೋಕ್ಕೆ ಕ್ಲೀನ್ ಮಾಡಲ್ಲ, ನಾವು ಹಾಗೆ ಬಿಡ್ತೀವಿ ಅದನ್ನು, ತೆಗೀದನ ಅಂತ ಕರಿತೀವಿ ನಾವು. ಆದರೆ ಅವರಲ್ಲಿ ಹೊರಗಡೆ ಏನಾದರೂ ಚೆಲ್ಲಿದರೆ ಅದು ಅವನ ಜವಾಬ್ದಾರಿ ತೆಗೆದು ಕ್ಲೀನ್ ಮಾಡುವಂಥದ್ದು. ನಾವು ಮಾಡ್ತೀವಿ ನಮ್ಮಲ್ಲಿ ಎಲ್ಲನೂ, ಆಫೀಸಲ್ಲಾಗಲಿ ಮನೆಯಲ್ಲಾಗಲಿ ಕಸ ಇಟ್ಕೊಳ್ಳೋಕೆ ಆಗಲ್ಲ ನಮಗೆ. ಅದಕ್ಕೆ ಮತ್ತು ಇನ್ನೊಂದು, ಇಷ್ಟು ಒಳ್ಳೆ ಸ್ಟೇಡಿಯಂ ಕಟ್ಟಿದ್ದಾರೆ ದೇಶದವರು, ನಮಗೆಲ್ಲ ಬರೋಕ್ಕೆ ವೀಸಾ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಮ್ಯಾಚ್ ತೋರಿಸಿದ್ದಾರೆ, ಸ್ಟೇಡಿಯಂ ಕಟ್ಟಿದ್ದಾರೆ, ಅದಕ್ಕೆ ನಮ್ಮ ಋಣ ತೀರಿಸೋದು ಹೇಗೆ ಅವ್ರ ಮೇಲಿಂದು, ಅದಕ್ಕೆ ನಾವು ಸ್ಟೇಡಿಯಂ ಕ್ಲೀನ್ ಮಾಡಿದ್ದೀವಿ ಅಂದ್ರದ್ದು. ಅದಕ್ಕೆ ಅವನು ಬ್ರಾಝಿಲ್ ದೇಶದ ಅಧ್ಯಕ್ಷ ಹೇಳ್ತಾಳಕ್ಕೆ, ನಾವು ಫುಟ್ಬಾಲ್ ಆಟದಿಂದ ಎಷ್ಟು ಕಲ್ತೀವೋ ಗೊತ್ತಿಲ್ಲ, ಆದರೆ ಜಪಾನಿಯರಿಂದ ಸಮಾಜ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಕಲ್ಕೊಂಡಿದ್ದೀವಿ ಅಂತ. ಅವ್ರು ಕೇಳಿದ್ರಂತೆ, ಯಾಕೆ ಹಿಂಗೆ ಮಾಡಿದ್ರಿ? ಅವ್ರು ಹೇಳಿ, ನಮಗೇನು ಮಾಡೋಕ್ಕೆ ಬೇರೆ ಗತಿ ಇಲ್ಲ, ನಮಗೆ ಹೊಸ ಕಂತು ಎತ್ತು ಹಾಕ್ಬೇಕು, ನಾನು ಹೊಸ ಕಂತು ಇರೋಕ್ಕಾಗಲ್ಲ ನನಗೆ. ಇದೇ ಸಂತತದ ಶಿಕ್ಷೆ, ದೀರ್ಘಾಭ್ಯಾಸ. ಅವ್ರು ಹಾಗೆ ಬಂದುಬಿಟ್ಟಿದ್ದಾರೆ, ಅವರು ನೋಡೋಕ್ಕಾಗೋದೇ ಇಲ್ಲ, ಕೊಳಕ್ಕೆ ನೋಡೋಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಮನೆ ಆಗಲಿ ಯಾರದೇ ಆಗಲಿ ತೆಗೆದು ಹಾಕ್ತಾರೆ. ಅದಕ್ಕೆ ಅಂತರಂಗದ ಕಡಲು ಶಾಂತಿಗೊಳ್ಳಲಹುದು, ಸಂತೃಪ್ತ ವೃತ್ತಿಯಿಂದ ಏಕಾಂತ ಸೇವೆಯಿಂದ. ಇದು ಭಾಳ ಮುಖ್ಯ. ಇದು ಸಂತೃಪ್ತ ವೃತ್ತಿಯಿಂದ ನಾವು ಯಾವುದೇ ಕೆಲಸ ಮಾಡಿದ್ರೂ ಪ್ರೀತಿಯಿಂದ ಮಾಡೋಣ. ಅದನ್ನು ಗೊಣ್ಕೊಂಡು ಮಾಡಿ, ಇದು ಏನು ಕೆಲಸ ಬಂತ್ರಿ ನಮ್ಮ ಹಣೆ ಬರ, ಎಲ್ಲರಿಗೂ ಒಂದು ಕೆಲಸ, ನನಗೊಂದು ಇಂಥ ಕೆಲಸ ಬಂದಿದೆ ಅಂದ್ಕೊಂಡು ನಿಮಗೂ ಸುಖ ಇಲ್ಲ, ಕೆಲಸಕ್ಕೂ ಸುಖ ಇಲ್ಲ. ವೃತ್ತಿ ತಗೊಂಡಾಗ ಸಂತೃಪ್ತ ವೃತ್ತಿಯಿಂದ ಇರೋ ತನಕನೂ ಭಕ್ತಿಯಿಂದ ಮಾಡಿ, ಮುಖ್ಯವಾಗಿ ಏಕಾಂತ ಸೇವೆಯಿಂದ. ನಾವು ಯಾವಾಗಲೂ ಹೊರಗಡೆ ತುಂಬ ಮಾತಾಡ್ತೀವಿ, ಹೊರಗಡೆ ಹೇಳ್ತಾ ಇರ್ತೀವಿ, ಒಳಗಡೆ ಮಾತಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ನಾನು ಎಲ್ಲೊಂದು ಕಡೆ ಹೇಳಿದ್ದೆ, ವಿ ಟೇಕ್ ಅಪಾಯಿಂಟ್ಮೆಂಟ್ ವಿತ್ ಎವ್ರಿ ಒನ್, ಬಟ್ ಡೋಂಟ್ ಟೇಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಅವರ್ ಸೆಲ್ಸ್. ಅವ್ರ ಅಪಾಯಿಂಟ್ಮೆಂಟ್ ಇವ್ರ ಅಪಾಯಿಂಟ್ಮೆಂಟಲ್ಲಿ ನೋಡಿದ್ರೆ ನನ್ನ ಅಪಾಯಿಂಟ್ಮೆಂಟ್ ಯಾರು ತೊಗೊಳ್ಳೋದು? ನನಗೆ ಒಂದು ಅರ್ಧ ತಾಸಾದರೂ ಕೂತ್ಕೊಂಡು ಚಿಂತೆ ಮಾಡೋಕ್ಕಾಗತ್ತಾ? ಏಕಾಂತದಲ್ಲಿ ಹೋದಾಗ ನಮ್ಮ ಭಾರತೀಯ ಪ್ರಜ್ಞೆ ಇರೋದೇ ಇಂಟ್ರಾಸ್ಪೆಕ್ಷನ್, ಅಂತರೀಕ್ಷಣೆ. ಅದು ಮಾಡ್ಕೊಳ್ಳೋ ಟೈಮ್ ಇದೆಯಾ? ಅದು ಹೇಳ್ತಾರೆ ಅವರು, ಸಂತೈಸು ಚಿತ್ತವನು ಮಂಕುತಿಮ್ಮ. ಏಕಾಂತ ಸೇವೆಯಿಂದ, ಸಂತೃಪ್ತ ವೃತ್ತಿಯಿಂದ ನಿನ್ನ ಮನಸ್ಸನ್ನು ಸಂತೈಸಿದಾಗ ಬಹುಶಃ ನಿನ್ನ ಮನಸ್ಸು ಶಾಂತ ಆಗ್ತದೆ, ಸತ್ವ ಸಂಶುದ್ಧಿ ಆಗ್ತದೆ ಅಂತ. ಇದ್ರ ಜೊತೆಗೆ ಜ್ಞಾನಯೋಗ ವ್ಯವಸ್ಥಿತಿ ಅಂತ 2 ಪದ ಇದೆ ಅಲ್ಲಿ. ವ್ಯವಸ್ಥಿತಿ ಅಂದರೆ ಅದನ್ನು ಸರಿ ಮಾಡುವಂಥದ್ದು, ಆ ಸ್ಥಿರತೆ ತರುವಂಥದ್ದು. ಜ್ಞಾನಯೋಗ ಅಂತ. ಜ್ಞಾನ ಅಂದರೆ ಯಾವುದು? ಜೀವನದ ಪರಮ ತತ್ವಗಳು ಅಂತ ಯಾವುದನ್ನು ನಮ್ಮ ಹಿರಿಯರು ಗೊತ್ತು ಮಾಡಿಕೊಟ್ಟಿದ್ದಾರೋ ಅವುಗಳ ಬಗ್ಗೆ ಚಿಂತನೆ, ಆಲೋಚನೆ ಇದೆಯಲ್ಲ, ಅದು ಜ್ಞಾನ. ಯಾವ ಪರಮ ತತ್ವಗಳ ಬಗ್ಗೆ ನಾನು ಚಿಂತನೆ ಮಾಡಬೇಕು, ಅದನ್ನು ಆವಿಷ್ಕಾರ ಮಾಡ್ಕೋಬೇಕು, ಉಳಿಸ್ಕೋಬೇಕು ನಮ್ಮ ಮನಸ್ಸಲ್ಲಿ, ಅದು ಒಂದು ಜ್ಞಾನ. ಆ ಜ್ಞಾನ ತಿಳ್ಕೊಂಡದ್ದಾಯಿತು, ಬಟ್ ನನ್ನ ಜೀವನಕ್ಕೆ ಬಳಸೋದು ಹೇಗೆ? ಅದನ್ನು
ಜ್ಞಾನ ಯಾವುದು ಅಂತ ಗೊತ್ತು, ನನ್ನ ಜೀವನಕ್ಕೆ ಬಳಸುವಂಥ ಒಂದು ಕ್ರಿಯೆ ಇದೆಯಲ್ಲ, ಆ ಜೀವನಕ್ಕೆ ಬಳಸುವಂಥ ಒಂದು ಬಗೆ ಇದೆಯಲ್ಲ, ಅದು ಯೋಗ. ತಿಳ್ಕೊಳ್ಳೋದು ಜ್ಞಾನ ಆಯಿತು, ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಯೋಗ. ಆ ಜ್ಞಾನ ಯೋಗ ಎರಡನ್ನೂ ಸ್ಥಿರತೆ ತರಬೇಕು. ಕೆಲವು ಬರೀ ಜ್ಞಾನ ಸಂಪಾದನೆ ಮಾಡ್ಕೋತಾರೆ, ಜೀವನಕ್ಕೆ ಅಂಟಿಸ್ಕೊಳ್ಳಲ್ಲ. ಕೆಲವು ಜೀವನಕ್ಕೆ ಅಂಟಿಸ್ಕೋತಾರೆ, ಜ್ಞಾನ ಇನ್ನೂ ಬೇಕಾಗಿದೆ. ಎರಡೂ ಬೇಕು ಅಂತ. ಪಡ್ಕೊಳ್ಳುವಂಥ ಜ್ಞಾನವೂ ಇರಬೇಕು, ಆ ಜ್ಞಾನವನ್ನು ನನ್ನ ಜೀವನ ಸಮೀಕರಿಸ್ಕೊಳ್ಳೋದು ಹೇಗೆ, ಇವೆರಡೂ ಆದಾಗ ಮಾತ್ರ. ಅದಕ್ಕೆ DVG ಒಂದು ಕಡೆ ಬರೆದಿದ್ದು ಭಾಳ ಚೆನ್ನಾಗಿ ಬರೆದಿದ್ದಾರೆ ಜೀವನ ಧರ್ಮ ಯೋಗದಲ್ಲಿ. ಅವೆರಡು ಪದ ನಾನು ಬಿಡೋಕ್ಕಾಗಲಿಲ್ಲ, ಅದು ಇಟ್ಕೊಂಬಂದೆ ಅದನ್ನು. ಇದಕ್ಕೆ ತತ್ವ ಕುತೂಹಲ ಮತ್ತು ಪ್ರಯೋಗ ಸಿದ್ಧತೆ ಎರಡೂ ಬೇಕು ಅಂತ. ಎಷ್ಟು ಚಂದದ ಮಾತದು. ತತ್ವ ಸಿದ್ಧತೆ ಬೇಕು, ತತ್ವ ಕುತೂಹಲ. ಹೊಸದಾಗಿರುವಂಥ ತತ್ವವನ್ನು ತಿಳ್ಕೋಬೇಕು ಅಂತ ಕುತೂಹಲ ಇದೆಯಲ್ಲ, ಜ್ಞಾನ ಪಡ್ಕೋಬೇಕಾದ್ರೆ ಕುತೂಹಲ ಮುಖ್ಯ. ಆ ತತ್ವ ಕುತೂಹಲ ಮೊದಲು ಇರಬೇಕಂತೆ, ಅದರ ಜೊತೆಗೆ ಪ್ರಯೋಗ ಸಿದ್ಧತೆಯೂ ಇರಬೇಕು, ಪ್ರಯೋಗ ಮಾಡಿ ನೋಡು ಹಾಗೆ. ಅದಕ್ಕೆ ತತ್ವ ಕುತೂಹಲ ಪ್ರಯೋಗ ಸಿದ್ಧತೆ ಎರಡೂ ಆದರೆ ಜ್ಞಾನ ಯೋಗ ವ್ಯವಸ್ಥಿತಿ ಆಗ್ತದೆ. ಅದಕ್ಕೆ ಇನ್ನೊಂದು ಪದ್ಯ ಭಾಳ ಚೆನ್ನಾಗಿದೆ ಕಗ್ಗದಲ್ಲಿ, 697, 697. ಉತ್ತಮಿತೆ ಇಂತೆಂದು ಮತಿಗೆ ತೋರ್ದೊಡೇನು ವೃತ್ತಿಯೋಳ್ ಅದು ಊರಿ ಸ್ವಭಾವಾಂಶವಾಗಲ್ ಮತ್ತು ಮತ್ತನುವರ್ತಿಸುತ್ತ ಭಂಗವಾದಂದು ಯತ್ನಿಸಿನ್ನೂ ಮರಳಿ ಮಂಕುತಿಮ್ಮ. ಉತ್ತಮಿತೆ ಇಂತೆಂದು ಮತಿಗೆ ತೋರ್ದೊಡೆಯದೇನು. ಇದು ಭಾಳ ಒಳ್ಳೆಯದು ಅಂತ ಬುದ್ಧಿ ಹೊಳೆದ್ರೆ ಏನು ಪ್ರಯೋಜನ? ಬಹಳ ಜನ ಹೇಳ್ತಾರೆ ಒಳ್ಳೆಯದು ಯಾವುದು ಅಂತ ಎಲ್ರಿಗೂ ಗೊತ್ತಿದೆ, ಕೆಟ್ಟದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಹೇಳ್ತಾರೆ ಉತ್ತಮಿತೆ ಇಂತೆಂದು, ಇದು ಭಾಳ ಒಳ್ಳೆಯದು ಅಂತ ಹೇಳಿ ಮತಿಗೆ ತೋರ್ದೊಡೇನು. ಮತಿಗೆ ತಿಳಿಸಿದ್ರೆ ಏನು ಪ್ರಯೋಜನ? ಅದು ವೃತ್ತಿಯೋಳ್ ಅದು ಊರಿ ಸ್ವಭಾವಾಂಶವಾಗಲ್, ನಿಮ್ಮ ಸ್ವಭಾವದ ಒಂದು ಅಂಶ ಆಗಬೇಕದು. ಅದು ಹೇಗೆ? ವೃತ್ತಿಯೋಳ್, ನಿನ್ನ ಕರ್ತವ್ಯದೊಳಗೆ, ಕ್ರಿಯೆಯೊಳಗೆ, ಜೀವನದ ಬದುಕಿನೊಳಗೆ ಅದು ಊರಿ, ಅದು ಆಳವಾಗಿ ನಿನ್ನಲ್ಲಿ ಊರಿಕೊಂಡು ಸ್ವಭಾವಾಂಶವಾಗಲ್. ಇಟ್ ಶುಡ್ ಬಿಕಮ್ ಎ ಸೆಕೆಂಡ್ ನೇಚರ್. ಒಂದು ಕಡೆ ಹೇಳಿದ್ದೆ ಅನಿಸುತ್ತೆ ಇದನ್ನು. ಟೋಕಿಯೋದಿಂದ ಹೋಗಬೇಕಾದ್ರೆ 3 ತಾಸಿನ ಹಾದಿ, ರಾತ್ರಿ 11:45 ಕೂತಿದ್ದು ಕಾರಲ್ಲಿ. ಬೇರೆ ಮನುಷ್ಯ ಇದ್ದಾನೆ ಡ್ರೈವರ್. ಟೋಕಿಯೋ ದಾಟಿದ ತಕ್ಷಣ ಗ್ಲಾಸ್ ಇಳಿಸ್ಬಿಡಪ್ಪ, ಇದನ್ನು AC ಸಾಕು. 3 ತಾಸಿನ ಹಾದಿ, ರಾತ್ರಿ 11:45 ಹೊರಟದ್ದು ಅಲ್ಲಿಂದ. ವಯಸ್ಸಾದವನು ಡ್ರೈವರು. ಗ್ಲಾಸ್ ಇಳಿಸು ಅಂದೆ, ಗ್ಲಾಸ್ ಇಳಿಸಿದ. ಸ್ವಚ್ಛ ಗಾಳಿ ಬರಲಿ ಹೊರಗಿಂದು ಅಂತ. ಟೋಕಿಯೋ ಭಾಳ ಕ್ರೌಡೆಡ್ ಸಿಟಿ. ಹೊರಗಡೆ ಬಂದಾಗ ಸ್ವಲ್ಪ ಆರಾಮ ಅನಿಸುತ್ತೆ, ಮುಖಕ್ಕೆ ಗಾಳಿ ಬಡಿದ್ರೆ. ಹಾಗೆ ಹೋಗ್ತಾಯಿತ್ತು ಕಾರು. 12:45, ಯಾರ್ಯಾರು ರಸ್ತೆಯಲ್ಲಿ ಒಂದು ಪ್ರಾಣಿ ಇಲ್ಲ. ಇವನು ರೈಲ್ವೆ ಕ್ರಾಸಿಂಗ್ ಮಾಡಬೇಕಾಯ್ತು, ಅನ್ಮ್ಯಾನ್ಡ್ ರೈಲ್ವೆ ಕ್ರಾಸಿಂಗ್. ಯಾರೂ ಇರಲ್ಲ ಅಲ್ಲಿ, ನಾವೇ ನೋಡ್ಕೊಂಡು ಹೋಗಬೇಕು. ನಮ್ಮ ಹಾಗೆ ಹಳಿಗುಂಟ ಮನೆ ಕಟ್ಟಿಲ್ಲ ಅವರು, ದೂರಿಂದಾನೇ ಕಾಣುತ್ತೆ ರೈಲ್ವೆ ಬಂದಿಲ್ಲ ಅಂತ ಕಾಣುತ್ತೆ. ಆದರೆ ಇವನೇನು ಮಾಡಿದ ಗೊತ್ತಾ, ಡ್ರೈವರು ಹೊರಗಡೆ ಕೈ ಹಾಕಿದ, ಕಿಟಕಿಯಲ್ಲಿ ಹಾಕಿ ಕೈ ಹಿಂಗೆ ಮೇಲೆ ಕೆಳಗೆ ಮಾಡ್ದ. ಇದು ಇಂಟರ್ನ್ಯಾಷನಲ್ ಸೈನ್. ಇದು ಏನು ಅಂದರೆ, ನಾನು ಹಿಂಗೆ ಕೈ ಮಾಡಿದರೆ ಹಿಂದೆ ಬರೋ ಡ್ರೈವರಿಗೆ ಸೂಚನೆ ಕೊಟ್ಟ ಹಾಗೆ, ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಬಂದು ಹಾಯ್ಬೇಡ ನನಗೆ. ಹಿಂಗೆ ಕೈ ಮಾಡಿದರೆ ನಾನು ನಿಧಾನಕ್ಕೆ ಹೋಗ್ತಿದ್ದೀನಿ ಅಂತ ಹಿಂಗೆ ಕೈ ಮಾಡ್ದ. ಯಾಕಂದರೆ AC ಆಫ್ ಮಾಡಿತ್ತಲ್ಲ, ಅದಕ್ಕೆ ಗ್ಲಾಸ್ ಹೊರ ಕೈ ಹಾಕಿ ಹಿಂಗೆ ಮಾಡಿ 2 ಕೈ ಮಾಡಿದ. ಆನಂತರ ಆ ರೈಲ್ವೆ ಟ್ರ್ಯಾಕ್ ಹತ್ರ ನಿಲ್ಲಿಸ್ದ. ಹಿಂಗೆ ಆ ಕಡೆ ಈ ಕಡೆ 2 ಕಡೆ ನೋಡಿದ. ನಂತರ ದಾಟಿದ. ನಾನು ಹೋಟೆಲ್ ಹತ್ರ ಬಿಟ್ಟ. ನಾನು ಅವ್ನು ಕೇಳಿದೆ, ಅಲ್ಲಪ್ಪ ವಿಚಿತ್ರ ಅನ್ನಿಸ್ತು ನನಗೆ, ನಮ್ಗೆ ಆಶ್ಚರ್ಯ ಅನಿಸುತ್ತೆ ಅಲ್ಲಿ ಹೋದಾಗ. ಅವನು ಹಿಂಗೆ ಕೈ ಯಾರಿಗೆ ಮಾಡಿದೆ ನೀನು ಅಂತ ಕೇಳಿದೆ. 12:45 ಆಗಿದೆ, ನಿನಗೆ ಹಿಂದಿನ ಕನ್ನಡಿಯಲ್ಲಿ ಕಾಣಿಸುತ್ತೆ, ರಸ್ತೆ ಪಕ್ಕದ ಕನ್ನಡಿಯಲ್ಲೂ ಕಾಣಿಸುತ್ತೆ. ಹಿಂದೆ 2 ಕಿಲೋಮೀಟ್ರ್ ಒಂದು ಸೈಕಲ್ ಕೂಡ ಇಲ್ಲ, ಒಂದೇ ಒಂದು ವಾಹನ ಕೂಡ ಇಲ್ಲ. ಒಂದು ವಾಹನ ಇಲ್ಲ, ಸೈಕಲ್ ಇಲ್ಲ, ಏನಿಲ್ಲ. ಯಾರಿಗೆ ಕೈ ಮಾಡಿದೆ ನೀನು? ಇದು ಸನ್ನೆ ಮಾಡೋದು ಹಿಂದೆ ಬರುವಂಥ ಕಾರ್ ಡ್ರೈವರಿಗೆ ಕೈ ಮಾಡಿದಾಗೆ, ನಾನು ನಿಧಾನಕ್ಕೆ ಹೋಗ್ತೀನಿ ಹಾಯಿಸ್ಬೇಡ ಅಂತ. ಯಾರಿಗೆ ಕೈ ಮಾಡಿದೆ? ಯಾರೂ ಇರಲಿಲ್ಲಲ್ಲ. ಮತ್ತು ಇನ್ನೊಂದು, ನಿನಗೆ ಕಾಣುತ್ತೋ ರೈಲ್ವೆ ಬರಲ್ಲ ಅಂತ ಅಲ್ಲಿಂದ ಕಾಣಿಸ್ತಾ ಇತ್ತು, ನಿಲ್ಲಿಸಿದ ಯಾಕೆ, ಹಿಂಗೆ ನೋಡಿದೆ ಯಾಕೆ ಅಂತ ಕೇಳಿದೆ. ಅವ್ನಿಗೇನು ಹೇಳಬೇಕು ತೋಚಿರಲಿಲ್ಲ, ಸುಮ್ಮನೆ ನಕ್ಬಿಟ್ಟು ಏನು ಮಾಡೋದು ಸರ್, ಅಭ್ಯಾಸ ಆಗಿದೆ ಸರ್ ಅಂದ. ರಾತ್ರಿ 12:45 ಕೈ ಮಾಡೋದು ಅಭ್ಯಾಸ ಆಗಿದೆ ಅವನಿಗೆ. ನಾವು ಸಾಯಂಕಾಲ 5:15 ಮೆಜೆಸ್ಟಿಕ್ ಸರ್ಕಲಲ್ಲಿ ಕೈ ಮಾಡಲ್ಲ. ಟಪ್ ಅಂತ ಯಾರ ಹೊಡೆದ್ರೆ ತೋಳು ಏರಿಸಿ ಕಾಣಿಸಲ್ಲೇನ್ರಿ ಅಂಜಾಗಲಿ ನಿಂತ್ಕೋತೀವಿ. ಇದು ಯಾಕೆ? ಅಭ್ಯಾಸ ಅದು. ಅದು ಹೆಂಗೆ ಹೇಳ್ತಾರೆ ನೋಡಿ, ವೃತ್ತಿಯೋಳು ಅದು ಊರಿ, ನಿಮ್ಮ ಕೆಲಸದೊಳಗೆ ಎಷ್ಟು ಸೇರ್ಕೊಂಡ್ಬಿಡ್ಬೇಕು ಅದು ಊರಿ ಅಂದರೆ ಸ್ವಭಾವಾಂಶ ಆಗಲ್ಲ. ನಿಮ್ಮ ಸ್ವಭಾವನೇ ಹಾಗಾಗ್ಬಿಟ್ಟಿದೆ. ನೀವು ಅನ್ನಲ್ವ ಕೆಲವರು, ನಮ್ಮ ಸ್ವಭಾವನೇ ಹಾಗಪ್ಪ, ಏನು ಮಾಡೋಕ್ಕಾಗ್ತದೆ, ಬದಲಾಯಿಸೋಕ್ಕಾಗಲ್ಲ. ಸ್ವಭಾವಕ್ಕೆ ಏನು ಔಷಧಿ ಉಂಟಾ ಅಂತನಲ್ವ ನಾವು. ಹಾಗೆ ಒಳ್ಳೆಯದು ಸ್ವಭಾವಾಂಶ ಆಗಬೇಕು ಅಂತ. ಅದಕ್ಕೆ ಹೇಳ್ತಾರೆ ಉತ್ತಮಿತೆ ಇಂತೆಂದು ಮತಿಗೆ ತೋರ್ದೊಡೇನು. ಅದು ಭಾಳ ಚೆನ್ನಾಗಿದೆ ಅಂತ ಹೇಳಿದರೆ ಏನು ಉಪಯೋಗ? ಅದು ಉಪಯೋಗ ಆಗೋದು ಯಾವಾಗ ಅಂದರೆ, ವೃತ್ತಿಯೋಳು ನನ್ನ ಕೆಲಸದೊಳಗೆ ಅದು ಊರಿ, ಆಳಕ್ಕೆ ಊರಿ ಸ್ವಭಾವಾಂಶವಾಗಲ್. ಅದು ಯಾಕಾಗತ್ತೆ? ಮತ್ತು ಅನುವರ್ತಿಸುತ್ತ ಅದನ್ನೇ ಪುನಃ ಅದನ್ನು ಬಳಸ್ಕೋಬೇಕು. ಅದನ್ನು ಒಂದು ಒಳ್ಳೆಯ ಗುಣ.
ನಿಮಗೆ ಸಣ್ಣವರಿದ್ದಾಗ ನಿಮ್ಮ ಮಂತ್ರ ಬಂದದ್ದು ಹೇಗೆ ತಿಳ್ಕೊಳ್ಳಿ. ಸ್ತೋತ್ರ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಳಿದಂಥ ಸ್ತೋತ್ರ ವಚನ ಯಾವುದೇ ಇದ್ದರೂ ಬಾಯಿ ಬಂದದ್ದು ಯಾವಾಗ ಗೊತ್ತಾ? ಅದು 10 ಸಲ 100 ಸಲ ಕಣ್ಣು ಮುಚ್ಚಿ ಬಾಯ್ಪಾಠ ಮಾಡಿದ್ದು. ಅದು ಒಂದು ಸಲ ಸ್ವಭಾವಾಂಶವಾಗಲ್ ಅದು ಕೂತ್ಕೊಂಡ ಮೇಲೆ ಮುಂದೆ ಬೇಡ ಅಂದ್ರೂ ಮರೆಯಲ್ಲ ನಿಮಗದು. ಅದಕ್ಕೆ ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ ಹೇಳೋದು. ಆ ಕಲ್ತದ್ದು ಮರೆಯೋದೇ ಇಲ್ಲ ಅದು. ಅದಕ್ಕೆ ಮತ್ತು ಅನುವರ್ತಿಸುತ್ತಾ ಅದನ್ನೇ ತಿರ್ಗಾ ಮುರುಗ ಮಾಡ್ತಾ ಭಂಗವಾದಂದು ಮತ್ತು ತಪ್ತೋ ಯತ್ನಿಸಿನ್ನು ಮರಳಿ ಮಂಕುತಿಮ್ಮ. ಮತ್ತೊಂದು ಏನು ಹಾದಿ ಇಲ್ಲ, ತಪ್ಪಿತು ಅಂತ ತಿಳ್ಕೊಳ್ಳಿ, ಮರ್ತು ಹೋಯ್ತಾ. ನಮಗೂ ಆಗುತ್ತೆ ಒಂದು ಸಲ. ಭಾಳ ದಿವಸ ಕಗ್ಗ ಓದದೆ ಹೋದರೆ ಒಂದು ಪದ್ಯ 3ನೇ ಸಾಲಿ ನೆನಪಾಗಲ್ಲ, ಬಿಡೋಂಗಲ್ಲ ಅದು. ಮತ್ತು ಪುಸ್ತಕ ತೊಗೊಂಡು ಓದಿ ಇನ್ನೊಂದು 2 ಸಲ ಓದಿ ಬಂದುಬಿಡುತ್ತೆ ಮತ್ತು ಬಾಯಿಗದು. ಅದಕ್ಕೆ ಹೇಳ್ತಾರೆ ಭಂಗವಾದಂದು ಅಕಸ್ಮಾತ್ ಅದು ಸ್ವಭಾವಾಂಶ ಆಗಿಲ್ಲ ಮರ್ತು ಹೋಯ್ತು ಅಂತ ಅನ್ನೋದಾದರೆ ಯತ್ನಿಸಿನ್ನು ಮರಳಿ ಮಂಕುತಿಮ್ಮ. ಮತ್ತೊಮ್ಮೆ ಎತ್ತೇಳಿ ಮಾಡು. ಇದ್ರ ಜೊತೆಗೆ ಮುಂದಿನ ಗುಣ ಭಾಳ ಮುಖ್ಯವಾದಂಥ ಗುಣ ಇವತ್ತು ನಮ್ಗೆ ಬೇಕಾದದ್ದು ದಾನಂ. ಅದು ಮುಂದಿನ ದಮ ಎರಡೂ ಕೂಡ ತೊಗೊಂಡ್ಬಿಡ್ತೀನಿ. ದಾನ ಅಂತ ಏನು ಅಂತ ಗೊತ್ತಿದೆ ನಮಗೇನು ಹೇಳಬೇಕಾಗಿಲ್ಲ, ದಾನ ಕೊಡಬೇಕಾದದ್ದು ಅಂತ. ದಾನ ಕೊಡೋದು ಒಂದು ದೊಡ್ಡ ಉಪಕಾರನ? ದಾನ ಕೊಡೋದೊಂದು ಅಹಂಕಾರದ ಗುರುತಾಗ್ಬಿಟ್ಟಿದೆ ಕೆಲವೊಂದು ಸಲ. ನಾನು ಕೊಟ್ಟದ್ದು ಕಲ್ಲು ಇಷ್ಟೇ ಹಾಕಿದಾರಲ್ರಿ, 2 ಲಕ್ಷ ಕೊಟ್ಟಿದ್ದೀನಿ ಇಷ್ಟೇ ಕಲ್ಲು ಹಾಕಿದ್ದಾರೆ, ಒಂದು ದೊಡ್ಡದು ಹಾಕಬಾರ್ದ? ಯಾಕೆ? ಕಾಣಿಸ್ಬೇಕಲ್ಲ 4 ಮಂದಿಗೆ. ಈ ದಾನ ಕೊಡೋದು ತೋರಿಸ್ಕೊಳ್ಳೋದಕ್ಕಲ್ಲ. ದಾನ ಕೊಡದೆ ಹೋದರೆ ನಾವು ಬದುಕು ಚೆಂದ ಆಗಲ್ಲ ಅಂತ. ನಾನು ಹುಡುಗನಾಗಿದ್ದಾಗ ಜಾಗ್ರಫಿ ಕಲಿತಿದ್ದೆ. ಎಲ್ಲರೂ ಕಲ್ತಿದ್ದೆ ಜಾಗ್ರಫಿ, ಬಿಡೋಕ್ಕಾಗಲ್ಲ. ಭಾಳ ಜನ ಬೈತಾರೆ ಜಾಗ್ರಫಿ ಏನು ಪ್ರಯೋಜನ ಇಲ್ಲ ಅಂತ. ನನಗೆ ಎಂತೆಂಥ ಫಿಲಾಸಫಿ ಕಲಿಸ್ಬಿಟ್ಟಿದೆ ಜಾಗ್ರಫಿ ಅದು. ಈ ನಮ್ಮ ಹುಡುಗರಿದ್ದಾಗ ನಮ್ಮ ಮೇಷ್ಟ್ ಹೇಳೋರು ಜಾಗ್ರಫಿಯಲ್ಲಿ, ಈ ಜಾರ್ಡನ್ ದೇಶ ಪ್ಯಾಲೆಸ್ತೀನ್ ಪಕ್ಕದಲ್ಲಿ ಒಂದು ಸಮುದ್ರ ಇದೆ, ಅದನ್ನು ಮೃತ ಸಮುದ್ರ ಅಂತ ಕರೀತಾರೆ, ಡೆಡ್ ಸಿ ಅಂತ. ನಾವು ಹುಡುಗರು ಕೇಳೋರು, ಅಲ್ಲ ಮನುಷ್ಯರು ಸಾಯ್ತಾರೆ, ಪ್ರಾಣಿ ಸಾಯ್ತಾರೆ, ಸಮುದ್ರ ಹೆಂಗೆ ಸಾಯ್ತದೆ, ಡೆಡ್ ಸಿ ಹೆಂಗೆ ಆಗ್ತದೆ ಅದು ಅಂತ. ನಾನು ಮೇಷ್ಟ್ ಹೇಳಿದ್ರು, ಅದು ಡೆಡ್ ಸಿಯೋ, ಯಾಕಂದರೆ ಅಲ್ಲಿ ಏನೂ ಬೆಳೆಯಲ್ಲ, ಮೀನ ಇಲ್ಲ, ಏನೂ ಇಲ್ಲ, ಯಾವ ಪ್ರಾಣಿ ಜಲಚರ ಪ್ರಾಣಿಗಳು ಯಾವುದೂ ಇಲ್ಲ, ಹುಲ್ಲು ಕೂಡ ಬೆಳೆಯಲ್ಲ ಅಲ್ಲಿ. ಯಾಕೆ? ಉಪ್ಪು, ಸಿಕ್ಕಾಪಟ್ಟೆ ಉಪ್ಪಿದೆ ಅಲ್ಲಿ. ಸಮುದ್ರದಲ್ಲಿ ಎಷ್ಟು ಇರಬೇಕು ಸಾಮಾನ್ಯ ಸಮುದ್ರದಲ್ಲಿ, ಅದರ 7-8 ಪಟ್ಟು ಉಪ್ಪಿದೆ. ಅದು 37% ಸಾಲ್ಟ್ ಇದೆ. ಆ ಉಪ್ಪಿರೋದ್ರಿಂದ ಸಾಂದ್ರತೆ ಎಷ್ಟು ಹೆಚ್ಚಾಗಿದೆ ಅಂದರೆ, ನೀವು ಬೇಕಾದ್ರೆ ನ್ಯೂಸ್ ಪೇಪರ್ ತೊಗೊಂಡು ಹೋಗಿ ಕಾಲು ಚಾಚಿ ನೀರ ಮೇಲೆ ಮಲ್ಕೊಂಡ್ರೆ ಮುಳುಗೋದು ಇಲ್ಲ. ಮನುಷ್ಯರು ಮುಳುಗಲ್ಲ ಆದಮೇಲೆ ಹಂಗಾತ ಮಲ್ಕೊಂಡು ಹಾಗೆ ಪೇಪರ್ ಓದ್ಬೋದು. ಆಮೇಲೆ ನಿಮ್ಮ ಚರ್ಮಕ್ಕೆ ಏನಾಗುತ್ತೆ ಮಾತು ಬೇರೆ. 37% ಉಪ್ಪಿದೆ. ಅದು ಮೃತ ಸಮುದ್ರ, ಯಾಕಂದರೆ ಏನೂ ಬದುಕಿಲ್ಲ ಅಲ್ಲಿ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು. ಹಿಂದಕ್ಕೆ ಅವಕಾಶ ಸಿಕ್ಕಾಗ ನಾವು ಹೋದಾಗ ಅಲ್ಲಿ ಭಾಳ ಮಜಾ ಅನ್ನಿಸ್ತು. ಇದರಿಂದ ಡೆಡ್ ಸಿ ಇದೆಯಲ್ಲ, ಅದ್ರ ಮೇಲೆ ಒಂದು 100 ಕಿಲೋಮೀಟ್ರ್ ಮೇಲೆ ಹೋದರೆ ಸಿ ಆಫ್ ಗೆಲಿಲಿ ಅಂತ ಬರುತ್ತೆ. ನಿಜ ಅಂದರೆ 2 ಸಮುದ್ರ ಅಲ್ಲೇ ಅಲ್ಲ, ಅವು ದೊಡ್ಡ ಕೆರೆಗಳು. ಎಷ್ಟು ದೊಡ್ಡದು ಅಂದರೆ 877 ಸ್ಕ್ವೇರ್ ಕಿಲೋಮೀಟ್ರ್ ಇದೆ ಅದು ಡೆಡ್ ಸಿ. ಅದು ಸಮುದ್ರ ಕಂಡಂಗೆ ಕಾಣುತ್ತೆ. ಮೇಲೆ ಸಿ ಆಫ್ ಗೆಲಿಲಿ ಅಂತಿದೆ, ಅದು ಲೈವ್ ಸಿ, ಅದು ಬದುಕಿದೆ. ಅಷ್ಟೆಲ್ಲ ಏನು ಸಂಭ್ರಮ ಗೊತ್ತಾ. ಸಾವಿರಾರು ಥರದ ಮೀನುಗಳಿದ್ದಾವೆ, ಎಲ್ಲ ಜಲಚರ ಪ್ರಾಣಿಗಳಿದ್ದಾವೆ, ಗಿಡ ಮರ ಪಕ್ಷಿ ಹೂವು ಹಣ್ಣು ಎಲ್ಲ ತುಂಬ ಇದೆ ಅದು ಸುತ್ತ. ಬಹುಶಃ ತಾವು ಬೈಬಲ್ ಕಥೆಗಳನ್ನು ಓದಿದರೆ ಏಸು ಕ್ರಿಸ್ತ ಮಾಡಿದ ಪವಾಡಗಳನ್ನೆಲ್ಲ ಸಿ ಆಫ್ ಗೆಲಿಲಿ ಮೇಲೆ ಮಾಡಿದರು. ಅವನು ನೀರಲ್ಲಿ ನಡ್ಕೊಂಡು ಹೋದ ಅಂತ ಬರುತ್ತಲ್ಲ ಸಮುದ್ರದ ಮೇಲೆ, ಅದು ಸಿ ಆಫ್ ಗೆಲಿಲಿಯಲ್ಲಿ. ನಾನು ತುಂಬ ಕಾಡಿದಂಥದ್ದು ನೋಡಿದ್ದೆ ಜಾಗ. ಅಲ್ಲಿ 5,000 ಜನಕ್ಕೆ ಊಟಕ್ಕೆ ಹಾಕಿದ ಯೇಸು ಕ್ರಿಸ್ತ ಅಂತೆಲ್ಲ ಬರುತ್ತೆ. ನನಗೆ ಆಶ್ಚರ್ಯ ಆದದ್ದು, ಇಲ್ಲೇ ಸಿ ಆಫ್ ಗೆಲಿಲಿ ಕೆಳಗಿರುವಂಥ ದಕ್ಷಿಣಕ್ಕೆ ಮೃತ ಸಮುದ್ರ ಆಯಿತು, ಮೇಲೆ ಒಂದು 100 ಕಿಲೋಮೀಟ್ರ್ ಮೇಲೆ ಅದು ಬದುಕಿದೆ, ಸಂಭ್ರಮದಿಂದ ಬದುಕಿದೆ. ಅದು ಯಾಕೆ ಹಿಂಗಾಯ್ತು? ಇದು ಹತ್ತಿರ ಇರುವಂಥ ಸಮುದ್ರಗಳು ಇವು ಯಾಕೆ ಹಿಂಗಾಯ್ತು ಅಂತ ನಮ್ಮ ಮೇಷ್ಟ್ ಹೇಳಿದ್ದಿಲ್ಲ ನನಗದನ್ನು. ಅಲ್ಲಿ ಹೋದಾಗ ನೋಡಿದಾಗ ಅನ್ನಿಸ್ತು, 2 ಸಮುದ್ರಗಳಿಗೆ, ಸಮುದ್ರ ಅಂದರೆ ಕೆರೆ ಅಂತ ತಿಳ್ಕೊಳ್ಳಿ, 2 ಸಮುದ್ರಗಳಿಗೆ ನೀರು ಪೂರೈಸೋದು ಒಂದೇ ನದಿ, ಜಾರ್ಡನ್ ನದಿ. ಜಾರ್ಡನ್ ಅಂತ ನದಿ, ಅದು ದೊಡ್ಡ ನದಿ. ಅದು ಹೇಗಾಗುತ್ತೆ ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಜಾರ್ಡನ್ ನದಿ ನೀರು ಈ ಸಿ ಆಫ್ ಗೆಲಿಲಿಗೆ ಬರುತ್ತೆ ಮೇಲೆ, ಸುತ್ತ ಹಾಕಿ ಕೆಳಗಡೆಯಿಂದ ಸ್ವಲ್ಪ ಹೊರಗೆ ಬಂದು ಈ ನದಿ ಮುಂದೆ ಹೋಗುತ್ತಲ್ಲ ಹೇಗೆ ಬೆಳ್ಕೊಂಡು, ಅದು ಮತ್ತೆ ಸೇರ್ಕೊಳ್ಳುತ್ತೆ ವಾಪಸ್ ನದಿಗೆ. ನದಿ ಒಂದು ಭಾಗ ಆ ಸಿ ಆಫ್ ಗೆಲಿಲಿ ಒಳಗೆ ಹೋಗಿ ಒಂದು ಭಾಗ ಹೊರಗೆ ಬಂದು ಮತ್ತೆ ಅದೇ ಜಾರ್ಡನ್ ನದಿ ಸೇರ್ಕೊಳ್ಳುತ್ತೆ. ಮುಂದೆ ಆ ಜಾರ್ಡನ್ ನದಿ ಹೋಗಿ ಈ ಡೆಡ್ ಸಿ ಸೇರ್ಕೊಳ್ಳುತ್ತೆ, ಈ ಮೃತ ಸಮುದ್ರ ಸೇರ್ಕೊಳ್ಳುತ್ತದೆ. ಆ ಮೃತ ಸಮುದ್ರದ 3 ಭಾಗದಲ್ಲೂ ಎತ್ತರವಾದ ಪರ್ವತ ಇದ್ದಾವೆ. ನೀರು ಒಳಗೆ ಬರುತ್ತೆ ವಿನ ಹೊರಗೆ ಹೋಗೋಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಬರೀ ನೀರು ಬರುತ್ತೆ, ಹೊರಗಡೆ ಹೋಗೋದೇ ಇಲ್ಲ. ಈ ನದಿ ನೀರು ಬರಬೇಕಾದ್ರೆ ತನ್ನ ಜೊತೆಗೆ ಮಣ್ಣು ತೊಗೊಂಡು ಬರ್ತದೆ, ಉಪ್ಪು ತೊಗೊಂಡು ಬರ್ತದೆ. ಆಮೇಲೆ ಬಿಸಿಲಿಗೆ ನೀರು ಆವಿಯಾಗಿ ಹೋಗ್ತದೆ. ನೀರು ಆವಿಯಾಗಿ ಹೋದಾಗ ಉಪ್ಪಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಬಹುಶಃ ಇನ್ನೊಂದು 100-200 ವರ್ಷಕ್ಕೆ ಅದು ಉಪ್ಪಿನ ಸಮುದ್ರನೇ ಆಗಿಬಿಡುತ್ತೆ, ಇನ್ನೇ ನೀರು ಉಳಿಯಲ್ಲ ಅದರೊಳಗೆ. ಹಾಗೆ ಪ್ರಸಂಗ ಬಂದಿದೆ. ನನಗೆ ಆಶ್ಚರ್ಯ, ಅದೇ ಜಾರ್ಡನ್ ನದಿ ನೀರು ಇಲ್ಲಿ ಸಿಹಿ ಯಾಕಾಯಿತು, ನೀರು ಇಲ್ಲಿ ಯಾಕೆ ಉಪ್ಪಾಯಿತು? ಕಾರಣ ಇಷ್ಟೇ ನನಗನ್ನಿಸಿದ್ದು, ಈ ಜಾರ್ಡನ್ ನದಿ ನೀರು ಒಳಗೆ ಬರುತ್ತಲ್ಲ, ಉಳ್ಕೊಳ್ಳಲ್ಲ, ಅದು ಸುತ್ತಾಡಿ ಹೊರಗೆ ಹೋಗುತ್ತೆ ಮತ್ತೆ. ಆದರೆ ಈ ಡೆಡ್ ಸಿಗೆ ಬರೋ ನೀರು ಮಾತ್ರ ಹೊರಗಡೆ ಹೋಗಲ್ಲ. ಅಂದರೆ ಏನರ್ಥ ಆಯಿತು?
ಯಾವುದು ಬರೀ ಪಡ್ಕೊಳ್ತಾನೇ ಇದೆಯೋ ಅದು ಡೆಡ್ ಸಿ ಆಯಿತು. ಯಾವುದು ಪಡ್ಕೊಂಡದನ್ನು ಹೊರಗೆ ಕೊಡ್ತೋ ಅದು ಸಿ ಆಫ್ ಗ್ಯಾಲಿಲಿ ಆಯಿತು. ಅಂದರೆ ಮೃತ ಸಮುದ್ರಕ್ಕೂ ಜೀವಂತ ಸಮುದ್ರಕ್ಕಿರೋ ವ್ಯತ್ಯಾಸ ಇಷ್ಟೇ. ಯಾವುದು ಪಡ್ಕೊಂಡದ್ದನ್ನು ಹೊರಗೆ ಕೊಡ್ತೋ ಅದು ಜೀವಂತವಾಗಿ ಉಳ್ಕೊಳ್ತು, ಯಾವುದು ಪಡ್ಕೊಂಡದ್ದು ಬರೀ ತನ್ನ ಹತ್ರ ಇಟ್ಕೊಳ್ತೋ ಅದು ಮೃತ ಆಯಿತು. ಮನುಷ್ಯರಿಗೂ ಹೊಂದುವಂಥದ್ದು ಅದು. ಬರೀ ನಾನು ಪಡ್ಕೊಳ್ತಾನೆ ಇದ್ದರೆ ನಾನು ಡೆಡ್ ಸಿ ಆಗ್ತೇನೆ. ಪಡ್ಕೊಂಡದೊಂದು ಭಾಗ ಆದರೂ ಹೊರಗಡೆ ಕೊಡೋದಾದರೆ ದಾನ ಅಂತ. ಈ ದಾನ ಅನ್ನುವಂಥದ್ದು ಬಹಳ ಅದ್ಭುತವಾದ ಮಾತದು. ಎಕ್ಸ್ಟ್ರಾ ಇದ್ದದನ್ನು ಕೊಡೋದಲ್ಲ, ಸ್ವಲ್ಪ ಉಳಿದಿದೆ ಕೊಟ್ಟುಬಿಡ್ರಿ ದಾನಕ್ಕೆ ಅಲ್ಲ. ನಿನ್ನದಾದದ್ದನ್ನು, ನಿಮ್ಮದೇ ಆದದ್ದನ್ನು ಸ್ವಪಾತ್ರರಿಗೆ ಸರಿಯಾದ ಸಮಯಕ್ಕೆ ಕೊಡೋದು ದಾನ. ತನ್ನದಾದದ್ದನ್ನು, ಮತ್ತೊಬ್ಬರ ದಾನ ಅಲ್ಲ, ತನ್ನದಾದದ್ದನ್ನು ಕೊಡುವಂಥದ್ದು. ಈ ದಾನ ಅನ್ನುವಂಥದ್ದು ಅದಕ್ಕೆ ಹೇಳ್ತೇನಲ್ಲ, ಅದು ದಾನ ಅಂದರೆ ದೊಡ್ಡ ಉಪಕಾರ ಅಂತಲ್ಲ. ನಾವು ಜೀವಂತವಾಗಿ ಉಳಿಬೇಕಾದ್ರೆ, ನನ್ನ ಜೀವನಕ್ಕೊಂದು ಸೊಗಡು ಬರಬೇಕಾದ್ರೆ ಆ ದಾನ ಕೊಡಬೇಕು ಅಂತ. ಆ ದಮ ಅಂತ ಹೇಳ್ತೀವಿ. ದಮ ಅಂದರೆ ಇಂದ್ರಿಯ ನಿಗ್ರಹ ಅಂತ. ನಮ್ಮ ಬೃಹದಾರಣ್ಯಕದಲ್ಲಿ ಒಂದು ಸಣ್ಣ ಕತೆ ಬರ್ತದೆ, ನಮ್ಗೆ ಗೊತ್ತಿರುವಂಥದ್ದು. ಒಂದು ಸಲ ಭಗವಂತನ ಕಡೆಗೆ ಇಂದ್ರ ಹೋದ ದೇವತೆಗಳನ್ನು ಕರ್ಕೊಂಡು. ಎಲ್ಲ ಚೆನ್ನಾಗಿದೆ ಭಗವಂತ, ಇಂದ್ರಲೋಕ ಚೆನ್ನಾಗಿದೆ, ಸ್ವರ್ಗಲೋಕ ಇದೆ, ಎಲ್ಲನೂ ಚೆನ್ನಾಗಿದೆ, ಅಮೃತ ಇದೆ, ಯಾಕೋ ಸಮಾಧಾನ ಇಲ್ಲ ನನಗೆ, ಏನು ಮಾಡಬೇಕು? ಆ ರಾಕ್ಷಸರು ಹೋದರು. ಆವಾಗ ನಮ್ಮ ಹತ್ರ ಅಸಾಧ್ಯವಾದ ಶಕ್ತಿ ಇದೆ, ನಾವು ಯಾವೊಂದು ಸೋಲವರಲ್ಲ, ಎಲ್ಲವೂ ಇದೆ ನಮ್ಮ ಕಡೆಗೆ, ಆದರೆ ನಮಗೂ ಸಮಾಧಾನ ಇಲ್ಲ, ಏನು ಮಾಡಬೇಕು? ಮನುಷ್ಯರು ಹೋದರು, ನಮಗೂ ಸಮಾಧಾನ ಇಲ್ಲ, ಏನು ಮಾಡಬೇಕು? ಅದು ತಮ್ಗೆ ಗೊತ್ತಿದೆ, ದ ದ ದ ಅಂತ ಹೇಳಿದಂಗೆ ಅಂತ ಗೊತ್ತು. ಅವ್ರು ಅರ್ಥ ಮಾಡಿಕೊಂಡ್ರು, ದೇವತೆಗಳು ಅರ್ಥ ಮಾಡ್ಕೊಂಡ್ರಂತೆ, ಹೌದು ನಾವು ತುಂಬ ಸ್ವೇಚ್ಛಾಚಾರಿಗಳಾಗಿಬಿಟ್ಟಿದ್ದೀವಿ, ಎಲ್ಲ ಅನುಕೂಲ ತುಂಬ ಜಾಸ್ತಿ ಆಯಿತು, ಟು ಮಚ್ ಆಫ್ ಕಂಫರ್ಟ್, ಆದ್ದರಿಂದ ದಮ, ನಮಗೆ ಇಂದ್ರಿಯ ನಿಗ್ರಹ ಬೇಕು ಅಂತ ಭಗವಂತ ಹೇಳ್ತಾನೆ ಅಂತ ಇಂದ್ರ ಮತ್ತು ದೇವತೆಗಳು ಅಂದ್ಕೊಂಡ್ರಂತೆ, ನಿಗ್ರಹ ಮಾಡ್ಕೋಬೇಕು ಅಂತ. ರಾಕ್ಷಸರಂದರು ಭಗವಂತ ಹೇಳಿ ಸರಿಯಾಗಿದೆ, ನಾವು ಬಹಳ ಕ್ರೂರಿಗಳಾಗಿಬಿಟ್ಟಿದ್ದೀವಿ, ಬಹಳ ಅನ್ಯಾಯ ಮಾಡ್ತಿದ್ದೀವಿ, ನಮಗೆ ಕೊಡಬೇಕಾದದ್ದು ಗುಣ ದಯೆ. ರಾಕ್ಷಸರಿಗೆ ದಯೆ ಇರಬೇಕು, ದೇವತೆಗಳಿಗೆ ನಿಗ್ರಹ ಇರಬೇಕು. ಮನುಷ್ಯರು ಅಂದ್ಕೊಂಡ್ರು ಹಾಗಾದರೆ ದಾನ ಮಾಡಬೇಕು. ದಾನ ಮಾಡೋದು ಭಗವಂತ ಕೊಟ್ಟಂಥ ವರ ನಮಗೆ. ಈ ಮೂರು ದೇವೇಂದ್ರಿಗೆ ದೇವತೆಗಳಿಗೆ ಕೊಟ್ಟಂಥದ್ದು ಅವರಿಗೆ ದಮ, ರಾಕ್ಷಸರಿಗೆ ಕೊಟ್ಟದ್ದು ದಯೆ, ಮನುಷ್ಯರಿಗೆ ಕೊಟ್ಟದ್ದು ದಾನ ಅಂತ ಹೇಳ್ತಾರೆ. ಬೃಹದಾರಣ್ಯಕದ ಕಥೆ ಇದು. ಅದಕ್ಕೆ ಒಬ್ಬರು ಭಾಳ ಚಂದ ಬರೆದಿದ್ದು, ನನಗೆ ಇಷ್ಟ ಆಗುತ್ತೆ ನೆನೆಸ್ಕೊಳ್ಳೋದಕ್ಕೆ. ಅವ್ರು ಹೇಳಿದರು, ಅವತ್ತಿನ ಇಂದ್ರ ಇವತ್ತಿನ ಇಂದ್ರಿಯಗಳಾಗಿದ್ದಾವೆ, ಅವತ್ತಿನ ರಾಕ್ಷಸರು ನಮ್ಮ ಅಹಂಕಾರ ಆಗಿದ್ದಾರೆ, ಈಗಿನ ಮನುಷ್ಯರೇನಿದ್ದಾರೆ ಕರ್ಮದಲ್ಲಿ ಸೋತಿದ್ದಾರೆ. ಕೊನೆಗೇನಾಯಿತು ಅಂದರೆ ಇಂದ್ರ ದಮ ಮರೆತಿದ್ದಾನೆ, ರಾಕ್ಷಸರು ದಯೆ ಮರೆತಿದ್ದಾರೆ, ಮನುಷ್ಯರು ದಾನ ಮರೆತಿದ್ದಾರೆ ಅಂತ ತೊಂದರೆ ಆಗೋದಕ್ಕೆ ಕಾರಣ ಅಂತ. ಈ ದಯೆ ಮತ್ತು ದಾನ, ಈ ದಮ ಮತ್ತು ದಾನಂ, ಆ ಇಂದ್ರಿಯಗಳ ನಿಗ್ರಹ ಇಟ್ಕೊಳ್ಳೋದು ಅಂತ ಹೇಳ್ತಾರೆ. ಭಾಳ ಚಂದ ಹೇಳ್ತಾರೆ, ದಮ ಆಗದೆ ಹೋದರೆ ಅದು ಮದ ಆಗ್ತದೆ ಅಂತ. ತಿರುಗುತ್ತಲ್ಲ ಅದು, ದಮ ಆಗದೆ ಹೋದರೆ ಅದು ಮದ ಆಗ್ತದೆ ಅಂತ. ಮದ ಬಂತು ಅಂದರೆ ರಾಕ್ಷಸ ಗುಣ ಶುರು ಆಯ್ತದೆ, ಅದಾಗ್ಬಿಡುತ್ತೆ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಭಗವಂತನ ಬೇಡ್ಕೋಬೇಕಾದ್ರೆ ಸ್ವಲ್ಪನೇ ಬೇಡ್ಕೋಬೇಕಂತ, ಜಾಸ್ತಿ ಬೇಡ್ಕೋಬಾರ್ದು. ಏನು ಬೇಡ್ಕೋಬೇಕು? ಪದ್ಯ ಎಷ್ಟು ಚೆನ್ನಾಗಿದೆ, 792 792, ಭಾಳ ಚಂದದ ಪದ್ಯ. 792 ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆ ಎನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನು ಬೇಡುತ್ತಿರು ಮಂಕುತಿಮ್ಮ. ಭಗವಂತನ ಬೇಡ್ಕೊಳ್ಳೋದು ಇಷ್ಟೇ ಬೇಡ್ಕೋಬೇಕಂತೆ. ಎಷ್ಟು ಚಂದ ಮಾತು ನೋಡಿ. ಆಶೆಗಳ ಕೆಣಕದಿರು, ಭಗವಂತ ನನಗೆ ಆಶೆಗಳಿಗೆ ಕೆಣಕದ ಹಂಗೆ ಮನಸ್ಸು ಕೊಡಪ್ಪ ನನಗೆ. ಪಾಶಗಳ ಬಿಗಿಯದಿರು, ಈ ಆಶೆಗಳ ಪಾಶಗಳನ್ನು ಬಿಗಿಬೇಡ. ಕ್ಲೇಶದ ಪರೀಕ್ಷೆಗಳಿಗೆ ಎನ್ನ ಕರೆಯದಿರು, ಈ ಮನಸ್ಸಿಗೆ ನೋವಾಗುವಂಥ ಪರೀಕ್ಷೆಗಳನ್ನು ಒಡ್ಡಬೇಡ. ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು, ಹಿಂದೆಂದೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ಅದನ್ನು ಮೇಲೆ ಮೇಲೆ ಚುಚ್ಚುತ್ತದೆ ಮನಸ್ಸಿಗೆ ನನಗದು. ಅಣಕೀಗ ಮನಸ್ಸಾಕ್ಷಿ ಅಂತ ಹೇಳ್ತಾರೆ ನೀವು ಗುಂಡಪ್ಪನವರು. ನಾನು ಯಾರನ್ನಾದರೂ ಮೋಸ ಮಾಡ್ಬೋದು, ಮನಸ್ಸಾಕ್ಷಿ ಮೋಸ ಮಾಡೋಕ್ಕಾಗಲ್ಲ. ಜಗತ್ತಿಗೆಲ್ಲ ನೀವು ಸಾಧುವಾಗಿರ್ಬೋದು, ನೀವೇನು ಮಾಡಿದ್ದೀರಿ ಅನ್ನೋದು ಆಳದಲ್ಲಿ ಕನಲುವುದು ಇರ್ತದೆ. ಅದಕ್ಕೆ ಹೇಳ್ತಾರೆ, ಬೇಸರದ ಪಾತಕ ಸ್ಮೃತಿ, ಹಿಂದೇನೋ ತಪ್ಪು ಮಾಡಿದ್ದೀನಿ, ಅದು ಬೇಸರ ಇದೆ ಅದರ ಬಗ್ಗೆ ನನಗೆ, ಅದರ ಪಾತಕದ ಸ್ಮೃತಿ ನಾನು ಚುಚ್ಚುತ್ತಾ ಇದೆ. ಪಾತಕದ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನು ಬೇಡುತ್ತಿರು ಮಂಕುತಿಮ್ಮ. ನನಗೆ ದಾನ ದಮದ ಬಗ್ಗೆ ಬರಬೇಕಾದ್ರೆ ಇದೊಂದು ಪದ್ಯ ಸಾಕು ನಮಗೆ ಬುದ್ಧಿ ಕೊಡೋದಕ್ಕೆ. ಯಜ್ಞ ಅಂತ ಹೇಳ್ತೀವಿ, ಇನ್ನೊಂದು ಗುಣ, ಭಾಳ ದೊಡ್ಡ ಗುಣ, ಯಜ್ಞ ಮಾಡಬೇಕು. ಯಜ್ಞ ಅಂದರೆ ಭಗವಂತನಲ್ಲಿ ಅರ್ಪಣೆ ಮಾಡುವಂಥದ್ದು, ಭಗವಂತನ ಅರ್ಪಣೆ ಮಾಡುವಂಥದ್ದು. ಬಲಿ ಕೊಡಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ನಾವು ಬಲಿ ಕೊಡ್ತೀವಿ, ನೋಡಿದ್ದೀರಾ? ಬಲಿಹರಣ ಅಂತ ಒಂದು ಪ್ರೋಗ್ರಾಮ್ ಇದೆ ನಮ್ಮ ಪೂಜೆಯಲ್ಲಿ ಮಾಡುವಂಥದ್ದು. ಬಲಿಪೀಠ ಅಂತ ದೇವಸ್ಥಾನದಲ್ಲಿ ಇರಬೇಕಾದ್ದೇ, ಮೊದಲು ಅಲ್ಲಿ ಕೊಡ್ತಾರೆ. ಮೊದಲು ಕುರಿ ಕೋಳಿ ಬಲಿ ಕೊಡ್ತಾಯಿದ್ರು,
ಈಗೂ ಕೊಡ್ತಾರೆ ಕೆಲವೊಂದು ಕಡೆಗೆ. ಯಾವಾಗಲೂ ಕುರಿ ಕೋಳಿ ಮಾತ್ರ ಕೊಡ್ತಾರೆ, ಸಿಂಹ ಆನೆ ಯಾರೂ ಕೊಡೋಲ್ಲ. ಅಸಹಾಯರಾದವ್ರದ್ದೇ ಬಲಿ ಕೊಡೋದು ಯಾವಾಗಲೂ. ಭಾಳ ಪರಾಕ್ರಮಿ ಆದವ್ರನ್ನ ಯಾರೂ ಬಲಿ ಕೊಡೋಲ್ಲ. ಹಿಡ್ಕೊಂಬರ್ಲಿ ನೋಡಿ 2 ಸಿಂಹ. ಅದಕ್ಕೆ ಹೇಳ್ತಾರೆ ಬಲಿ ಕೊಡೋದು ಇಂಥ ಕಡೆಗೆ ಏನು ಕಡೆಗೆ ಅದು ಕಣಕದ್ದು ಒಂದು ಕೋಳಿ ಮಾಡಿ ಅದನ್ನೇ ಕೊಲ್ಲೋದು, ಆಮೇಲೆ ಕುಂಬಳಕಾಯಲ್ಲಿ ಕುಂಕುಮ ಹಾಕಿ ಹೊಡೆಯೋದು, ಆ ಸಾಂಕೇತಿಕವಾಗಿ ಮಾಡುವಂಥದ್ದು, ಆ ಬಲಿ ಕೊಡುವಂಥದ್ದು. ಈ ಬಲಿ ನೀಡಬೇಕು ಅಂತ ಇದು ಆ್ಯಕ್ಚುಲಿ ಬಲಿ ನೀಡೋದಲ್ಲ, ಅದು ಜೀವಂತ ಪ್ರಾಣಿಗಳನ್ನು ಕೊಡೋದಲ್ಲ, ನಿಮ್ಮೊಳಗಿರುವಂಥ ಅರಿಷಡ್ ವರ್ಗಗಳನ್ನು ಬಲಿ ಕೊಡಬೇಕು ಅಂತ ಅದು ಸಾಂಕೇತಿಕವಾಗಿರುವಂಥದ್ದು. ಅದಕ್ಕೆ ನೀವು ಕಾಶಿಗೆ ಹೋದರೆ ನಿಮ್ಗೊಂದು ಅಭ್ಯಾಸ ಆಗಿರಬೇಕು. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಮೊದಲು ಸ್ವಲ್ಪ ಜಾಸ್ತಿ ಇತ್ತು. ಹೋದಾಗ ಅವ್ರು ಕೇಳೇ ಬಿಡೋರು, ಏನು ಬಿಡ್ತೀರಿ, ಏನು ಬಿಡಬೇಕಲ್ಲ ಕಾಶಿಗೆ ಹೋದಾಗ ಏನು ಬಿಡಬೇಕು ಅಂದಾಗ ಇವ್ರು ಯಾರೋ ಒಂದು ತಿನ್ನಿಸಿ ಹೇಳಬೇಕು, ತಿಂಡಿ ಬಿಡ್ತೀವಿ, ಆ ತರಕಾರಿ ತಿನ್ನಲ್ಲ. ಆ ದೇವ್ರಿಗೆ ತರಕಾರಿ ತೊಗೊಂಡು ಏನು ಮಾಡ್ತಾನೆ ಪಾಪ ಅವ್ನು ಕೇಳೋದು ನಾವು ತರಕಾರಿ ಬಿಡಬೇಕು ಅಂತ. ನಮ್ಮ ಮನೇಲಿ ದೊಡ್ಡ ಯುದ್ಧ ಆಗೋದು, ಯಾವಾಗಲೂ ದೊಡ್ಡ ಯುದ್ಧ ನಮ್ಮ ಮನೇಲಿ. ನಮ್ಮ ಅಜ್ಜ ಅಜ್ಜಿ ಇಬ್ಬರು ಕಾಶಿಗೆ ಹೋದರು. ಹೇಳ್ದಲ್ಲ ನಮ್ಮ ಅಜ್ಜಿ ಕಿವಿ ಕೇಳಿಸಲ್ಲ ಅಂತ, ಕೇಳಿಸ್ತಾನೆ ಒಂಚೂರು ಕೇಳಿಸ್ತಿರ್ಲಿಲ್ಲ. ಅದಕ್ಕೆ ಯಾವಾಗಲೂ ಕಿವಿ ಕೇಳಿದವ್ರು ಜೋರಾಗಿ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರ್ಬೇಕು, ಕಿವಿ ಕೇಳಿಸ್ತೇ ಹೋದರೆ ಜೋರಾಗಿ ಮಾತಾಡ್ತಾರೆ, ಯಾಕಂದರೆ ಅವ್ರಿಗೂ ಕೇಳಿಸಲ್ಲ ಅಂತ ಒಂದು ನಂಬಿಕೆ ಇರುತ್ತೆ ಅವ್ರಿಗೆ. ಅಜ್ಜಿ ಮುಂದಿದ್ಲು, ನಮ್ಮ ಅಜ್ಜ ಹಿಂದಿದ್ದ. ಅವ್ರು ಕೇಳಿದರು ಏನು ಬಿಡ್ತೀರಿ ಅಂತ ಕೇಳಿದರು. ನಮ್ಮ ಅಜ್ಜಿ ಅಂದ್ಲು. ಏನು ಬಿಡ್ತೀರಿ ಅಂತ ಪುರೋಹಿತನಿಗೆ ಅದೇ ಗೊತ್ತು, ಬಿಡೋದು ಅದೊಂದೇ ಗೊತ್ತು ಅವನಿಗೆ. ಏನು ಬಿಡ್ತೀರಿ ಅಂತ ಕೇಳ್ದ. ನಮ್ಮ ಅಜ್ಜಿ ಜಿಲೇಬಿ ಅಂದ್ಲು, ಜೋರಾಗಿ ಜಿಲೇಬಿ ಅಂದ್ಲು. ನಮ್ಮ ಅಜ್ಜ ನಾನು ಜಿಲೇಬಿ ಅಂತ ಹಿಂದೆ ಅಂದದ್ದಾಯ್ತು. ಮನೆಗೆ ಬಂದಮೇಲೆ ಆಕೆ ಬದುಕಿರೋ ತನಕ ಬೈತಿದ್ದ ಅವನು, ನೀನು ಹಾಳು ಮಾಡಿಬಿಟ್ಟೆ ನನ್ನ. ಅವನಿಗೆ ಜಿಲೇಬಿ ಬಿಡೋ ಮನಸ್ಸಿಲ್ಲ. ಈಕೆ ಅಂದುಬಿಟ್ಲಲ್ಲ, ತಾನು ಅಂದುಬಿಟ್ಟ. ಕೊನೆವರೆಗೂ ಬೈತಿದ್ದ. ನಾನು ತಿನ್ನೋ ಮಾರಾಯ ನೀನು, ಏನಾಗೋಲ್ಲ ಅಂತ. ಬಿಟ್ಟಿದ್ದೀನಿ ಅದೇನು ತಿನ್ನೋದು. ಅದು ಬಿಟ್ಟು ಶಾರ್ಟ್ಕಟ್ ಹೆಂಗಿರುತ್ತೆ ಗೊತ್ತಾ, ನಮ್ಮಲ್ಲೆಲ್ಲರೂ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ಸ್ಪೆಷಾಲಿಟಿ ಅದು. ಏನೋ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಇದೆ. ನಮ್ಮ ಅಜ್ಜ ಹೇಳೋನು, ಇಲ್ಲೋಡು ಆ ಜಿಲೇಬಿ ಹಿಂಗೆ ದಾರದಂಗೆ ಹಾಕ್ಬೇಡ, ಅದನ್ನೇ ಹಿಂಗೆ ಚಪ್ಪಟೆ ಮಾಡಿ ಹಾಕ್ಬಿಡು, ಅವಕ್ಕೆ ನಡೀತದೆ. ಡಿಫ್ರೆಂಟ್ ಶೇಪ್ ಆಫ್ ಜಿಲೇಬಿ ಅಂದರೆ ಬಿಟ್ಟದ್ದೇನು ಅಂತ. ನಾನು ಬಿಟ್ಟದ್ದೇನು ಅಂತ ಇದೇ ಕೇಳೋದು. ನಾನು ಬಿಟ್ಟದ್ದೇನು, ಏನೂ ಬಿಡಲಿಲ್ಲ. ಇದು ಭಾಳ ವಿಚಿತ್ರ ಇದು. ಈ ಬಿಡೋದಿದೆಯಲ್ಲ, ಬಿಡಬೇಕು ಅನ್ನೋದು ಕಾಶಿಗೆ ಹೋಗಿ ಊಟ ಬಿಡೋದು ತಿಂಡಿ ಬಿಡೋದಲ್ಲ, ಯಾವುದಾದ್ರೂ ಒಂದು ಗುಣ ಬಿಡಬೇಕು, ಅಹಂಕಾರ ಮೋಹ ಮಮತೆ ಅವುಗಳ ಬಲಿ ಕೊಡಬೇಕು ಅಂತ ಕೇಳೋದು. ಈ ಯಜ್ಞ ಅನ್ನುವಂಥ ಕ್ರಿಯೆಯಲ್ಲಿ ಹೇಗಾಗ್ತದೆ ಅಂತ ಇನ್ನೊಂದು ಬುದ್ಧ ಬೋಧಿಸತ್ವ ಕಥೆಗಳಲ್ಲಿ ಬರುವಂಥದ್ದು ನನಗೆ ಆಶ್ಚರ್ಯ. 2500 ವರ್ಷಗಳ ಹಿಂದೆ ಅಹಿಂಸೆ ಪ್ರಜ್ಞೆಯನ್ನು ತಂದಲ್ಲ ಮಹಾರಾಯ ಬುದ್ಧ. ನೆನೆಸ್ಕೋಬೇಕು ಅವನು. ಆ ಹುಡುಗ ಬೋಧಿಸತ್ವ ಮಗ ಆಗಿ ಹುಟ್ಟಿದ್ದಾನೆ, ಅಪ್ಪನ ಬ್ರಹ್ಮದತ್ತನ ಮಗ ಆಗಿ ಹುಟ್ಟಿದ್ದಾನೆ. ಆ ಕಾಲದಲ್ಲಿ ಎಲ್ಲರೂ ಬಲಿ ಕೊಡೋರು. ಆ ಹುಡುಗ ನೋಡ್ದ, ಯುವರಾಜ ನೋಡ್ದ, ಎಷ್ಟು ಜನ ಬಲಿ ಕೊಡ್ತಾರಲ್ಲಪ್ಪ, ಪ್ರಾಣಿಗಳನ್ನು ಕೊಂದು ಹಾಕ್ತಾರಲ್ಲ, ಮನಸ್ಸು ಬರಲಿಲ್ಲ ಅವನಿಗೆ. ಅವನು ಯುವರಾಜ ಪಟ್ಟ ಕಟ್ಟಿದ್ರು. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅಪ್ಪ ಇರೋ ತನಕನೂ ಯುವರಾಜನೇ ಇವನು, ಆಮೇಲೆ ಇವು ರಾಜ ಆಗಬೇಕು. ಅವನೇನು ಐಡಿಯಾ ಮಾಡಿದೆ ಗೊತ್ತಾ ಬೋಧಿಸತ್ವ? ಊರ ಹೊರಗೆ ಒಂದು ದೊಡ್ಡ ಆಲದ ಮರ ಇತ್ತು. ಅಲ್ಲಿ ಹೋದ, ದಿನ ಹೋಗೋದು, ಅಲ್ಲಿ ಪೂಜೆ ಮಾಡೋದು, ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಮಾಡೋದು, ಬರೋದು ಶುರು ಮಾಡಿದ. ವಿಚಿತ್ರ ಅನ್ನಿಸ್ತು ಎಲ್ಲರಿಗೂ, ಏನು ಮರಕ್ಕೆ ಪೂಜೆ ಮಾಡ್ತಾನೆ ಇವನು? ಅವಾಗೆಲ್ಲ ಮಾಡ್ತಿದ್ರು, ಮರಕ್ಕೆ ಪೂಜೆ ಮಾಡ್ತಿದ್ರು. ಇವನೇನು ಮಾಡೋನು, ದಿನ ಎಲ್ಲರೂ ಗೊತ್ತಾಗೋ ಹಾಗೆ ಮಂತ್ರಿ ಹೇಳಬೇಕು, ನಾಳೆ ಪೂಜೆಗೆ ಹೋಗ್ಬೇಕು, 8 ಗಂಟೆಗೆ ರೆಡಿ ಮಾಡಿ ಅನ್ಬೇಕು. ಜಗತ್ತಿಗೆ ಊರಿಗೆಲ್ಲ ಗೊತ್ತಾಗಬೇಕು ರಾಜ ಹೋಗ್ತಿದ್ದು, ಯುವರಾಜ ಹೋಗ್ತಿದ್ದಾನೆ ಅಂತ. ಹೀಗೆ ಪೂಜೆ ಮಾಡಿದ. ಕಾಲಕ್ರಮೇಣ ತಂದೆ ತೀರ್ಕೊಂಡ್ರು, ಇವನು ರಾಜ ಆದ. ರಾಜ ಆದ ತಕ್ಷಣ ಒಂದು ವಾರಕ್ಕೆ ಎಲ್ಲ ಊರಿನ ತನ್ನ ರಾಜ್ಯದ ಎಲ್ಲ ಹಿರಿಯರನ್ನು ಜ್ಞಾನಿಗಳನ್ನು ಕರೆದ, ಒಂದು ಕಡೆಗೆ ಬನ್ನಿ ಅಂತ ಕರೆದ, ಎಲ್ಲ ಕೂಡಿಸಿದ. ನೋಡಿ ಭಗವಂತನ ಕೃಪೆ ನನ್ನ ಮೇಲೆ ಆಗಿದೆ, ನಾನು ಅಂಥ ಸಮೃದ್ಧವಾದ ದೇಶಕ್ಕೆ ರಾಜ ಆಗಿಬಿಟ್ಟಿದ್ದೀನಿ. ಇದಕ್ಕೆ ಕಾರಣ ಏನು ಗೊತ್ತೋ ಅಂತ ಕೇಳಿದ. ಅವ್ರು ಹೇಳಿದರು, ಕಾರಣ ನೀವು ರಾಜಪುತ್ರರು, ಅದಕ್ಕೆ ರಾಜರು ತೀರ್ಕೊಂಡ್ಮೇಲೆ ರಾಜರಾಗಿದ್ದೀರಿ ಅಂತ. ಅದಲ್ಲ ಅಂದ ಅವನು. ನನ್ನ ತಾಯಿ ನನ್ನ ಬಸರಿದ್ದಾಗ ದೇವರನ್ನ ಬೇಡ್ಕೊಂಡಿದ್ಲು. ಆ ದೇವರ ಹರಕೆಯಿಂದ ನಾನು ಯುವರಾಜನಾಗಿ ಹುಟ್ಟಿದ್ದು. ನನಗೆ ಯಾರು ನಂಬಿಕೆ ಕೊಟ್ಟವ್ರು ಗೊತ್ತಾ? ನನ್ನ ದೇವರಾದವ್ರು ಯಾರು ಗೊತ್ತಾ? ಇವ್ರ ಹೊರಗೆ ಮರ ಇದೆಯಲ್ಲ ಅದು, ಅದರ ಕೃಪೆಯಿಂದ ನಾನು ಹೀಗಾದದ್ದು. ಇವತ್ತು ರಾಜ ಆಗಬೇಕಾದ್ರೂ ಅದರ ಕೃಪೆಯಿಂದ ಆದದ್ದು. ನಾನು ಒಂದು ವಚನ ಕೊಟ್ಟಿದ್ದೀನಿ, ನಾನು ವೃಕ್ಷ ದೇವತೆ ಅಂತ ಏನಿದೆಯೋ ಆ ವೃಕ್ಷ ದೇವತೆಗೆ ನಾನು ಬಲಿ ಕೊಡಬೇಕು, ನೀವೆಲ್ಲರೂ ಸಹಕಾರ ಮಾಡಬೇಕು. ಆ ಬಲಿಗೆ ನನಗೆ ವಸ್ತುಗಳನ್ನು ತಂದು ಕೊಡಬೇಕು ಅಂದರು. ಅವರಂದ್ರು, ಬಿಡಿ ನಮಗೆ ಅಭ್ಯಾಸ ಇದೆ ಕೊಡೋದು, ಬೇಕಾ ಕುರಿ ಕೋಳಿ ಬೇಕಾದಷ್ಟು ಹಿಡ್ಕೊಂಬರ್ತೀವಿ, ಅದು ರಾಜರೇ ಕೇಳ್ತಾರೆ, ಇನ್ನೇನು ಬೇಕಾದಷ್ಟು ಕರ್ಕೊಂಬರ್ತೀವಿ ಅಂದರು. ಅವನು ಹೇಳ್ದ, ಅದಲ್ಲ, ನನ್ನ ಬಲಿನೇ ಬೇರೆ ಇದೆ. ನನ್ನ ವೃಕ್ಷ ದೇವತೆ ಅಪೇಕ್ಷೆ ಮಾಡೋದು ಕೋಳಿ ಕುರಿ ಪ್ರಾಣಿಗಳದಲ್ಲ. ಆಕೆ ಬೇಡೋದು ಒಂದೇ, ಏನು ಗೊತ್ತಾ? ಯಾರು ಕುರಿ ಕೋಳಿಗಳನ್ನು ಬಲಿ ಕೊಡ್ತಾರೋ ಅಂಥ ಮನುಷ್ಯರು ಹಿಡ್ಕೊಂಬ ಅಂತ ಹೇಳ್ತಾಳೆ. ಅವ್ರು ಬಲಿ ಕೊಡ್ಬೇಕು ನಾವು. ಈ ಕತೆ 2600 ವರ್ಷ ಹಿಂದಿಂದು, ತಾವು ನೆನೆಸ್ಕೋಬೇಕಾದ ಎಷ್ಟು ಚಂದದ ಕತೆ. ಯಾರ್ಯಾರು ಇಂಥ ಕೋಳಿ ಕುರಿಗಳನ್ನು ಬಲಿ ಕೊಡ್ತಾರೋ, ಪ್ರಾಣಿ ಹಿಂಸೆ ಮಾಡ್ತಾರೋ ಅಂಥವ್ರನ್ನ ಕರ್ಕೊಂಬನ್ನಿ, ಅವ್ರು ಬಲಿ ಕೊಡಬೇಕಾಗಿದ್ದು ವೃಕ್ಷ ದೇವತೆಗೆ ಕರ್ಕೊಂಬನ್ನಿ, ಡಂಗರ ಸಾರಿಸ್ಬಿಡಿ ಅಂದ. ಅಕಸ್ಮಾತ್ತಾಗಿ ಸಿಗದೆ ಚಿಂತೆ ಇಲ್ಲ, ಯಾವಾಗ ಸಿಗ್ತಾರೆ ಹಿಡ್ಕೊಂಬನ್ನಿ, 1000 ಜನ ಸಿಕ್ಕರೂ ಅಡ್ಡಿ ಇಲ್ಲ, ಕರ್ಕೊಂಬನ್ನಿ ಬಲಿ ಕೊಡ್ತೀನಿ ನಾನು.
ಮತ್ತು ಇವತ್ತು ಸಿಗಲಿಲ್ಲ, ನಾಳೆ ಸಿಕ್ಕರು ಅಡ್ಡಿಯಲ್ಲ, ಕರ್ಕೊಂಬನ್ನಿ. ವೃತ್ತ ಇವತ್ತೇ ಅಂತೇನಿಲ್ಲ ನಮ್ಮದು, ಯಾವಾಗ ಬೇಕಾದಾಗ ವೃತ್ತ ನಡೀತದೆ. ಬಲಿ ಕೊಡೋ ಹಿಡ್ಕೊಂಬನ್ನಿ ಅಂದ. ಆ ಡಂಗರ ಸಾರಿಬಿಟ್ರು ಊರಲ್ಲೆಲ್ಲ, ಯಾರ್ಯಾರು ಬಲಿ ಕೊಡ್ತಾರೋ ಅವ್ರ ಬಲಿ ಅಲ್ಲಿ ಕೊಡ್ತದೆ ವೃಕ್ಷದಲ್ಲಿ ಅಂತ. ಯಾರೂ ಕೊಲ್ಲಿಲ್ಲಂತೆ. ಆ ಬೋಧಿಸತ್ವ ರಾಜನ ಇರೋ ತನಕನೂ ಒಂದು ಪ್ರಾಣಿ ಹಿಂಸೆ ಆಗಲಿಲ್ಲ ಅಂತ ಬರೀತಾನೆ. ಎಷ್ಟು ಚಂದದ ಮಾತು ನೋಡಿ. ಆ ಬಲಿ ಕೊಡೋದು ಯಾವುದು ಅನ್ನೋದನ್ನು 2500 ವರ್ಷದಿಂದ ಬುದ್ಧ ಕೊಟ್ಟಂಥ ಕಲ್ಪನೆ ಅಂತ ದೊಡ್ಡ ಕಲ್ಪನೆ ಅಲ್ವಾ. ಆ ಪರಂಪರೆಗೆ ಸೇರಿದವರು ನಾವು ಒಂದು ಸಂತೋಷ ಪಡಬೇಕಷ್ಟೇ. ಯಜ್ಞ ಅಂದರೆ ಭಗವಂತನಿಗೆ ಅರ್ಪಣೆ ಕೊಡೋದು, ನನ್ನಲ್ಲಿರುವಂಥ ಕೀಳು ಭಾವನೆಗಳನ್ನು ಬಲಿ ಕೊಡುವಂಥದ್ದು. ಕಡೆ ಮಾತು ಸ್ವಾಧ್ಯಾಯ ಬಹಳ ಮುಖ್ಯ ಇವತ್ತು. ಸ್ವಾಧ್ಯಾಯ ನನ್ನ ವೃತ್ತಿಯಲ್ಲಿ ಸದಾಕಾಲ ಅನವರ್ತ ಪ್ರಯತ್ನ ಮಾಡ್ತಾನೇ ಇರಬೇಕು, ಅಭಿವೃದ್ಧಿಗೆ ಹೋಗಬೇಕು ಅಂತ. ದ ಫೈನಲ್ ವರ್ಡ್ ಈಸ್ ನೆವರ್ ಸೆಡ್. ನನ್ನ ಕೆಲಸದಲ್ಲಿ ನಾನು ಇದು ಅತ್ಯುನ್ನತ ಮಟ್ಟ ಮುಟ್ಟಿದೆ ಅಂತಿಲ್ಲ, ಇನ್ನೂ ಚೆನ್ನಾಗಿ ಆಗಬೇಕು ನನ್ನ ಕೆಲಸದಲ್ಲಿ, ನನ್ನ ವೃತ್ತಿಯಲ್ಲಿ ಆಗಬೇಕು ಅಂತ ಸತತ ಪರಿಶ್ರಮ ಮಾಡೋದಿದೆಯಲ್ಲ. ತನ್ನ ಶಾಸ್ತ್ರ ವ್ಯಾಸಂಗವನ್ನು ಸತತವಾಗಿ ಮಾಡ್ತಿರೋದು, ಅಕಸ್ಮಾತ್ತಾಗಿ ಮಾಡದೆ ಹೋದರೆ ಒಂದು ಕ್ಷಣದಲ್ಲಿ ನಾವು ಚಲಾವಣೆ ಇಲ್ಲದಂಥ ನಾಣ್ಯ ಆಗಿಬಿಡ್ತೀವಿ. ತಾವು ಒಂದು ಕಾದಂಬರಿ ಓದಬೇಕು, ಸಾಧ್ಯ ಆದರೆ ಓದಿ. ಆರ್ಥರ್ ಹ್ಯಾಲಿ ಚೆನ್ನಾಗಿ ಭಾಳ ಫೇಮಸ್ ಕಾದಂಬರಿಗಳನ್ನು ಬರೆದವನು. ಅವನು ಫೈನಲ್ ಡಯಾಗ್ನೋಸಿಸ್ ಅಂತ ಒಂದು ಕಾದಂಬರಿ ಇದೆ. ಫೈನಲ್ ಡಯಾಗ್ನೋಸಿಸ್ ಅಂತ ಒಬ್ಬ ವೈದ್ಯನ ಕಥೆ ಅದು. ಒಬ್ಬ ಹುಡುಗ ತರುಣ ವೈದ್ಯ ಆಗ್ತಾನೆ, ಹಾಸ್ಪಿಟ್ಲ್ ಸೇರ್ಕೋತಾನೆ, ಸಂಭ್ರಮದಿಂದ ಕಟ್ಟುತ್ತಾನೆ ಹಾಸ್ಪಿಟ್ಲು. ಭಾಳ ಬ್ರಿಲಿಯಂಟ್ ಡಾಕ್ಟರ್ ಅವನು. ಆದರೆ ಅವನ ಜವಾಬ್ದಾರಿ ಬರುತ್ತೆ, ಬಿಲ್ಡಿಂಗ್ ಕಟ್ಟಿಸ್ಬೇಕು, ವ್ಯವಸ್ಥೆ ಮಾಡಬೇಕು, ಡಾಕ್ಟರ್ನ ಅಪಾಯಿಂಟ್ ಮಾಡ್ಕೋಬೇಕು, ಕೆಮಿಕಲ್ ತರಿಸ್ಬೇಕು, ಇದೆಲ್ಲ ಮಾಡಬೇಕಲ್ಲ. ಈ ಗುದ್ದಾಟದಲ್ಲಿ ಹಗಲು ರಾತ್ರಿ ಆಸ್ಪತ್ರೆ ಕಟ್ಟೋದ್ರಲ್ಲಿ ಹೋಗ್ಬಿಡುತ್ತೆ. ಅವನಿಗೇನಾಗುತ್ತೆ ಅಂದರೆ ತನ್ನ ವೈದ್ಯಕೀಯ ವೃತ್ತಿಯಲ್ಲಿ ಪರಿಣಿತಿ ಬೆಳೆಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಈ ಕ್ಲರಿಕಲ್ ಕೆಲಸ, ಕೆಮಿಕಲ್ ಆರ್ಡರ್ ಮಾಡೋದು, ಇದು ತರಿಸೋದು, ಇದೇ ಕೆಲಸದಲ್ಲಿ ಹೋಗ್ಬಿಡ್ತಾನೆ. ಅವನ ಜೊತೆ ಕೆಲಸ ಮಾಡುವಂಥ ಹುಡುಗಿ ಭಾರಿ ಬುದ್ಧಿವಂತೆ ಬಂದುಬಿಡ್ತಾಳೆ. ಒಂದು ಸಲ ಆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡೋರೆಲ್ಲ ಕರೀತಾರೆ, ಡಾಕ್ಟ್ರೇ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ, ಆದರೆ ನೀವು ಬಿಟ್ಬಿಡಿ, ಅದನ್ನು ವೈದ್ಯಕೀಯ ಬಿಟ್ಬಿಡಿ, ಫುಲ್ ಟೈಮ್ ಇದಕ್ಕೆ ಬನ್ನಿ ಅಂತಾರೆ. ಆ ಜಾಗಕ್ಕೆ ಯಾರು? ಆ ಹುಡುಗಿನ ತೊಗೊಂಬರೋಣ ಅಂತ. ಅವನಂತಾನೆ, ಈಗ ತಾನೇ ಮನೆ ಮುಗಿಸ್ಕೊಂಡು ಹುಡುಗಿಯಾಕೆ ನನ್ನ ಜಾಗದಲ್ಲಿ ಬರೋಕ್ಕೆ ಸಾಧ್ಯ ಇದೆಯಾ ಅಂತ. ಒಂದು ಸಲ ಹೇಳ್ತಾನೆ, ಹುಡುಗಿ ಹೇಳ್ತಾಳೆ, ತಪ್ಪು ತಿಳ್ಕೊಬೇಡಿ ಸರ್, ನಾನು ಹೇಳ್ತೀನಿ ಅಂತ. ವೈದ್ಯಕೀಯವಾಗಿ ಭಾಳ ಹಿಂದೆ ಉಳಿದು ಬಿಟ್ಟಿದ್ದೀರಿ ನೀವು. ಅವನೊಂದು ಪತ್ರ ಬರೀತಾನೆ, ಕೊನೆಗೆ ಆಕೆ ಬರೀತಾನೆ, ನನ್ನ ಹಾಗೆ ನೀನು ಆಗಬೇಡಮ್ಮ, ನಾನು ವೈದ್ಯನಾಗಿ ನನ್ನ ವೃತ್ತಿಯಲ್ಲಿ ಪರಿಣಿತಿ ಬೆಳೆಸ್ಕೊಳ್ಳೇ ಇಲ್ಲ. ನಾನು ಬರೀ ಈ ವ್ಯವಹಾರಗಳು ನೋಡ್ಕೊಳ್ಳೋದು, ಕಟ್ಟಡ ಕಟ್ಟೋದು ಇದರಲ್ಲೇ ಹೋಗ್ಬಿಡ್ತಲ್ಲ, ನನಗೆಲ್ಲ ಮರೆತು ಹೋಗಿದೆ. ನಾನು ಏನು ತಪ್ಪು ಮಾಡಿದೆ ಅದನ್ನು ನೀನು ಮಾಡಬೇಡ. ನೀನು ಮಾಡಿದರೆ ಅವ್ನು ಹೇಳ್ತೀವಿ ಇಷ್ಟು ಅದ್ಭುತ ಘಟನೆ, ಅದು ಕಣ್ಣು ಮುಂದೆ ಹೇಳಿ ನಿಲ್ಲಿಸ್ಬಿಡ್ತೀನಿ, ಅದ್ಭುತವಾದ ಮಾತದು. ಅವ್ನು ಹೇಳ್ತಾನೆ, ಜಗತ್ತು ಹೇಗಿದೆ ಅಂದರೆ, ನೀವು ಯಾವುದೋ ಒಂದು ಸ್ಟೇಷನಲ್ಲಿ ಇಳಿತೀರಿ ರೈಲ್ವೇದಿಂದ, ಟ್ರೈನಿಂದ ಇಳಿದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೋತೀರಿ, ಟ್ರೈನ್ ಮುಂದೆ ಹೋಗೋಕ್ಕೆ ಶುರು ಆಗುತ್ತೆ. ನಿಂತ್ಕೊಳ್ಳಲ್ಲ, ಟ್ರೈನ್ ಹೋಗ್ತಾ ಇದೆ. ಪ್ರತಿ ಕ್ಷಣಕ್ಕೂ ನಿಮಗೂ ಮತ್ತು ಹೋಗ್ತಿರುವಂಥ ರೈಲಿಗೂ ಅಂತರ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ಪ್ರತಿ ಕ್ಷಣಕ್ಕೂ ನೀವೆಲ್ಲೇ ನಿಂತ್ಕೊಂಡಿದ್ದೀರಿ, ಟ್ರೈನ್ ಮುಂದೆ ಹೋಗ್ತಾ ಇದೆ, ಪ್ರತಿ ಕ್ಷಣಕ್ಕೂ ಅಂತರ ಹೆಚ್ಚಾಗ್ತದೆ. ಈ ಅಂತರ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಜ್ಞಾನದ ಅಂತರ ಇದೆಯಲ್ಲ, ಪ್ರತಿ ಕ್ಷಣಕ್ಕೂ ಈ ಅಂತರ, ರೈಲ್ವೆ ಇಂಜಿನ್ ಅಂತ ಹೇಳಿದ್ನೆಲ್ಲ, ಇದರ 1000 ಪಟ್ಟು ಬದಲಾಗ್ತಾ ಇದೆ. ಅದನ್ನು ಬೆನ್ನು ಹತ್ತಿ ಹೋಗಿ ಹಿಡಿದೇ ಹೋದರೆ ನೀನು ಜ್ಞಾನದ ಅಂಚನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ನೀ ಜ್ಞಾನದ ಅಂಚನ್ನು ಮುಟ್ಟದೆ ಹೋದರೆ ಈಗ ನನಗೇನು ಪರಿಸ್ಥಿತಿ ಬಂದಿದೆಯಲ್ಲ ಅದು ನಿನಗೂ ಬರುತ್ತೆ. ಬಹುಶಃ ನೀ ಕಲ್ಪನೆ ಮಾಡಿರ್ಬೇಕು, ಈ ಆಸ್ಪತ್ರೆ ಕಟ್ಟಿದ್ದೀನಿ, 25 ವರ್ಷದಿಂದ ಕಟ್ಟಿದ್ದೀನಿ ನಾನು, ಇವತ್ತಿಗೂ ಚೆನ್ನಾಗಿದೆ ಅಂತಾರೆ. ಅಂದರೆ 25 ವರ್ಷ ಮುಂದೆ ಆಗೋದನ್ನು ವಿಚಾರ ಮಾಡಿ ಕಟ್ಟಿದಂಥವನು ನಾನು, ದಡ್ಡ ಅಲ್ಲ. ಆದರೆ ನನ್ನ ವೃತ್ತಿಯಲ್ಲಿ ಪರಿಣಿತಿ ಬೆಳೆಸ್ಕೊಳ್ಳಿಲ್ಲ ಅಂತ ಹಿಂಗಾಯಿತು ಅಂತ. ಅದಕ್ಕೆ ಹೇಳ್ತಾರೆ ಭಾಳ ಮುಖ್ಯ, ಸ್ವಾಧ್ಯಾಯ. ನನ್ನ ವೃತ್ತಿಗೆ ಸಂಬಂಧಿಸಿದ ಜ್ಞಾನವನ್ನು, ಶಾಸ್ತ್ರವನ್ನು ಸತತವಾಗಿ ಪಡ್ಕೊಳ್ಳದೆ ಹೋದಾಗ ನಾನು ಚಲಾವಣೆ ಇಲ್ಲದಂಥ ನಾಣ್ಯ ಆಗ್ತೇನೆ. ಸ್ವಾಧ್ಯಾಯ ಅನ್ನುವಂಥದ್ದು ಬಹುದೊಡ್ಡ ಮೌಲ್ಯ ಅಂತ ಕೃಷ್ಣ ಹೇಳ್ತಾನೆ. ಉಳಿದ ಮೌಲ್ಯಗಳನ್ನು ನಾಳೆ ನೋಡೋಣ. ನಮಸ್ಕಾರ.